जय पंजाबी हारी। जय राधा माधव कुंज बिहारी। जय गोपी जन वल्लभा गिरिवरधारी। जय जय गोपी जन वल्लभ ಗಿರಿವರಧಾರಿ. ಎಲ್ಲರೂ ಹಾಡ್ಬೇಕು. गोपीनंदन व्रज जन रंजना। ಯಶೋದಾನಂದನ ವ್ರಜ ಜನ ರಂಜನ. ಯಮುನಾ ತೀರ ವನಚಾರಿ. जय राधा माधव कुंज बिहारी। जय राधा माधव कुंज बिहारी। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे, हरे हरे राम, राम राम हरे हरे। हरे कृष्ण 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 हरे कोटिंग कलर मतलब कि आज हरे याद नहीं को हरे राम राम। ಹರೇ ಕೃಷ್ಣ ಪ್ರಭುಜಿ, ರಂಗಮಯ ಪ್ರಭುಜಿ, ಸಾರಿ ಮ್ಯೂಟ್ ಮಾಡ್ಬಿಟ್ಟೆ. ಆನ್ ಮಾಡ್ಕೊಳ್ಳಿ ಪ್ರಭುಜಿ. रामा 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण हरे कृष्ण 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 हरे हरे, हरे राम, राम राम हरे हरे। कृष्ण 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 हरे हरे। हरे राम राम हरे हरे कृष्ण 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 हरे हरे, हरे राम, राम राम हरे हरे। राधा माधव राधा माधव राधे। जय राधा माधव ಕೇಳಿಸ್ತಾ ಇದೆಯಾ? जय प्रभु पदा जय प्रभु पदा प्रभु पदा जय प्रभु पदा जय प्रभु पदा जय प्रभु पदा। जय जय प्रभुपाद 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 प्रभुपाद। जय 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 प्रभुपाद, 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 जय जय प्रभुपाद। श्री श्री राधा माधव अष्ट सखी वृंद की जय, भगवद गीता की जय, शिल प्रभुपाद की जय, हरिनाम संकीर्तन की जय, समद गौर भक्तवृंद की जय, निताय गौर सितनाथ प्रेमानंदे हरि हरि बोल। ओम ज्ञानातिमिरन्दस्य ज्ञानञ्जना शलाकया
चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकम्। वन्देऽहं श्रीगुरु श्रीयुतपदकमलं श्रीगुरुं वैष्णवांश श्रीरूपं साग्रजातं सहगणा रघुनाथान्वितां तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणा ललिता श्रीविशाखान्वितांश्च हे कृष्णा करुणा सिंधु दीनबंधु जगतपते गोपेश गोपिका कांत राधा कांत नमस्तुते तप्त कांचन गौरांगी राधे वृंदावनेश्वरी ऋषभानुसुते देवी प्रणमामि हरिप्रिये वंचाकल्पतरुभ्यश्च कृपा सिंधु एव च पतितानां पावनेभ्यो वैष्णवेभ्यो नमो नमः। नमो विष्णुपदाय कृष्णप्रेष्ठाय भूतले श्रीमते भक्तिवेदांत स्वामिनिति नामिनि नमस्ते सरस्वती देवे गौरवाणी प्रचारिणी निर्विशेष शून्यवादी पाश्चात्य देशतारिणी जय श्री कृष्ण चैतन्य प्रभु नित्यानंद श्री अद्वैत गदाधर शिवासदि गौर भक्तवृंद हरे कृष्ण 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 हरे 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 राम 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 हरे हरे। हरे कृष्ण। ಸೊ 2ನೇ ಅಧ್ಯಾಯ ಆತ್ಮ ಬಗ್ಗೆ ಜ್ಞಾನ ಕೃಷ್ಣ ಹೇಳ್ಕೊಡ್ತಾ ಇದ್ದಾನೆ ಅರ್ಜುನನಿಗೆ. ಸೊ ಇದರಲ್ಲಿ ನೀವು 10 ಪಾಯಿಂಟ್ ಜ್ಞಾಪಕ ಇಟ್ಕೋಬೇಕು. ಜ್ಞಾನ ಸಾರಿ ಆತ್ಮ ಬಗ್ಗೆ ಏನೇನೆಲ್ಲ ಕ್ವಾಲಿಟೀಸ್ ಇದೆ, ಗುಣ ಇದೆ. ಸೊ ನಿನ್ನೆ 23 ಮಾಡಿದೀವಿ. ಇಟ್ ಈಸ್ ಇಂಪಾರ್ಟೆಂಟ್ ಶ್ಲೋಕ ಮುಖಸ್ತು ಮಾಡಬೇಕು ಇನ್ಕ್ಲೂಡಿಂಗ್ ದ ಅನುವಾದ. ಸೊ ಇನ್ನು ಮುಂದೆ 24 ಇವತ್ತು 24ರಲ್ಲಿ ಕೆಲವೊಂದೆಲ್ಲ ಮತ್ತೆ ಅದೇ ಜ್ಞಾನ ಕೃಷ್ಣ ಕೊಡ್ತಾ ಇದ್ದಾನೆ ಅರ್ಜುನಿಗೆ. ಆ ಆತ್ಮ ಮುರಿಯೋದಿಲ್ಲ, ನೀರಲ್ಲಿ ಏನಂತಾರೆ, ನೀರಲ್ಲಿ ಅದು ಕರಗೋದಿಲ್ಲ. ಕರಗೋದಿಲ್ಲ, ಆಮೇಲೆ ಸುಡ್ಲಿಕ್ಕೆ ಆಗೋದಿಲ್ಲ, ಒಣಗಲಿಸ್ಲಾಗೋದಿಲ್ಲ. ಇಟ್ ಈಸ್ ನಿತ್ಯ ಸರ್ವಗತಃ ಸ್ಥಾಣುಃ ಅಚಲಃ ಸನಾತನಃ. ಇಲ್ಲಿ 80 ಪಾಯಿಂಟ್ ಇದೆ ನೋಡಿ ಈ ಒಂದು ಶ್ಲೋಕದಲ್ಲಿ. ಸೋಲ್ದು ಏನೇನ್ ಗುಣ ಇದೆ ನಿಮಗೆ 10 ಪಾಯಿಂಟ್ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಸೊ ಈ ಶ್ಲೋಕ ಇದು ಜ್ಞಾಪಕ ಇಟ್ಕೊಳ್ಳಿ. ಮುರಿಯೋದಿಲ್ಲ, ನೆನೆಯೋದಿಲ್ಲ, ಸುಡೋದಿಲ್ಲ, ಒಣಗೋದಿಲ್ಲ, ನಿತ್ಯ ಸರ್ವಗತಃ ಎಲ್ಲಾ ಕಡೆ ಇದೆ, ಸರ್ವವ್ಯಾಪಿ, ಸ್ಥಾಣುಃ ಬದಲಾವಣೆ ಆಗೋದಿಲ್ಲ, ಇಮ್ಮೂವೇಬಲ್ ಅಚಲಃ, ಆಮೇಲೆ ಸನಾತನಃ. ಸೊ ಇಲ್ಲಿ ಒಂದು ಶಬ್ದ ಇದೆ ಸರ್ವಗತ. ಸರ್ವಗತ ಅಂತಂದ್ರೆ ಎಲ್ಲಾ ಕಡೆ, ಸರ್ವವ್ಯಾಪಿ. ಸೊ ಈ ಆತ್ಮ ಎಲ್ಲಾ ಲೋಕದಲ್ಲಿ ಇದೆ. ಆ ಭುವನ ಲೋಕ ಮೇಲಿಂದ ಹಿಡಿದು ಕೆಳಗಿಡಿದು ಎಲ್ಲಾ ಕಡೆ ಆತ್ಮ ಇದಾವೆ. ಬಟ್ ಅದ ಅರ್ಥ ಇಲ್ಲ ಆತ್ಮ ಒಂದ್ ಪರಮಾತ್ಮ ರೂಪ ತಗೊಳ್ತಾ ಇದೆ ಅಂತ. ಒಂದ್ ಆತ್ಮ ಒಂದ್ ಕಡೆನೇ ಇರುತ್ತೆ, 2 ಕಡೆ ಇರ್ಲಿಕ್ಕೆ ಆಗೋದಿಲ್ಲ. ಬಟ್ ಎಲ್ಲಾ ವಿಭಿನ್ನ ಪ್ರಕಾರ ಆತ್ಮಗಳು, ಎಲ್ಲಾ ತರದ ಆತ್ಮ ಎಲ್ಲಾ ಕಡೆ ಇದ್ದಾವೆ. ಒಂದೊಂದ್ಸಲಿ ನಿಮಗೆ ಈ ಪ್ರಶ್ನೆ ಬರ್ಬೋದು, ಆಧ್ಯಾತ್ಮಿಕ ಲೋಕದಲ್ಲಿ ಒಂದೇ ಆತ್ಮ 2 ಕಡೆ ಇರ್ತಾರೆ. ಸೇ ಬಲರಾಮ್
ಇದು ಅಫ್ಕೋರ್ಸ್ ವಿಷ್ಣು ತತ್ವ. ಸೇ ಲಾರ್ಡ್ ಹನುಮಾನ್ ಎಲ್ಲೆಲ್ಲ ಕಡೆ ಇದ್ದಾನೆ, ಎಲ್ಲಾ ಕಡೆ ಇದ್ದಾನೆ. ಸೊ ಒಂದ್ ಕಡೆ ನಾವು ಓದಿದೆ, ದೇವತಾಸ್ ಅವರು 7 ಸ್ಥಳದಲ್ಲಿ ಒಂದೇ ಸತಿ ಇರ್ಬೋದು ಅಂತ. ಯಾರು ಕೇಳಿದ್ದೀರಾ? ಹಾ ಪ್ರಭುಜಿ. ಸೊ ಅದೇ ತರ ಯಾರ್ ಮುಕ್ತ ಜೀವ, ಅವರು ಭಗವಂತದ್ದು ಲೀಲಾದಲ್ಲಿ ಭಾಗವಹಿಸ್ಲಿಕ್ಕೆ ಅವ್ರು ಒಂದೇ ಸಮಯದಲ್ಲಿ ಬೇರೆ ಬೇರೆ ಕಡೆ ಇರ್ಬೋದು. ಇದು ಎಕ್ಸ್ಪ್ಯಾನ್ಷನ್. ಯಾಕಂದ್ರೆ ಆ ಸಮಯದಲ್ಲಿ ಆತ್ಮ ಮತ್ತೆ ಬೇರೆ ಬೇರೆ ಆಗೋದಿಲ್ಲ, ಡಿವೈಡ್ ಮಾಡೋದಿಲ್ಲ. ಯಾಕಂದ್ರೆ ಅವ್ರದ್ದು ಶರೀರ ಏನಿರುತ್ತೆ, ದೇಹ ಆತ್ಮ ಎಲ್ಲ ಒಂದೇ. ನಮ್ದು ಆ ತರ ಇಲ್ಲ. ನಾವಿಲ್ಲಿ ಕೂತಿದೀವಿ ಅಂತಂದ್ರೆ ಬೇರೆ ಕಡೆ ನಾವು ಎಲ್ಲೂ ಇರೋದಿಲ್ಲ. ದೋ ನಮ್ದು ಎನರ್ಜಿ, ಶಕ್ತಿ ಅಲ್ಲಿ ಇರ್ಬೋದು. ಯಾವ ರೀತಿ? ಪ್ರಭುಪಾದ ಎಕ್ಸಾಂಪಲ್ ಕೊಡ್ತಾರೆ. ಒಬ್ಬ ಫ್ಯಾಕ್ಟ್ರಿ ಓನರ್, ಅವನು ಫ್ಯಾಕ್ಟ್ರಿಯಲ್ಲಿ ಕೂತ್ಕೊಳ್ಳಲು ಸಹ ಫ್ಯಾಕ್ಟ್ರಿಯಲ್ಲಿ ತಾವೊಂದು ಶಕ್ತಿ ಒಂದಿರುತ್ತೆ. ಸೊ ದ್ಯಾಟ್ ಎಂಪ್ಲಾಯೀಸು, ಎಂಪ್ಲಾಯೀಸ್ ಎಲ್ಲರೂ ತಮ್ಮ ಜಾಬ್ ಕೆಲಸ ಮಾಡ್ಕೋತಾ ಇರ್ತಾರೆ. ಅದು ಇದು ಬೇಕಾಗಿಲ್ಲ, ಆ ಫ್ಯಾಕ್ಟ್ರಿ ಓನರ್ ಅಲ್ಲಿ ಕೂತ್ಕೋಬೇಕಂತ ಸೀಟಲ್ಲಿ, ಅವನ್ ಬೇರೆ ಕಡೆ ಇರ್ಬೋದು. ಸೊ ದಟ್ ಈಸ್ ಒನ್ ಕೈಂಡ್ ಆಫ್ ಎಕ್ಸ್ಪೆನ್ಷನ್. ಬಟ್ ಆತ್ಮನೇ ಒಂದೇ ಸಮಯದಲ್ಲಿ 2 ಕಡೆ ಇರೋದು ಕಷ್ಟ. ಸೊ ಒಂದೊಂದ್ಸಲಿ ಈ ಲಾ ಪಾಯಿಂಟ್ ಅಲ್ಲಿ ಹೇಳ್ತಾರೆ, ಅಪ್ಪ ಈ ಸಮಯದಲ್ಲಿ ನೀನ್ ಎಲ್ಲಿದ್ದಿ? ಸೊ ಅಲ್ಲೊಂದು ತರ್ಕ ಆಗತ್ತೆ. ಅವನು ಹೇಳ್ತಾನೆ ನಾನು ಅಲ್ಲಿದ್ದೆ, ಇನ್ನೊಬ್ಬ ಇಲ್ಲ ಅವನು ಅಲ್ಲಿದ್ದೆ ಅಂತ. ಅಲ್ಲ, ಒಂದೇ ವ್ಯಕ್ತಿ 2 ಕಡೆ ಹೆಂಗಿರ್ಲಿಕ್ಕಾಗತ್ತೆ? ಆಮೇಲೆ ನೋಡಿದ್ರೆ ಅವ್ರು ಅವಳಿ ಜವಳಿ, ಕಾಣ್ಲಿಕ್ಕೆ ಇಬ್ರು ಒಂದೇ, ಬಟ್ ಇಬ್ರು ಬೇರೆ ಬೇರೆ ಕಡೆ ಒಂದೇ ಸಮಯದಲ್ಲಿ ಇರ್ತಾರೆ. ದಟ್ ಈಸ್ ಅನದರ್ ತರ್ಕ. ಸೊ ಇಲ್ಲಿ ಆಲ್ ಪರ್ವೈಡಿಂಗ್, ಸರ್ವವ್ಯಾಪಿ ಅಂತಂದ್ರೆ ಆತ್ಮಗಳು ಎಲ್ಲಾ ಕಡೆ ಇರ್ತವೆ, ಲಿವಿಂಗ್ ಎವ್ರಿವೇರ್. ಓಕೆ. ಸೊ 25 ಶ್ಲೋಕದಲ್ಲಿ ತಿರ್ಗಾ ಅರ್ಜುನ ಈ ಒಂದು ಲಾಸ್ಟ್ ಜ್ಞಾನ ಕೊಡ್ತಾ ಇದ್ದಾನೆ. ಈ ಆತ್ಮ ಬಗ್ಗೆ ಇಲ್ಲಿವರೆಗೂ ಎಲ್ಲ ಜ್ಞಾನ ಕೊಡ್ತಾ ಇದೆ, ಆತ್ಮ ಇದೆ ಅಂತ. ಆತ್ಮಗೆ ಅವ್ಯಕ್ತ, ಕಾಣೋದಿಲ್ಲ. ಅಚಿಂತ್ಯ, ಅವಿಕಾರ್ಯ. ಸೊ ಅದರಿಂದ ನೀನ್ ಯಾಕೆ ಸೋಚಿತಂ ಮಾಡ್ತಾ ಇದೆಯಾ? ನಾನು ಸೋಚಿತಂ. ಸೊ ಈ ಶಬ್ದ ಏನಿದೆ ಸೋಚಿತಂ, ಶೋಕ ಮಾಡೋದು. ಕೃಷ್ಣ ಎಲ್ಲೆಲ್ಲ ಕಡೆ ಹೇಳಿದಾನೆ, ಸ್ವಲ್ಪ ಮಾರ್ಕ್ ಮಾಡ್ಕೊಡಿ. ನೀ ಯಾಕೆ ಶೋಕ ಪಡಿತಾ ಇದೀಯಾ? ಎಲ್ಲೆಲ್ಲಿ ಹೇಳಿದಾನೆ ಹೇಳಿ. ಶ್ಲೋಕ ನಂಬರ್ 25 ಇಂದ 26, 27 ಇದರಲ್ಲಿ ಈ ಪರ್ಟಿಕ್ಯುಲರ್ ಈ ಶಬ್ದ ಉಪಯೋಗಿಸ್ತಾ. ಆಮೇಲೆ ಈ 30, ಓಕೆ, 25, 26, 27, 30 ಯಾಕೆ ನೀನು ಶೋಕ ಮಾಡ್ತಾ ಇದೀಯಾ? ಸೊ ಇದು ಅರ್ಜುನ್ಗೆ ಈ ಶೋಕ, ಅರ್ಜುನದು ಏನು ತರ್ಕ ಇದೆ ಅದರ ಇದು ಆರ್ಗ್ಯುಮೆಂಟ್ ಅಲ್ಲಿ ಕೃಷ್ಣ ಇವೆಲ್ಲ ಶ್ಲೋಕ ಹೇಳ್ತಾ ಇದ್ದಾನೆ. ಓಕೆ. ಸೊ 25 ಅದೇ ಮಾತು ಹೇಳ್ತಾ ಇದ್ದಾರೆ. ಆತ್ಮ ಚಿಂತ್ಯ,
ಅರ್ಥ ಮಾಡ್ಕೊಳಿಕ್ ಆಗಲ್ಲ. ಯಾರು ಹೇಳ್ತಾರ ನೋಡಿ ಅಚಿಂತ್ಯ ಅಂತಂದ್ರೆ? ಅಚಿಂತ್ಯ, ಆಶ್ಚರ್ಯ. ಒಂದು ಚಿಕ್ಕ ಆತ್ಮ, ಸ್ಮಾಲೆಸ್ಟ್ ಆತ್ಮ ಹಿಟ್ಲರ್ ದೇಹದಲ್ಲಿ ಸೇರ್ಕೊಂತು, ಸದಾಂ ಹುಸೇನ್ ದೇಹದಲ್ಲಿ ಸೇರ್ಕೊಂತು, ಹಿರಣ್ಯಕಶಿಪು ದೇಹದಲ್ಲಿ ಸೇರ್ಕೊಂತು. ಏನ್ ತಾಂಡವ್, ಏನ್ ಉದ್ಧಮ್, ಎಷ್ಟು ಡಿಸ್ಟ್ರಕ್ಷನ್ ಅದೆಲ್ಲ ಮಾಡ್ತು. ಸೊ ಸಮಟೈಮ್ಸ್ ನಾವು ಸ್ವಲ್ಪ ಆಶ್ಚರ್ಯ ಪಡ್ತೀವಿ, ಈ ಒಂದ್ ವ್ಯಕ್ತಿ ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾನಲ್ಲ, ಹೌ ಇಟ್ ಇಸ್ ಪಾಸಿಬಲ್? ಹೇಗೆ ಆ ಆತ್ಮಗೆ ಅಷ್ಟು ಶಕ್ತಿ ಇದೆ? ಎಲ್ಲಿಂದ ಬರ್ತಾ ಇದೆ? ಇರುದೇ ಅದು ಅನು. ಆ ದರ್ಶ ನೋಡಿ, ಇವರೆಲ್ಲರೂ ಎಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ಮಾಡ್ತಾ ಇದ್ದಾರೆ. ಸೊ ಇದು ನಾವು ಅನ್ಕೋಬಹುದು, ಇದು ಅಚಿಂತ್ಯ, ಇನ್ಕನ್ಸೀಬಲ್, ಇನ್ವಿಸಿಬಲ್, ಕಣ್ಣಿಗೆ ಕಾಣೋದಿಲ್ಲ. ಕೂದಲದು ತುದಿದು 10,000 ಪಾರ್ಟ್, ಅದು ಅಂಶ ಎಲ್ಲಿ ಕಾಣುತ್ತೆ? ಕಾಣೋದಿಲ್ಲ. ಆಮೇಲೆ ಬದಲಾವಣೆ ಆಗೋದಿಲ್ಲ, ಅನ್ಚೇಂಜಬಲ್. ಯಾರು ಮಮೈವಂಶ ಜೀವಲೋಕೆ ಜೀವಭೂತ ಸನಾತನಃ. ಸೊ ಅಚಿಂತ್ಯ, ಅವ್ಯಕ್ತ ಮತ್ತೆ ಅವಿಕಾರ್ಯ, ಈ 3 ಕ್ವಾಲಿಟಿ ಆತ್ಮದಿದೆ. 26. ಸೊ ಇಲ್ಲಿವರೆಗೂ ಜ್ಞಾನ ಕೊಡ್ತಾ ಇದ್ದ, ಆತ್ಮ ಶರೀರದಲ್ಲಿ ಇದೆ. ಸೊ ನೀನ್ ಯಾಕೆ ಶೋಕ ಪಡಿತಾ ಇದೀಯ? ಈ ನೆಕ್ಸ್ಟ್ ಶ್ಲೋಕ ಇದೇನಿದೆ 26, 27, 28 ಏನ್ ಹೇಳ್ತಾ ಇದ್ದಾನೆ ಕೃಷ್ಣ? ಆಯ್ತು, ಒಂದ್ ವೇಳೆ ತಿಳ್ಕೊ, ಆತ್ಮ ಇಲ್ಲ ಶರೀರಲ್ಲಿ, ತಿರ್ಗಾ ಯಾಕೆ ಶೋಕ ಪಡಿತಾ ಇದೀಯಾ? ಇದು ಬೌದ್ಧ ಧರ್ಮ, ಬುದ್ಧಿಸ್ಟ್ ಧರ್ಮ. ಇದು ಏನದು ಬುದ್ಧಿಸ್ಟ್ ಧರ್ಮ? ದರ್ ಇಸ್ ನೋ ಸೋಲ್. ಇದು ದೇಹ ಎಲ್ಲ ಒಂಥರ ಮೆಟೀರಿಯಲ್ ಎಲಿಮೆಂಟ್ಸ್, ಫಿಸಿಕಲ್ ಮೆಟೀರಿಯಲ್ ಎಲಿಮೆಂಟ್ಸ್ ಸೇರ್ಕೊಂಡು ಒಂದ್ ದೇಹ ಆಗಿದೆ. ಆ ದೇಹ ನಶ್ವರ, ದೇಹ ಬೂದಿ ಆಗ್ಬಿಡುತ್ತೆ, ಆಮೇಲೆ ಲೈಫ್ ಇಸ್ ಗಾನ್, ಇನ್ ಜೀವನ ಇಲ್ಲ. ಸೊ ಕೃಷ್ಣ 26ರಲ್ಲಿ ಅದೇ ಹೇಳ್ತಾ ಇದ್ದಾನೆ. ನೀನೇನಾದ್ರೂ ತಿಳ್ಕೊಂಡೆ ಆತ್ಮಗೆ ಸಾವಿದೆ, ಅವಾಗ ಸಹ ನೀನ್ ಯಾಕೆ ಶೋಚ ಮಾಡ್ತಾ ಇದೀಯ? ಸೋಚಿತಂ ಯಾಕೆ ಶೋಕ ಪಡಿತಾ ಇದೀಯ? ಸೊ ಈ 2 ತರ ವ್ಯಕ್ತಿ ಇದ್ದಾರೆ ಈ ಶ್ಲೋಕ ನಂಬರ್ 26ರಲ್ಲಿ ನೋಡಿ. ಲೋಕಾಯತಿಕಸ್ ಅಂಡ್ ವೈಭಾಷಿಕಸ್. ಇವ್ರದೇನು ಸೈಂಟಿಸ್ಟ್ ಮೆಂಟಾಲಿಟಿ. ಆ 2 ಮಾಲಿಕ್ಯೂಲ್ ಹೈಡ್ರೋಜನ್, 1 ಮಾಲಿಕ್ಯೂಲ್ ಆಕ್ಸಿಜನ್ ಸೇರ್ಕೊಂಡ್ರೆ ನೀರು ಬರುತ್ತೆ. ಅದೇ ತರ ನಮ್ ದೇಹ ಸಹ ಕೆಲವೊಂದೆಲ್ಲ ಎಲಿಮೆಂಟ್ಸ್ ಸೇರಿಸ್ಕೊಂಡು, ಫಿಸಿಕಲ್ ಎಲಿಮೆಂಟು ಆಮೇಲೆ ಕೆಮಿಕಲ್ ಎಲಿಮೆಂಟ್ ಸೇರ್ಕೊಂಡು ಒಂದ್ ದೇಹ ಆಗ್ಬಿಟ್ಟಿದೆ. ಇದಕ್ಕೆ ಹೇಳ್ತಾರೆ ಆಂಥ್ರೋಪೋಲಾಜಿ. ಅದು ಕನ್ನಡದಲ್ಲಿ ಏನ್ ಬರ್ದಿದ್ದಾರೆ? ದ ಸೈನ್ಸ್ ಆಫ್ ಆಂಥ್ರೋಪೋಲಾಜಿ ಇಸ್ ಬೇಸ್ಡ್ ಆನ್ ದಿಸ್ ಫಿಲಾಸಫಿ. ಕನ್ನಡ ವರ್ಡ್ ಅಲ್ಲಿ ಭಾವಾರ್ಥದಲ್ಲಿ ಏನಿದೆ ನೋಡಿ. ಸೊ ಈ ತರ್ಕ ನಾವು ತಗೊಂಡ್ರೆ ಈ ಆತ್ಮ ಇಲ್ಲ. ಸೊ ಪ್ರಶ್ನೆ ಏನ್ ಬರುತ್ತೆ ಗೊತ್ತಾ? ನಾವು ಯಾಕೆ ಈ ಕ್ಷಣದಲ್ಲಿ ಈ ಕೆಮಿಕಲ್ಸ್, ಫಿಸಿಕಲ್ ಎಲಿಮೆಂಟ್ ಸೇರಿಸ್ಬಿಟ್ಟು ಈಗ ಯಾಕೆ ನಾವು ಜೀವನ ಕ್ರಿಯೇಟ್ ಮಾಡ್ತಾ ಇಲ್ಲ? ಒಂದು ಇದು ಲೈಫ್ ಈಗ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಲ್ಯಾಬೊರೇಟರಿಲಿ ಮಾಡಿ. ಅಥವಾ ಯಾವ ಜೀವಾತ್ಮ ಸತ್ತೋಗಿದೆ ವಿತೌಟ್ ಅನ್ಟೈಮ್ಲಿ, ಅದಕ್ಕೆ ಮತ್ತೆ ಜೀವಂತ ಮಾಡಿಸಿ ಇಂಜೆಕ್ಷನ್ ಕೊಡಿ, ಆ ಕೆಮಿಕಲ್ ಈ ಕೆಮಿಕಲ್ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ?
ಸೊ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನಿಗೆ, ಆತ್ಮನ ಇರ್ಲಿಲ್ಲ ಸಹ ನೀನ್ ಯಾಕೆ ಶೋಕ ಮಾಡ್ತಾ ಇದ್ದಿ? ಹೇಗೂ ಆತ್ಮ, ಆ ದೇಹ ಬೂದಿ ಆಗ್ಬಿಡುತ್ತೆ. ಸೊ ವೈ ಯು ಆರ್ ಲೆಮೆಂಟಿಂಗ್? ಓಕೆ, ಯಾರು ಓದ್ತೀರಾ ಇದು? ಅಕಾರ್ಡಿಂಗ್ ಟು ದ ವೈಭಾಷಿಕ ಫಿಲಾಸಫಿ, ಅಲ್ಲಿಂದ ಓದಿ. ಕನ್ನಡದಲ್ಲಿ ಯಾರು ಓದ್ತೀರಾ? ಭಾವಾರ್ಥ 26 ವೈಭಾಷಿಕ ತತ್ವ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓದಿ. ವೈಭಾಷಿಕ ಸಿದ್ಧಾಂತದಲ್ಲಿ ಹೇಳುವಂತೆ ಅರ್ಜುನನಿಗೆ ಆತ್ಮನ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದಿದ್ದರೂ ಅವನ ದುಃಖಕ್ಕೆ ಕಾರಣವೇ ಇಲ್ಲ. ಒಂದು ಪ್ರಮಾಣದ ರಾಸಾಯನಿಕಗಳು ನಷ್ಟವಾದುವೆಂದು ಅಳುತ್ತಾ ಯಾರು ತನ್ನ ನಿಯತ ಕರ್ತವ್ಯದ ಪಾಲನೆಯನ್ನು ನಿಲ್ಲಿಸಿ ಬಿಡುವುದಿಲ್ಲ. ಇದಕ್ಕೆ ಪ್ರತಿಯಾಗಿ ಆಧುನಿಕ ವಿಜ್ಞಾನದಲ್ಲಿ ಮತ್ತು ವೈಜ್ಞಾನಿಕ ಸಮರದಲ್ಲಿ ಶತ್ರುಗಳನ್ನು ಸೋಲಿಸುವುದಕ್ಕಾಗಿಯೇ ಹಲವು ಟನ್ನುಗಳ ರಾಸಾಯನಿಕಗಳನ್ನು ವ್ಯರ್ಥ ಮಾಡಲಾಗುತ್ತದೆ. ವೈಭಾಷಿಕ ಸಿದ್ಧಾಂತದ ಪ್ರಕಾರ ದೇಹವು ಕ್ಷೀಣಗೊಂಡಾಗ ಆತ್ಮ ಎನ್ನುವುದು ಮರೆಯಾಗುತ್ತದೆ. ಆದ್ದರಿಂದ ಜೀವಾತ್ಮನಿದ್ದಾನೆ ಎಂಬ ವೇದಗಳ ನಿರ್ಣಯವನ್ನು ಒಪ್ಪಿಕೊಳ್ಳಲಿ ಅಥವಾ ಆತ್ಮನ ಅಸ್ತಿತ್ವದಲ್ಲಿ ನಂಬಿಕೆ ಇಲ್ಲದಿರಲಿ ಅರ್ಜುನನು ಶೋಕಿಸಲು ಕಾರಣವೇ ಇರಲಿಲ್ಲ. ಈ ಸಿದ್ಧಾಂತದ ಪ್ರಕಾರ ಜಡವಸ್ತುವಿನಿಂದ ಪ್ರತಿ ಕ್ಷಣವೂ ಎಷ್ಟೋ ಸಂಖ್ಯೆಯ ಜೀವಿಗಳು ಸೃಷ್ಟಿಯಾಗುತ್ತಿವೆ. ಪ್ರತಿ ಕ್ಷಣವೂ ಅವುಗಳಲ್ಲಿ ಬಹುಸಂಖ್ಯೆಯವು ನಾಶವಾಗುತ್ತಿವೆ. ಆದುದರಿಂದ ಇಂತಹ ಘಟನೆಗಳಿಗಾಗಿ ದುಃಖಿಸಲು ಕಾರಣವೇ ಇಲ್ಲ. ಆತ್ಮನಿಗೆ ಮತ್ತೆ ಜನ್ಮವಿಲ್ಲದಿದ್ದರೆ ಅರ್ಜುನನು ತನ್ನ ತಾತನನ್ನು, ಗುರುವನ್ನು ಕೊಲ್ಲುವ ಪಾಪಕರ್ಮದ ಫಲವನ್ನು ಅನುಭವಿಸಬೇಕಾಗುತ್ತದೆ ಎಂದು ಹೆದರಲು ಕಾರಣವೇ ಇರಲಿಲ್ಲ. ಈ ಹೊತ್ತಿನಲ್ಲಿ ಕೃಷ್ಣನು ಅರ್ಜುನನನ್ನು ಮಹಾಬಾಹು ಎಂದು ವ್ಯಂಗ್ಯವಾಗಿ ಕರೆಯುತ್ತಾನೆ. ಏಕೆಂದರೆ ಶ್ರೀಕೃಷ್ಣನು ವೇದಗಳ ಜ್ಞಾನವನ್ನು ತೊರೆದ ವೈಭಾಷಿಕರ ಸಿದ್ಧಾಂತವನ್ನು ಒಪ್ಪಲಿಲ್ಲ. ಕ್ಷತ್ರಿಯನಾಗಿ ಅರ್ಜುನನು ವೇದ ಸಂಸ್ಕೃತಿಗೆ ಸೇರಿದವನು. ಅದರ ತತ್ವಗಳನ್ನು ಅನುಸರಿಸುವುದೇ ಅವನಿಗೆ ಯೋಗ್ಯವಾದದ್ದು. ಹರೇ ಕೃಷ್ಣ. ಇದು ಅರ್ಥ ಆಯ್ತಾ? ಇಸ್ ವೆರಿ ಕ್ಲಿಯರ್. ಎಷ್ಟೊಂದೆಲ್ಲ ಆತ್ಮಗಳು ಪ್ರತಿ ಕ್ಷಣ ಈ ಪ್ರಕೃತಿ, ಭೌತಿಕ ಪ್ರಕೃತಿಯಿಂದ ಸೃಷ್ಟಿ ಆಗ್ತಾ ಇರ್ತವೆ, ಆಮೇಲೆ ಗಾಯಬ್, ವ್ಯಾನಿಶ್. ಸೊ ನೀನ್ ಯಾಕೆ ಇಷ್ಟೊಂದು ಎಲ್ಲ ಶೋಕ ಪಡಿತಾ ಇದೀಯ? ಆಮೇಲೆ ಆತ್ಮಗೆ ಏನ್ ಮತ್ತೆ ಪುನರ್ಜನ್ಮ ಇಲ್ಲ ಇದ್ರು ಸಹ. ಇದು ಅವ್ರದ್ದು ಫಿಲಾಸಫಿ, ವೈಭಾಷಿಕ ಫಿಲಾಸಫಿ. ಸೊ ಇವರೆಲ್ಲರೂ ಯಾರೆಲ್ಲ ಸೇರ್ಕೊಂಡಿದ್ದಾರೆ, ಇವ್ರು ತಮ್ಮ ಪಾಪ ಕರ್ಮ ಅನುಸಾರ ಎಲ್ಲ ಅವರು ನಾಶ ಆಗ್ತಾರೆ. ಸೊ ನೀನ್ ಯಾಕೆ ಸುಮ್ನೆ ತಲೆ ಬಿಸಿ ಮಾಡ್ಕೊಳ್ತಾ ಇದೀಯ? ಅದಕ್ಕೋಸ್ಕರ ಕೃಷ್ಣ ಅರ್ಜುನ್ಗೆ ಹೇಳ್ತಾನೆ, ನೀನ್ ಮಹಾಬಾಹೋ. ಮಹಾಬಾಹೋ ಅಂತಂದ್ರೆ ಎಷ್ಟು ಬಲವಂತ, ಎಷ್ಟು ಶಕ್ತಿಶಾಲಿ ನೀನು. ಬಟ್ ನೀನು ತಿಳ್ಕೊಳ್ಳೋದು ಈ ತರ ತಿಳ್ಕೊಳ್ತಾ ಇದೀಯ. ಸೊ ಇಟ್ ಈಸ್ ಆನ್ ಸರ್ಕಾಸ್ಟಿಕ್, ವ್ಯಂಗ್ಯದಲ್ಲಿ ಕೃಷ್ಣ ಅರ್ಜುನ್ಗೆ ಮಾತಾಡ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಶ್ಲೋಕ 27. ಇದು ಯಾರು ಓದ್ತೀರಾ? ಇದು ಇಂಪಾರ್ಟೆಂಟ್ ಶ್ಲೋಕ, ಮಾರ್ಕ್ ಮಾಡ್ಕೊಳ್ಳಿ. 27 ಶ್ಲೋಕ ಓದಿ. ಜಾತಸ್ಯ ಹಿ ಧ್ರುವ ಮೃತ್ಯು. ಯಾರು ಓದ್ತೀರಾ? ಬೇಗ ಓದಿ. ಹರೇ ಕೃಷ್ಣ ಹರೇ ಪ್ರಭು. ಕೃಷ್ಣ. ಬೇಗ ಪಟಾಪಟ್. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಮೃತ್ಯ ಜನ್ಮ ಮೃತಸ್ಯ ಚ ತಸ್ಮಾತ್ ಪರಿಹಾರ್ಯಾರ್ಥ್ಯೆ ನ ತ್ವಂ ಶೋಚಿತುಂ ಅರ್ಹಸಿ. ಮತ್ತೆ ಬಂತ್ ನೋಡ್, ಶೋಚಿತಂ. ಯಾರು ಜನ್ಮ, ಅನುವಾದ ಓದಿ. అనువాద తెలుగులో చెప్పాల. పుట్టిన వానికి తప్పక మరణం కలుగుతుంది, మరియు మరణము తర్వాత జీవుడు తిరిగి తప్పక జన్మిస్తాడు. కనుక అనివార్యమైన నీ విధి నిర్వహణలో నీవు దుఃఖించకూడదు. హరే కృష్ణ. ಯಾರು ಜನ್ಮ ಪಡಿತಾರೆ, ಸಾವು ಇದ್ದೇ ಇದೆ. ಆಸ್ ಶೋರ್ ಆಸ್ ಡೆತ್. ಈ ಮೃತ್ಯುನೇ ಅಟಲ್ ಸತ್ಯ. ಮಹಾಭಾರತದಲ್ಲಿ
ಆ ಯಕ್ಷ ಪ್ರಶ್ನೆ ಕೇಳಿದ್ದು ಯುಧಿಷ್ಠಿರ ಮಹಾರಾಜ್ಗೆ ಏನದು ಹೇಳ್ತೀರಾ? ಮಲ್ಲಿಕಾರ್ಜುನ್ ಹೇಳಿ. ಆ ಯಕ್ಷ ಏನ್ ಕೇಳಿದ್ದು ಯುಧಿಷ್ಠಿರ ಮಹಾರಾಜ್? ಒಂದು ಪ್ರಶ್ನೆ ನೆನಪ ಇದೆಯಾ? ಹರಿ ಬೋಲ್. ವೆರಿ ಯು ವಾಸ್ ಹಿಯರ್ ಓನ್ಲಿ. ಅವ್ರದ್ದು ಮೋಸ್ಟ್ಲಿ ಇದು ಡಿಸ್ಕನೆಕ್ಟ್ ಆಗಿದೆ ಅನ್ಸುತ್ತೆ ಪ್ರಭುಜಿ, ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ಓಕೆ, ಯಾರು ಹೇಳ್ತೀರಾ ಮಹಾಭಾರತದ್ದು? ಮಾತಾಜಿ ಯಾರು ಹೇಳಿ. ಹರೇ ಕೃಷ್ಣ ಪ್ರಭು. ಆಚಾರ್ಯ ಹೇಳಿ. ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಯಾವುದು ಅಂತ ಯಕ್ಷ ಕೇಳ್ತಾನೆ ಪ್ರಭು ಧರ್ಮರಾಜನಿಗೆ. ಹ್ಮ್, ಏನ್ ರಿಪ್ಲೈ? ಅದು ರಿಪ್ಲೈ ಹೇಳ್ತಾನಲ್ವ, ಹಾನಿ ಹಾನಿ ಭೂತಾನಿ ಗಚ್ಚಂತಿ ಹಾಯ ಮಾಲ್ಯಂ ಶೇಷ ಸ್ಥಾವರ ಮಿಚ್ಚಂತಿ ಕಿಮ್ಮಾಶ್ಚರ್ಯ ಮತಪರಂ. ಜಗತ್ತಿನಲ್ಲಿ ಒಬ್ಬ ಜೀವಿ ಅಕ್ಕಪಕ್ಕ ಇರೋರು ಸಂಬಂಧಿಕರು ಎಲ್ಲರೂ ಮರಣ ಹೊಂದ್ತಾ ಇರ್ತಾರೆ. ಬಟ್ ಆದ್ರೆ ಆ ಜೀವಿ ಅನ್ಕೊಳ್ತಾನೆ ಇವರೆಲ್ಲರೂ ಹೋಗ್ತಾರೆ, ಬಟ್ ನಾನು ಪರ್ಮನೆಂಟ್ ಆಗಿರ್ತೀನಿ, ನನ್ಗೇನು ಸಾವು ಬರಲ್ಲ ಅಂತ ಅನ್ಕೊಂಡಿರ್ತಾನೆ ಪ್ರಭು. ಇದು ಆಶ್ಚರ್ಯಕರ ಸಂಗತಿ ಅಂತ ಧರ್ಮರಾಯ ಹೇಳ್ತಾನೆ ಪ್ರಭು. ಕರೆಕ್ಟ್. ಸೊ ಈ ಜನ್ಮ ಮೃತ್ಯು ಚಕ್ರ ನಡೀತಾ ಇರುತ್ತೆ. ಅದೆಲ್ಲ ನೀನೇನ್ ಮಾಡ್ಲಿಕ್ಕಾಗತ್ತೆ, ನಾನೇನ್ ಮಾಡ್ಲಿಕ್ಕಾಗತ್ತೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನ್ಗೆ. ಯಾಕಂದ್ರೆ ಮುಕ್ತಿ ಅಂತೂ ಪಡೆಯೋದಿಲ್ಲ. ಜನ್ಮ ಮೃತ್ಯು ಚಕ್ರದಲ್ಲಿ ಆ ವ್ಯಕ್ತಿ ತಿರುಗ್ತಾ ಇರ್ತಾನೆ. ಇಲ್ಲಿ ಇನ್ನೂ ಮುಕ್ತಿದು ಇನ್ನು ಮಾರ್ಗ ಇನ್ನೂ ಹೇಳ್ಕೊಟ್ಟಿಲ್ಲ. ಬಟ್ ಅದು ಅರ್ಥ ಇಲ್ಲ. ನಾವ್ ಇನ್ನೊಂದ್ ಕಡೆ ಅರ್ಥ ಮಾಡ್ಕೋಬಾರ್ದು. ಈ ಜನ್ಮ ಮೃತ್ಯು ಚಕ್ರ ನಡೀತಾ ಇದೆ, ಸೊ ನಾವ್ ಇನ್ನೊಂದ್ ಪ್ರಾಣಿಗೆ ಹತ್ಯೆ ಮಾಡಿ ಭಕ್ಷಣೆ ಮಾಡ್ಬೋದು ಅಂತ ಅದು ನೆಪ ಸರಿ ಇಲ್ಲ. ಈ ಪ್ರಾಣಿ ಹೇಗೂ ಸಾವು ಬರುತ್ತಲ್ಲ, ಇದ್ರ ಕುತ್ತಿಗೆ ಕೊಯ್ಬಿಟ್ಟು ನಾವು ಚೆನ್ನಾಗಿ ಅದ್ರ ಇದು ಮಾಡೋಣ ಅಂತಂದ್ರೆ ಆಗೋದಿಲ್ಲ. ಅಥವಾ ಯುದ್ಧನೋ ಅದಕ್ಕೋಸ್ಕರ ಮಾಡೋದು ಸರಿ ಇಲ್ಲ. ಬಟ್ ಕೆಲವೊಂದ್ಸತಿ ಈ ಸಂದರ್ಭದಲ್ಲಿ ಯುದ್ಧ ಮಾಡೋದು ಅನಿವಾರ್ಯ ಆಗತ್ತೆ. ಓಕೆ, ಸೊ ಈ ಕುರುಕ್ಷೇತ್ರ ಯುದ್ಧ ಭೂಮಿ ಭಗವಂತದು ಇಚ್ಛೆ ಅನುಸಾರ ಆಗ್ತಾ ಇದೆ. ನೀನು ಕ್ಷತ್ರಿಯ ಆಗಿರೋದ್ರಿಂದ ನೀನು ಯುದ್ಧ ಮಾಡ್ಬೇಕು. ನೀನ್ ಯಾವ್ದು ತರದು ಶೋಕ ಅಥವಾ ಭಯ ಪಡಿಬೇಡ. ಬಟ್ ಏನಾದ್ರೂ ನೀನ್ ಬೇರೆ ದಾರಿ ನೀನು ಒಪ್ಕೊಂಡಿಯಾ, ಅಲ್ಲಿ ನಿನಗೆ ಪತನ ಆಗತ್ತೆ. 28 ಶ್ಲೋಕದಲ್ಲಿ ಇದೇ ತರ ಹೇಳ್ತಾ ಇದೆ. ಆ ಒಂದು ಶರೀರ ಹುಟ್ಟುತ್ತೆ, ಸ್ವಲ್ಪ ಹೊತ್ತು ಇರುತ್ತೆ, ಮತ್ತೆ ಇರೋದಿಲ್ಲ, ಪ್ರಳಯ ಆಗುತ್ತೆ. ಇಟ್ ಗೆಟ್ಸ್ ಅನಿಲೇಟೆಡ್. ನಿಧಾನಾನಿ. ಸೊ ಶೋಕ ಮಾಡೋದಲ್ಲಿ ನಿನಗೇನು ಕಾರಣ ಇದೆ? ದೇವನ. Okay, so these are all very similar shlokas. Only the key points you can ಇದು ಮಾಡಿ ಜ್ಞಾಪಕ ಇಟ್ಕೊಳ್ಳಿ. ಶ್ಲೋಕ ನಂಬರ್ 26, 27, 8ನೇ ಶ್ಲೋಕ. ದೇಹದಲ್ಲಿ ಆತ್ಮ ಇಲ್ಲ ಅಂತ ಕೃಷ್ಣ ತರ್ಕ ಕೊಡ್ತಾ ಇದ್ದಾನೆ ಅರ್ಜುನಿಗೆ. ಸೊ ನೀನು ಶೋಕ ಪಡೆಯುವುದು ವ್ಯರ್ಥ. 29 ಶ್ಲೋಕ, ಇದು ಇಂಪಾರ್ಟೆಂಟ್ ಶ್ಲೋಕ. ಯಾವ ವಿಷಯದಲ್ಲಿ ಅಂತಂದ್ರೆ ಸಬ್ಜೆಕ್ಟ್ ಮ್ಯಾಟರ್. ಅನುವಾದ ಓದಿ 29 ಶ್ಲೋಕ. ಹರೇ ಕೃಷ್ಣ ಪ್ರಭು. ಹೇಳಿ ಮಾತಾಜಿ. ಕೆಲವರು ಆತ್ಮನನ್ನು ಆಶ್ಚರ್ಯದಿಂದ ಕಾಣುತ್ತಾರೆ, ಕೆಲವರು ಅವನನ್ನು ಆಶ್ಚರ್ಯಕರ ಎಂದು ವರ್ಣಿಸುತ್ತಾರೆ, ಮತ್ತೆ ಕೆಲವರು ಅವನು ಆಶ್ಚರ್ಯಕರ ಎನ್ನುವ ಮಾತನ್ನು ಕೇಳುತ್ತಾರೆ.
ಇನ್ನು ಕೆಲವರಾದರೋ ಅವನ ವಿಷಯ ಕೇಳಿದರೂ ಒಂದಿಷ್ಟು ಅರ್ಥ ಮಾಡಿಕೊಳ್ಳಲಾರರು. ಹರೇ ಕೃಷ್ಣ. ಏನ್ ಆಶ್ಚರ್ಯ ಇದೆ ಶ್ಲೋ ಈ ಆತ್ಮ ಬಗ್ಗೆ. ಒಂದ್ ಮಾತು ಮುಂಚೆ ಹೇಳಿದೆ, ಹಿರಣ್ಯಕಶಿಪು, ಹಿಟ್ಲರು, ಸದಾಮ್ ಹುಸೇನ್ ಎಲ್ಲ ಏನೇನು ಆಶ್ಚರ್ಯದ ಕಾರ್ಯಕ್ರಮ ಮಾಡಿಬಿಟ್ಟಿದ್ದಾರೆ. ಎಷ್ಟು ಶೂರ್ವೀರು. ಅಂಡ್ ಇಟ್ ಜಸ್ಟ್ ಒನ್ ಆತ್ಮ. ಬಟ್ ಇನ್ನೊಂದು ರೀತಿಯಾಗಿ ಆತ್ಮ ಬಗ್ಗೆ ನಾವು ಆಶ್ಚರ್ಯ ಪಡಿಬಹುದು. ಯಾವಾಗ, ಬಟ್ ಇನ್ ದ ರಿವರ್ಸ್ ವೇ. ಯಾವ ತರ ಅಂತಂದ್ರೆ, ಈ ನಾರದ್ ಮುನಿ ಯಾವಾಗ ಕೇಳ್ತಾನೆ, ಇದು ಭಗವಂತ ವಿಷಯದಲ್ಲಿದೆ, ಯಾರಿಗೆ ಕೇಳ್ತಾನೆ, ಆ ಚಪ್ಲಿ ಹೊಲೆ ಅವನ್ಗೆ, ಯಾಕೆ ನಿನಗೆ ಆಶ್ಚರ್ಯ ಅನ್ಸ್ತಾ ಇಲ್ಲ, ಭಗವಂತ ಒಂದು ಏನದು ಸೂಜಿ ಕಣ್ಣೊಳಗಡೆ ಆನೆಗೆ ಸೇರಿಸ್ತಾ ಇದ್ದಾನೆ. ಅವಾಗ ಚಪ್ಲಿ ಹೊಲೆ ಅವನ್ ಏನ್ ಹೇಳ್ದ, ಈ ಒಂದ್ ಬೀಜ ಎತ್ತಿದ. ಯಾವ ಮರದದು ಬೀಜ? ಅದು ಆಲದ ಮರ. ಆಲದ ಮರ. ಆಲದ ಮರ. ಅದು ಒಂದ್ ಬೀಜ ಎತ್ಬಿಟ್ಟಾದ್ರು. ಈ ಚಿಕ್ಕ ಬೀಜದಲ್ಲಿ ಇಂತ ದೊಡ್ಡದೊಂದು ಆಲದ ಮರ ಇದೆ. ಸೊ ನಾವು ಆ ರೀತಿ ಒಂದು ಆಶ್ಚರ್ಯ ಪಡಿಬಹುದು. ಒಂದ್ ಚಿಕ್ಕ ಬೀಜದಲ್ಲಿ ಇಷ್ಟು ದೊಡ್ಡ ಆಲದ ಮರ ಇದೆ, ಒಳಗಡೆ ಸೇರ್ಕೊಂಡಿದೆ ಅಲ್ವೇ? ಅಥವಾ ಅನ್ನೋದು ಎಕ್ಸಾಂಪಲ್, ಈ ಮಗು ತಾಯಿ ಗರ್ಭದಲ್ಲಿ ಇರುತ್ತೆ. ವಿ ಡೋಂಟ್ ನಾಟ್ ವಾಟ್ ಸೈಜ್ ಆ ಒಂದು ಆತ್ಮ ಶರೀರ ಪಡಿಬಹುದು. ಜಸ್ಟ್ ಲೈಕ್ ಭೀಮಂಗೆ 10,000 ಆನೆದು ಶಕ್ತಿ ಇತ್ತು, ಬಲ. ಸಮಟೈಮ್ಸ್ ನಮಗೆ ಆಶ್ಚರ್ಯ ಆಗತ್ತೆ, ಯಾವ ರೀತಿ ಇದು ಸಂಭಾವನೆ ಆಗತ್ತೆ. ಇವನ್ ಬ್ರಹ್ಮ ಸಹ ಒಂದು ಆತ್ಮ ಅಲ್ವಾ? ಬಟ್ ಬ್ರಹ್ಮ ನೋಡಿ ಎಷ್ಟೆಷ್ಟೆಲ್ಲಾ ಸೃಷ್ಟಿ ಮಾಡ್ತಾ ಇದ್ದಾನೆ. ಬೆಳಿಗ್ಗೆ ಕ್ಲಾಸ್ ಎಲ್ಲ ನಾವು ಕೇಳ್ತಾ ಇದೀವಿ. ಸೊ ನಮಗ ಒಂದೊಂದ್ಸಲ ಆಶ್ಚರ್ಯ ಆಗತ್ತೆ, ಇವನ್ ಚಿಕ್ಕ ಆತ್ಮ ಒಂದ್ ಶರೀರದಲ್ಲಿ ಸೇರ್ಕೊಂಡು ಏನೇನೆಲ್ಲ ಕಾರ್ಯ ಮಾಡ್ತಾ ಇದೆ. ಸೊ ಒಂದೊಂದ್ಸಲಿ ಸೈಂಟಿಸ್ಟ್ಗಳೆಲ್ಲ ಭ್ರಮೇಲಿರ್ತಾರೆ. ಇದೆಲ್ಲ ಸುಳ್ಳುಪ ಅಂತ, ಇದೆಲ್ಲ ಆತ್ಮದಿಂದ ಆಗ್ತಾ ಇಲ್ಲ, ದೇರ್ ಸಮಥಿಂಗ್ ಎಲ್ಸ್. ಸೊ ಇದು ಹೇಗೆ ಅರ್ಥ ಮಾಡ್ಕೋಬೇಕು? ಸಿಂಪ್ಲೆಸ್ಟ್ ವೇ ಈಸ್ ಭಗವದ್ಗೀತಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅದು ಕೇಳಿಸ್ಕೊಂಡ್ರೆ, ಅರ್ಥ ಮಾಡ್ಕೊಂಡ್ರೆ ನಮ್ಗೆಲ್ಲ ಅರ್ಥ ಆಗತ್ತೆ. ಭಗವದ್ಗೀತಾ ಅರ್ಥ ಮಾಡ್ಕೋಬೇಕಾದ್ರೆ ಕೃಷ್ಣಂದು ಡಿವೋಟಿದು ಅಹಿತುಕಿ ಕೃಪಾ ಬೇಕು. ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವೊಂದು ಪ್ರಭುಪಾದ ಭಗವದ್ಗೀತಾ ಇರುತ್ತೆ ಮನೆಯಲ್ಲೇ, ಓದ್ತೀರಾ, ಅರ್ಥ ಮಾಡ್ಕೋತೀರಾ ಟು ಸರ್ಟನ್ ಎಕ್ಸ್ಟೆಂಟ್. ಆದ್ರೆ ಡಿವೋಟಿ ಸಂಘಲ್ಲೇ ಕುತ್ಕೊಂಡು ಚರ್ಚೆ ಮಾಡಿದ್ರೆ ದೆನ್ ಯು ಹ್ಯಾವ್ ಮೋರ್ ಬೆಟರ್ ರಿಯಲೈಸೇಷನ್ಸ್. ಓಕೆ, ಸೊ ಇದು ಲಾಸ್ಟ್ ಶ್ಲೋಕ, 30ನೇ ಶ್ಲೋಕ. ಕೃಷ್ಣ ಲಾಸ್ಟ್ ಜ್ಞಾನ ಕೊಡ್ತಾ ಇದ್ದಾನೆ ಇಷ್ಟು ಆತ್ಮ ಬಗ್ಗೆ. ಅನುವಾದ ಓದಿ. ಓದ್ಲಾ ಪ್ರಭು? ಭರತ ವಂಶಜನಾದ ಅರ್ಜುನನೇ, ಈ ದೇಹದಲ್ಲಿ ವಾಸಿಸುವವರನ್ನು ಎಂದೂ ಕೊಲ್ಲಲು ಸಾಧ್ಯವಿಲ್ಲ. ಆದುದರಿಂದ ನೀನು ಯಾವ ಜೀವಿಗಾಗಿಯೂ ದುಃಖಿಸುವ ಕಾರಣವಿಲ್ಲ. ಪರ್ಪೋಟ್ ಒಂದು ಪ್ಯಾರಾಗ್ರಾಫ್ ಓದಿ. ಶ್ರೀಲ ಪ್ರಭುಪಾದ ಕಿ ಜೈ. ಅವಿಕಾರಿಯಾದ ಆತ್ಮವನ್ನು ಕುರಿತ ಬೋಧನೆಯ ಅಧ್ಯಾಯವನ್ನು ಭಗವಂತನೀಗ ಮುಕ್ತಾಯಗೊಳಿಸುತ್ತಾನೆ. ನಿತ್ಯವಾದ ಆತ್ಮವನ್ನು ಹಲವು ವಿಧಗಳಲ್ಲಿ ವರ್ಣಿಸಿ ಶ್ರೀಕೃಷ್ಣನು ಆತ್ಮಕ್ಕೆ ಸಾವಿಲ್ಲ ಮತ್ತು ದೇಹವು ಅಶಾಶ್ವತ ಎನ್ನುವುದನ್ನು ತೋರಿಸಿಕೊಡುತ್ತಾನೆ. ಆದುದರಿಂದ
ಕ್ಷತ್ರಿಯನಾದ ಅರ್ಜುನನು ತನ್ನ ತಾತ ಮತ್ತು ಗುರುಗಳು ಭೀಷ್ಮ ಮತ್ತು ದ್ರೋಣರು ಸಾಯುತ್ತಾರೆ ಎಂಬ ಭಯದಿಂದ ಕರ್ತವ್ಯಚ್ಯುತನಾಗಬಾರದು. ಶ್ರೀಕೃಷ್ಣನ ಅಧಿಕಾರವಾಣಿಯಿಂದ ನಾವು ಕಲಿಯಬೇಕಾದದ್ದು ಆತ್ಮವೇ ಇಲ್ಲ ಎನ್ನುವುದಲ್ಲ. ಐಹಿಕ ಬೆಳವಣಿಗೆಯ ಒಂದು ನಿರ್ದಿಷ್ಟ ಘಟ್ಟದಲ್ಲಿ ರಾಸಾಯನಿಕ ವಸ್ತುಗಳ ಪರಸ್ಪರ ಕ್ರಿಯೆಯಿಂದ ಜೀವದ ಲಕ್ಷಣಗಳು ಸೃಷ್ಟಿಯಾಗುತ್ತವೆ ಎಂದೂ ಅಲ್ಲ. ಆದರೆ ಐಹಿಕ ದೇಹದಿಂದ ಭಿನ್ನವಾದ ಆತ್ಮವಿದೆ ಎಂದು ನಂಬಬೇಕು. ಆತ್ಮವು ನಿತ್ಯವಾದುದು ಎಂದ ಮಾತ್ರಕ್ಕೆ ಹಿಂಸೆ ಪ್ರೋತ್ಸಾಹವಿದೆ ಎಂದಲ್ಲ. ಯುದ್ಧ ಕಾಲದಲ್ಲಿ ವಾಸ್ತವವಾಗಿ ಅದರ ಅಗತ್ಯವಿದ್ದಾಗ ಹಿಂಸೆಯ ಉತ್ಸಾಹವನ್ನು ಅದು ಕುಗ್ಗಿಸುವುದಿಲ್ಲ. ಆದರೆ ಆ ಅಗತ್ಯವನ್ನು ಭಗವಂತನ ಸಮ್ಮತಿಗೆ ಅನುಗುಣವಾಗಿ ನಿರ್ಧರಿಸಬೇಕಲ್ಲದೆ ಮನಸ್ಸು ಬಂದಂತಲ್ಲ. ಸೊ ಇಲ್ಲಿ ಲಾಸ್ಟ್, ಸೊ ಇದು ಕನ್ಕ್ಲೂಡಿಂಗ್ ಜ್ಞಾನ ಕೃಷ್ಣ ಕೊಡ್ತಾ ಇದ್ದಾನೆ ಆತ್ಮ ಬಗ್ಗೆ. ಓಕೆ, ಸೊ 13 ಶ್ಲೋಕ ಅಲ್ವಾ? ದೇಹಿನು ಅಸ್ಮಿನ್ ಯಥಾ ದೇಹಿ. Yes, Prabhu. 13-30 ಕೃಷ್ಣ ಜ್ಞಾನ ಕೊಡ್ತಾ ಇದ್ದಾನೆ ಆತ್ಮ ಬಗ್ಗೆ. ಅದರಲ್ಲಿ 3 ಶ್ಲೋಕ ಇದೆ ಆತ್ಮದು ವ್ಯಕ್ತಿತ್ವ ಅಸ್ತಿತ್ವ ಇಲ್ಲ, ಅದರ ಜ್ಞಾನ ಕೊಡ್ತಾ ಇದ್ದಾನೆ. ಸೊ ಇದು ಜ್ಞಾನ ಸೆಕ್ಷನ್ ಮುಗೀತು, ಜ್ಞಾನ ಕಾಂಡ. ಇಲ್ಲಿಂದ ಪ್ರಾರಂಭ ಆಗತ್ತೆ 31 ಶ್ಲೋಕದಿಂದ ಕರ್ಮಕಾಂಡ. ನೀನು ಕ್ಷತ್ರಿಯ ಅರ್ಜುನ, ನೀನ್ ಯಾಕೆ ಯುದ್ಧ ಮಾಡಬೇಕು ಅಕಾರ್ಡಿಂಗ್ ಟು ಯುವರ್ ಕರ್ಮ. ಇಲ್ಲಿಂದ ಎಲ್ಲ ಕೃಷ್ಣ ತಂದು ಜ್ಞಾನ ಹೇಳ್ಕೊಡ್ತಾ ಇದ್ದಾನೆ. ಅನುವಾದವದಿ 31 ಶ್ಲೋಕ. ನೀನು ಕ್ಷತ್ರಿಯನಾಗಿ ಸ್ವಧರ್ಮವನ್ನು ಪರಿಗಣಿಸಿದಾಗ ಧರ್ಮಕ್ಕಾಗಿ ಹೋರಾಡುವುದಕ್ಕಿಂತ ಶ್ರೇಯಸ್ಕರವಾದ ಕಾರ್ಯ ಇನ್ನೊಂದಿಲ್ಲ ಎನ್ನುವುದನ್ನು ನೀನು ತಿಳಿದುಕೊಳ್ಳಬೇಕು. ಆದುದರಿಂದ ಹಿಂಜರಿಕೆಗೆ ಅವಕಾಶವೇ ಇಲ್ಲ. ಹರೇ ಕೃಷ್ಣ. ಸ್ವಧರ್ಮ 2 ತರ ಇದೆ, ಪರ ಅಪರ. ಸ್ವಧರ್ಮ 2 ತರ ಇದೆ, ಒಂದು ಅಪರ ಒಂದು ಪರ. ಅಪರ ಧರ್ಮ ಅಂತಂದ್ರೆ ವರ್ಣಾಶ್ರಮ ಧರ್ಮ, ದೇಹಕ್ಕೆ ಸಂಬಂಧಪಟ್ಟಿದ್ದು ಧರ್ಮ. ದೇಹದ ಸಂಬಂಧಪಟ್ಟಿದ್ದ ಧರ್ಮ ಯಾವುದಿದೆ ಹೇಳಿ ವರ್ಣಾಶ್ರಮ ಧರ್ಮದಲ್ಲಿ? ನರಸಿಂಹ ಗೌರಾರಿ ಪ್ರಭು. ದೇಹಕ್ಕೆ ಸಂಬಂಧಪಟ್ಟಿದ್ದು ಬಂದ್ರೆ ಸೆನ್ಸ್ ಗ್ರಾಟಿಫಿಕೇಶನ್ ಅಲ್ವಾ ಪ್ರಭು? ದೇಹಕ್ಕೆ ಸಂಬಂಧಪಟ್ಟಿದ್ದ ಸ್ವಧರ್ಮ, ವರ್ಣಾಶ್ರಮ ಧರ್ಮ ಹೇಳಿ. ವರ್ಣಾಶ್ರಮ ಧರ್ಮ ಅಂದ್ರೆ ಗೊತ್ತಾಗ್ತಾ ಇಲ್ಲ ಬ್ರೋ, ಅರ್ಥ ಆಗ್ತಾ ಇಲ್ಲ. ವರ್ಣಾಶ್ರಮ ಬ್ರಹ್ಮಚಾರಿ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಅದೇನದು? ಅವನು ಅಂದ್ರೆ ಒಬ್ಬೊಬ್ರು ಒಂದೊಂದು ಧರ್ಮ ಮಾಡ್ಬೇಕು ಅಂದ್ರೆ. ವಾಟ್ ಇಸ್ ದಟ್? 4 is what? 4 ಧರ್ಮ, 4 ವರ್ಣ, 4 ಧರ್ಮ. 4 ವರ್ಣ, 4 ಆಶ್ರಮ. ಓಕೆ. ವರ್ಣ ಆಶ್ರಮ 4 ವರ್ಣ, 4 ಆಶ್ರಮ. ಓಕೆ. ಸೊ 4 ವರ್ಣ ಯಾವುದು? ವರ್ಣ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಇದೆಲ್ಲ ದೇಹ ಪಟ್ಟದ ಸಂಬಂಧ ಅಲ್ವಾ? ಕರೆಕ್ಟ್. ಓಕೆ ಬ್ರೋ. ಓಕೆ. This is apara dharma connected to the body. ನೀನು ಬ್ರಾಹ್ಮಣ, ಇವರು ಶೂದ್ರ, ಇವರು ಕ್ಷತ್ರಿಯ, ಇವರು ವೈಶ್ಯ, ಇವ್ರು ಬ್ರಹ್ಮಚಾರಿ, ಇವರು ವಾನಪ್ರಸ್ಥಿ, ಸನ್ಯಾಸ, ಎಲ್ಲ ದೇಹ ಪಟ್ಟದಲ್ವಾ? ಸೊ ದೇಹ ಪಟ್ಟದ ಸಂಬಂಧ ಸ್ವಧರ್ಮ ಕೃಷ್ಣ ಹೇಳ್ತಾ ಇದ್ದ ಅರ್ಜುನಿಗೆ, ನೀನು ಮಾಡು, ಇವರ ಕ್ಷತ್ರಿಯ, ನೀನ್ ಕ್ಷತ್ರಿಯ ಧರ್ಮ ಪಾಲಿಸು. ಯಾಕೆ ಸಂಕೋಚ ಪಡ್ತಾ ಇದೀಯಾ? ಏನಿದೆ ಪ್ರಾಬ್ಲಮ್ ನಿಂದು? ಸೊ ಈ ಶ್ಲೋಕದಲ್ಲಿ ಅದೇ ಕೃಷ್ಣ ಹೇಳ್ತಾ ಇದ್ದಾನೆ. ಕ್ಷತ್ರಿಯ ಅಂತಂದ್ರೆ ಟ್ರೈನಿಂಗ್ ತಗೊಳ್ತಾರೆ ಕ್ಷತ್ರಿಯವರು, ಹೇಗ್ ಕೊಲೆ ಮಾಡೋದು ಅಂತ.
ಸೊ ಅರ್ಜುನ, ನೀನು ಕ್ಷತ್ರಿಯ ಧರ್ಮದ ಕೊಲೆ ಮಾಡ್ಲಿಕ್ಕೆ ನೀನು ಟ್ರೈನಿಂಗ್ ತಗೊಂಡಿದ್ಯಾ? ಯಾಕಪ್ಪ ಹಿಂದೆ ಸರಿತಾ ಇದೆಯಾ ನೀನು? ಸೊ ಕ್ಷತ್ರಿಯ ಧರ್ಮ ಅಂತಂದ್ರೆ ಹಿಂಸೆ. ಬಟ್ ಆ ಹಿಂಸೆ ಈಸ್ ಅಕಾರ್ಡಿಂಗ್ ಟು ಧಾರ್ಮಿಕ್ ಪ್ರಿನ್ಸಿಪಲ್ಸ್. ಇದು ವೆರಿ ಇಂಪಾರ್ಟೆಂಟ್. ಕ್ಷತ್ರಿಯ ಕೆನಾಟ್ ಬಿ ಅಧರ್ಮಿಕ್, ಆಮೇಲೆ ಇಷ್ಟ ಬಂದಂಗೆ ಕೊಲೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ವರ್ಣಾಶ್ರಮ ಧರ್ಮ, ಸ್ವಧರ್ಮ, ಅಕಾರ್ಡಿಂಗ್ ಟು ವರ್ಣಾಶ್ರಮ ಧರ್ಮ, ಧಾರ್ಮಿಕ ಶಾಸ್ತ್ರ ಧರ್ಮಶಾಸ್ತ್ರ ಅನುಸಾರ ಅವ್ರವ್ರು ತಮ್ಮ ಡ್ಯೂಟಿ ಮಾಡಬೇಕು. ಯಾರು ತಮ್ದು ಡ್ಯೂಟಿ ಮಾಡೋದಿಲ್ಲ, ದೇ ವಿಲ್ ಗೋ ಟು ಹೆಲ್, ನರಕಕ್ಕೆ ಹೋಗ್ತಾರೆ. ಅಪರಧರ್ಮ. ಎರಡನೇ ಧರ್ಮ ಏನಿದೆ? ಪರಧರ್ಮ. ಪರಧರ್ಮದಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ಎಲ್ಲಿ ನಿಮ್ಮ ಧರ್ಮ ಆಧ್ಯಾತ್ಮಿಕ ಆಗತ್ತೆ, ಸ್ಪಿರಿಚುವಲ್, ಅವಾಗ ಯು ಆರ್ ಅಬಾವ್ ದಿ ಬಾಡಿ. ಅವಾಗೇನಾಗತ್ತೆ? ಬ್ರಾಹ್ಮಣನು ಕ್ಷತ್ರಿಯದು ಕಾರ್ಯ ಮಾಡ್ಬೋದು ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್ ಅಲ್ಲಿ. ಕ್ಷತ್ರಿಯನು ಬ್ರಾಹ್ಮಣ ಕಾರ್ಯ ಮಾಡ್ಬೋದು, ಶೂದ್ರ ಕಾರ್ಯ ಮಾಡ್ಬೋದು, ವೈಶ್ಯ ಕಾರ್ಯ ಮಾಡ್ಬೋದು. ಇಸ್ ಇಟ್ ಕರೆಕ್ಟ್ ಆರ್ ನಾಟ್? ಎಸ್ ಅನ್ನೋ ಅಂತ ಹೇಳಿ. ಪ್ರಭು. ಸೊ ಎಕ್ಸಾಂಪಲ್ ಕೊಡಿ, ಹೇಗೆ ವರ್ಣಾಶ್ರಮ ಧರ್ಮ ಬಿಕಮ್ ಸ್ಪಿರಿಚುವಲ್. ಒಂದೊಂದು ಬೇಗ ಬೇಗ ಎಕ್ಸಾಂಪಲ್ ಕೊಡಿ. ಹರೇ ಕೃಷ್ಣ ಪ್ರಭುಜಿ, ನಾವೆಲ್ಲರೂ ಸಹ ಶೂದ್ರರೇ ಆಗಿದ್ದೇವೆ. ನಮ್ಮ ಇಸ್ಲಾಂ ಸಂಸ್ಥೆಯ ಸಂಸ್ಥಾಪನಾಚಾರ್ಯರು ಸ್ವಾಮಿ ಶ್ರೀಲ ಪ್ರಭುಪಾದರ ಕೃಪೆ ಅನುಗ್ರಹದಿಂದ ಈ ಒಂದು ಆಧ್ಯಾತ್ಮಿಕತೆಯಿಂದ ನಾವೆಲ್ಲರೂ ಸಹ ಬ್ರಾಹ್ಮಣರ ಒಂದು ಹಂತಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇದೆ. ವೆರಿ ಗುಡ್. ದಿನನಿತ್ಯ ಏನ್ ಮಾಡ್ತಾ ಇದ್ದೀರಾ? ದಿನನಿತ್ಯ ಯಾವ ಕಾರ್ಯ ಮಾಡ್ತಾ ಇದ್ದೀರಾ? ಅದ್ರ ಜೊತೆಗೆ ನಾವು ನಮ್ಮ ಒಂದು ಮಟೀರಿಯಲ್ ಲೈಫ್ ಅನ್ನು ಸಹ ಭಗವಂತನನ್ನ ಕೇಂದ್ರೀಕೃತವಾಗಿ ಯಾವ ರೀತಿ ನಾವು ಭಕ್ತಿಯನ್ನ ಮಾಡಬೇಕು ಅನ್ನೋದನ್ನು ಸಹ ಸ್ವಾಮಿ ಶ್ರೀಲ ಪ್ರಭುಪಾದರು ಹೇಳಿರೋದ್ರಿಂದ ಆ ಪ್ರಕಾರ ಸಹ ನಾವು ಜೀವನವನ್ನು ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶವನ್ನ ಸ್ವಾಮಿ ಪ್ರಭುಪಾದರು ನಮ್ಗೆ ಕೊಡ್ತಾ ಇದ್ದಾರೆ. ಎಕ್ಸಾಂಪಲ್ ಹೇಳಿ. ಅಂದ್ರೆ ನಾವು ಜಾಬ್ ಮಾಡ್ತಾ ಇದ್ದೀವಿ ಪ್ರಭುಜಿ, ಉದ್ಯೋಗವನ್ನ ಮಾಡ್ತಾ ಇದ್ದೇವೆ, ಕೆಲವರು ವ್ಯಾಪಾರಗಳನ್ನ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಹರೇ ಕೃಷ್ಣ ಪ್ರಭು. ಅದು ಸ್ಪಿರಿಚುವಲ್ ಹೆಂಗಾಯ್ತು? ಹರೇ ಕೃಷ್ಣ ಪ್ರಭು. We are connected to the when you are connected to spiritual, Prabhu. ಪ್ರಭು, ನೀವ್ ಹೇಳಿದ್ರಲ್ಲ ಪ್ರಭು, ಧರ್ಮ ಆಧ್ಯಾತ್ಮಿಕವಾದಾಗ ಎಲ್ಲಾ ಸೇವೆನು, ಎಲ್ಲಾ ವರ್ಣದ ಸೇವೆನು ಮಾಡ್ಬೋದು ಅಂತ. ಸೊ ನಾವೀಗ ಹರೇ ಕೃಷ್ಣ ಮೂವ್ಮೆಂಟ್ ಅಲ್ಲಿ ಇರೋದ್ರಿಂದ, ಬೈ ದ ಮರ್ಸಿ ಆಫ್ ಶ್ರೀಲ ಪ್ರಭುಪಾದ್, ನಾವು ಡಿಟಿ ವರ್ಷಿಪ್ ಮಾಡೋದ್ರಿಂದ ಬ್ರಾಹ್ಮಣರು ಮಾಡ್ತಕ್ಕಂಥ ಸೇವೆ ಮಾಡ್ತಾ ಇದೀವಿ. ಸೊ ಟೆಂಪಲ್ ಕಮಾಂಡಿಂಗ್ ಮ್ಯಾನೇಜ್ಮೆಂಟ್ ಇಂದ ಕ್ಷತ್ರಿಯಂದು ಮಾಡ್ತಾ ಇದೀವಿ. ಡೊನೇಷನ್ ಕಲೆಕ್ಷನ್ ಇಂದ ವೈಶ್ಯ ಸೇವೆನೂ ಮಾಡ್ತಾ ಇದೀವಿ. ಮತ್ತೆ ಇವರೆಲ್ಲರ ಸೇವೆ ಮಾಡೋದ್ರಿಂದ ಶೂದ್ರ ಅಂದ್ರೆ ಎಲ್ಲಾ ವರ್ಣಗಳ ಸೇವೆಯಲ್ಲೂ ನಾವು ಪಾಲ್ಗೊಳ್ತಾ ಇದೀವಿ, ಯಾಕಂದ್ರೆ ಧರ್ಮ ಆಧ್ಯಾತ್ಮಿಕವಾಗಿರೋದ್ರಿಂದ. ದಿಸ್ ಇಸ್ ದಿ ಆನ್ಸರ್ ರಂಗಮಯ್ಯ ಪ್ರಭು. ನೀವು ಒಂದಿನಲ್ಲಿ ಎಲ್ಲಾ ವರ್ಣದ್ದು ಸೇವೆ ಮಾಡ್ತಾ ಇದ್ದೀರಾ, ಅರ್ಥ ಆಯ್ತಾ ರಂಗಮಯ್ಯ? ಈ ರೀತಿ ಡಿವೋಟಿ ಅಂತಂದ್ರೆ ದೈವಿ ವರ್ಣಾಶ್ರಮ. ಬೆಳಿಗ್ಗೆ ಬ್ರಾಹ್ಮಣ, ಹಗ್ಲೊತ್ತು ವೈಶ್ಯ ಅಥವಾ ಕ್ಷತ್ರಿಯ, ಮಧ್ಯದಲ್ಲಿ ಒಂದು ಬಿಟ್ಬಿಟ್ರು ರಸರಾಜ ಪ್ರಭು, ಶೂದ್ರ ಕೆಲಸ ಬಾತ್ರೂಮ್ ಕ್ಲೀನಿಂಗ್. ಕಸ ಗುಡಿಸೋದು, ಟೆಂಪಲ್ ಫ್ಲೋರ್ ಕ್ಲೀನ್ ಮಾಡೋದು. ಏನಪ್ಪಾ ಬೆಳಿಗ್ಗೆ ಜಪ ಮಾಡ್ಕೊಂಡು ಕೂರ್ತಿದ್ಯಾ, ಈಗೂ ನೋಡಿದ್ರೆ ಟೆಂಪಲ್ ಫ್ಲೋರ್ ಕ್ಲೀನ್ ಮಾಡ್ತಾ ಇದ್ಯಾ? ನೀವು ಯಾವ ಜಾತಿಪಾ ನೀವು? ಸೊ ಭಗವಂತ ಸೇವೆದಲ್ಲಿ ಎಲ್ಲಾ ಸೇವೆ ಒಂದೇ. ವೆದರ್ ಯು ಆರ್ ಡೂಯಿಂಗ್ ಗಾರ್ಡನಿಂಗ್, ವಾಷಿಂಗ್ ಕ್ಲೋತ್ಸ್, ಬಾತ್ರೂಮ್ ಕ್ಲೀನಿಂಗ್,
ಸರ್ವಿಂಗ್ ಡಿವೋಟೀಸ್, ಡಿಟಿ ವರ್ಷಿಪ್ ಎಲ್ಲಾನು ಒಂದೇ. ಸಮದರ್ಶಿನಃ, ಈಕ್ವಲ್ ವಿಷನ್. ಈಗ ಟೆಂಪಲ್ ಅಲ್ಲಿ ಒಂದು ಸೇವೆ ಯಾವಾಗ್ಲೂ ಡಿಮ್ಯಾಂಡ್ ಇರುತ್ತೆ. ಏನು, ನಾನು ಪೂಜೆ ಮಾಡ್ತೀನಿ, ನಾನು ಕೀರ್ತನ್ ಮಾಡ್ತೀನಿ, ನಾನು ಕ್ಲಾಸ್ ಕೊಡಬೇಕು, ನಾನು ಮ್ಯಾನೇಜ್ಮೆಂಟ್ ಅಲ್ಲಿ ಬರಬೇಕು. ಬಟ್ ಒಂದ್ ಸೇವೆ ಯಾವಾಗ್ಲೂ ಖಾಲಿಯಾಗಿ ಬಿದ್ದಿರ್ತದೆ. ಯಾವ್ದದು? ವೆಜಲ್ಸ್ ಕ್ಲೀನಿಂಗ್. ವೆಜಲ್ಸ್ ಕ್ಲೀನಿಂಗ್. ಯಾರು ಕಾಣದ ಪ್ರಭು ಬರ್ತಿ ಪ್ರಭು, ಬಹಳ ಚೆನ್ನಾಗಿ ಪ್ರೋಗ್ರಾಮ್ ಆಯ್ತು, ಬಹಳ ಆನಂದ ಆಯ್ತು, ಈಗ ಬರ್ತಿ ಪ್ರಭು, ಬನ್ನಿ ಪ್ರಭು, ಸ್ವಲ್ಪ ಪಾತ್ರೆ ಬಿದ್ದಿದೆ ಪ್ರಭು, ಅಲ್ಲಿ ಫೋನ್ ಮೇಲೆ ಫೋನ್ ಬರ್ತಾ ಇದೆ ಮನೆಯಿಂದ. ಓಕೆ, ಸೊ ಪರಧರ್ಮ ಅಂಡ್ ಅಪರಧರ್ಮ. ಸೊ ನಾವು ಯಾವಾಗ ನಮ್ದು ಅಪರಧರ್ಮ ಆಧ್ಯಾತ್ಮಿಕಕ್ಕೆ ಕನೆಕ್ಷನ್ ಕೊಡ್ತೀವಿ, ಅವಾಗ ನಾವು ಯಾವ ಬೇಕಾದ ಡ್ಯೂಟಿ ಮಾಡ್ಬೋದು. ಆಮೇಲೆ ನಮ್ದು ಚೇತನ ಪ್ರಜ್ಞೆನು ಮೇಲೆ ಸ್ತರಕ್ಕೆ ಬರುತ್ತೆ. ಓಕೆ, ಸೊ 32 ಶ್ಲೋಕದಲ್ಲಿ ಕೃಷ್ಣ ಮತ್ತೆ ಹೇಳ್ತಾ ಇದ್ದಾನೆ, ಆ ಶತ್ರುಗಳು ಕಾಯ್ತಾ ಇರ್ತಾರೆ ಯಾವಾಗ ನಾವು ಯುದ್ಧ ಮಾಡ್ಬೇಕು ಅಂತ. ಈ ಒಂದು ಅವಕಾಶ, ಹೇಗೆ ನಮ್ಮ ಸೈನಿಕರು ಎಲ್ಲ ದಿವಸ ಏನೇನು ಎಲ್ಲ ಡ್ರಿಲ್ ಆರ್ಮಿ ನೇವಿ ಆಗ್ಲಿ ಸುಮ್ನೆ ಮಾಕ್ ಬ್ಯಾಟಲ್ಸ್ ಅಂತ ಹೇಳ್ತಾರೆ. ಯಾಕೆ? ಅವ್ರಿಗೆಲ್ಲ ಚುರುಕು ಇಟ್ಕೊಳ್ಳಿಕ್ಕೆ. ಈ ತರ ಒಂದು ಅವಕಾಶ ಬಂದಿದೆ ಮಹಾಭಾರತ ಯುದ್ಧದಲ್ಲಿ. ಅರ್ಜುನ್ಗೆ ಯಾಕಪ್ಪ ಹಿಂಸರಿತಾ ಇನ್ನೊಂದು ದೊಡ್ಡ ಅವಕಾಶ, ನಿಂದೆಲ್ಲ ಪರಾಕ್ರಮ ತೋರ್ಸ್ಕೊಳಿಕ್ಕೆ ಯಾಕೆ ಕೂತ್ಕೊಳ್ತಾ ಇದೀಯಾ? ನೀನ್ ಯುದ್ಧ ಮಾಡಿ ನೀನ್ ಗೆದ್ರೆ ನಿನ್ ರಾಜ್ಯ ಪಡಿತೀಯ ಪೃಥ್ವಿ ಲೋಕದಲ್ಲಿ. ಗೆಲ್ಲಿಲ್ಲ, ನಿನ್ಗೋಸ್ಕರ ಸ್ವರ್ಗ ದ್ವಾರ ಓಪನ್ ಆಗಿರುತ್ತೆ. ಬೋತ್ ಸೈಡ್ಸ್ ಯು ಆರ್ ವಿನ್ನರ್, ವಿನ್ ಸಿಚುವೇಶನ್. ಸೊ ನೀನು ಯುದ್ಧದಿಂದ ಹಿಂದೆ ಸರಿಬೇಡ. ಓಕೆ, ದಿಸ್ ಇಸ್ ದಿ 32 ಶ್ಲೋಕ. 33 ಶ್ಲೋಕ ಓದಿ ಅನುವಾದ. ಮಲ್ಲಿಕಾರ್ಜುನ್ ಇದೆಯಾ ಸೌಂಡ್? 33 ಅನುವಾದ ಓದಿ. ನೀನೇನಾದರೂ ಯುದ್ಧ ಮಾಡಬೇಕಾದ ನಿನ್ನ ಸ್ವಧರ್ಮವನ್ನು ಪಾಲಿಸದೇ ಇದ್ದರೆ ನಿನ್ನ ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದ ಪಾಪಕ್ಕೊಳಗಾಗುತ್ತೀಯೇ. ಯೋಧನೆಗಾಗಿ ನಿನ್ನ ಕೀರ್ತಿಯನ್ನು ಕಳೆದುಕೊಳ್ಳುತ್ತೀಯೇ. ಹರೇ ಕೃಷ್ಣ. ನಿನ್ ಸ್ವಧರ್ಮದಲ್ಲಿ ಯಾರು ನಿಂದು ಸ್ವಧರ್ಮದಲ್ಲಿ ನೀನೇನಾದ್ರೂ ನಿಂದು ಧಾರ್ಮಿಕ ಕಾರ್ಯ ಮಾಡ್ಲಿಲ್ಲ ಯುದ್ಧದ್ದು, ಏನಾಗುತ್ತೆ ನಿನ್ಗೆ? ಪಾಪ. ಅಂಡರ್ಸ್ಟುಡ್? ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಸಡನ್ಲಿ ಡಿವೋಟಿ ಸ್ತರಕ್ಕೆ ಜಿಗಿಬಾರ್ದು. ನಾನ್ ಡಿವೋಟಿ, 16 ಮಾಲೆ ಚಂಟಿ ಮಾಡ್ತಾ ಇದ್ದೀನಿ, ನಾನು ಡಿವೋಟಿ, ನಾನು ಸ್ಪಿರಿಚುವಲ್, ನಾನು ಇವೆಲ್ಲ ಬೇರೆ ಕೆಲಸ ಮಾಡೋದಲ್ಲ, ದಿನನಿತ್ಯ ಕೆಲಸ ಮಾಡೋದಲ್ಲ. ಐ ಡೋಂಟ್ ವಾಂಟ್ ಟು ಬಿ ಎ ಗುಡ್ ಹಸ್ಬೆಂಡ್, ಗುಡ್ ಫಾದರ್, ಗುಡ್ ಮದರ್, ಗುಡ್ ವೈಫ್, ಗುಡ್ ಚೈಲ್ಡ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ವಾಟ್ ಎವರ್. ಸಡನ್ಲಿ ಚೇಂಜ್ ಆಗ್ಬಾರ್ದು ಪೊಸಿಷನ್. ಅದಕ್ಕೆ ಹೇಳ್ತಾರೆ ಮರ್ಕಟ, ಜಿಗಿಯುವುದು, ಒಂದು ಗಿಡದಿಂದ ಇನ್ನೊಂದು ಗಿಡ ಜಿಗಿಯುವುದು, ಸಿಂಪ್ಲಿ ಜಂಪಿಂಗ್. ಸೊ ಎಲ್ಲಿವರೆಗೂ ದೇಹ ಇದೆ, ಕ್ರಮೇಣಿಂದ ನಾವು ನಮಗೆ ಮೇಲಿಗೆ ಬರಬೇಕು ಪರಧರ್ಮಗೆ. ಸೊ ಅರ್ಜುನ, ಈಗ ನೀನ್ ಕ್ಷತ್ರಿಯ, ಕರ್ಮಕಾಂಡಿ, ನೀನು ಯುದ್ಧ ಮಾಡ್ಲಿಲ್ಲ ಅಂದ್ರೆ ನಿನ್ನ ಪಾಪ ತಟ್ಟುತ್ತೆ. ನಿನ್ ಡ್ಯೂಟಿ ನೆಗ್ಲೆಕ್ಟ್ ಮಾಡ್ತಾ ಇದೀಯಾ, ಆಮೇಲೆ ನಿನ್ ಕೀರ್ತಿನೂ ಹೊಟ್ಟೋಗುತ್ತೆ. ಒಂದೊಂದ್ಸಲಿ ಈ ಪಬ್ಲಿಕ್ ಇಸ್ಕಾನ್ ಡಿವೋಟೀಸ್ಗೆ ಏನ್ ಹೇಳ್ತಾ ಗೊತ್ತಾ? ಯೂಸ್ಲೆಸ್ ಪೀಪಲ್. ಯಾವ ನೋಡಿದ್ರೆ ಜಪಮಾಲೆ ಹಿಡ್ಕೊಂಡು ಕೂತೋರ್ತಾರೆ ಕೈಯಲ್ಲಿ, ಬೇರೆ ಕೆಲಸ ಇಲ್ಲ ಇವ್ರಿಗೆ, ದಂಡ ಪಿಂಡಗಳು.
ಬೇರೆಯವ್ರ ದುಡ್ಡು ಮೇಲೆ ಜೀವನ ಮಾಡ್ತಾ ಇದ್ರು ಇವರು, ಕಲೆಕ್ಷನ್ ಮಾಡಿ ದುಡ್ಡು. ತಮ್ದು ಸ್ವಧರ್ಮ ಮಾಡ್ಲಿಕ್ಕೆ ಆಗಲ್ವಾ? ಕರ್ಮ ಮಾಡ್ಲಿಕ್ಕೆ ಆಗಲ್ವಾ? ಒಂದ್ ರಿಪೋರ್ಟರು ಪ್ರಭುಪಾದ್ಗೆ ಹೇಳ್ತಾ ಇದ್ರು, ಪ್ರಭುಪಾದ್ಗೆ ಹೇಳ್ತಾ ಇದ್ರು, ವಿ ಶುಡ್ ವರ್ಕ್, ವಿ ಆರ್ ಮೆಂಟ್ ಟು ವರ್ಕ್. ವಿ ಆಲ್ಸೋ ವರ್ಕ್, ವಿ ಆಲ್ಸೋ ಚಾಂಟ್. ನಾವು ಕೆಲ್ಸನೂ ಮಾಡ್ತೀವಿ, ಜಪಾನು ಮಾಡ್ತೀವಿ. ಇಲ್ಲ, ಕೆಲಸ ಮಾಡ್ಬೇಕು, ನಾವ್ ಜೀವನ ಬಂದಿದ್ದು ಕೆಲಸ ಮಾಡ್ಲಿಕ್ಕೆ. ಪ್ರಭುಪಾದ್ಗೆ ಸ್ವಲ್ಪ ಕೋಪ ಬಂತು. ನೀನ್ ಕೆಲಸ ಮಾಡು, ನಾನೇ ಕೆಲಸ ಮಾಡ್ಲಿ? ನಾನ್ ಪೂರ್ವ ಜನ್ಮದಲ್ಲೆಲ್ಲ ಕೆಲಸ ಮಾಡಿದ್ದೀನಿ, ಈಗ ನಾನು ಕುತ್ಕೊಂಡು ಸುಖ ಪಡಿತಾ ಇದ್ದೇನೆ. ನೀನ್ ಹೋಗಿ ಕೆಲಸ ಮಾಡು ಕತ್ತೆ ತರ ಅಂತ. ಸೊ ದಿಸ್ ಈಸ್ ದಿ ಬ್ಯೂಟಿಫಿಕೇಶನ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್. ನಾವು ಎಲ್ಲಿ ಕೃಷ್ಣನಿಗೆ ಶರಣಾಗತಿ ಆಗ್ತೀವಿ, ಕೃಷ್ಣ ನಮ್ದು ಈ ಎಲ್ಲ ಕರ್ಮಕಾಂಡ ಏನಿದೆ ಧರ್ಮ ಎಲ್ಲದಿಂದ ಬಿಡುಗಡೆ ಮಾಡ್ಬಿಡ್ತಾನೆ. ಸೀಕ್ರೆಟ್, ಡೋಂಟ್ ಟೆಲ್ ಎನಿಬಡಿ. ಇದು ಪ್ರಭುಪಾದ ಹೇಳಿದ ಮಾತು ಬಹಳ ಮುಖ್ಯ ಇದೆ. ನೀನು ಹೋಗಿ ಕೆಲಸ ಜನ್ಮ ಎಲ್ಲ ಕೆಲಸ ಮಾಡಿ ಈಗ ನಾನು ಅನುಭವಿಸ್ತಾ ಇದ್ದೀನಿ. ಹರೇ ಕೃಷ್ಣ ವಾಯ್ಸ್ ಪ್ರಭು. ಬ್ರೇಕ್ ಆಗ್ತಾ ಇದೆ. ಕೇಳಿಸ್ತಾ ಇಲ್ಲ ಪ್ರಭುಜಿ. ಮ್ಯೂಟ್ ಆಗಿದೆ ಅನ್ಸುತ್ತೆ ಪ್ರಭು. ಇಲ್ಲ ಮ್ಯೂಟ್ ಆಗಿಲ್ಲ ಪ್ರಭುಜಿ. ಕೇಳಿಸ್ಕೊಳ್ಳಿಲ್ಲ. ಹಾ. ಸೊ ಈ ಕೃಷ್ಣ ಪ್ರಜ್ಞೆದು ಏನ್ ಬ್ಯೂಟಿ ಅಂತಂದ್ರೆ, ನಮಗೆ ಕೃಷ್ಣನ್ಗೆ ಶರಣಾಗತಿ ಆಗ್ತೀವಿ, ಕೃಷ್ಣ ಪ್ರಜ್ಞೆ ಆಗ್ತೀವಿ, ಪಥದಲ್ಲಿ ನಡೀತೀವಿ. ನಾವು ಹೇಗೆ ಶರಣಾಗತಿ ಆಗ್ತೀವಿ, ಕೃಷ್ಣನ್ಗೆ ಬೇರೆ ಎಲ್ಲ ಕರ್ಮಕಾಂಡ ಡ್ಯೂಟಿಯಿಂದ ಎಲ್ಲ ಮುಕ್ತ ಮಾಡ್ತಾನೆ. ಬ್ಯೂಟಿ. ಪ್ರಭುಪಾದ ಯಾಕೆ ಹೇಳ್ದ ಇಟ್ಕೊಂಡು, ನೀನು ಕತೆ ತಂದಿದೀಯ, ನಾನೇ ಕತೆ ತಂದ. ಮನುಷ್ಯ ಈ 4 ಕಾರ್ಯ ಸಲಹೆಗೆ ಕತ್ತೆ ತರ ದುಡಿತಾರೆ. ಕೃಷ್ಣ ಪ್ರಜ್ಞೆ ಬಂದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಆಹಾರ ಬೇಕು, ಎಷ್ಟು ನಿದ್ರೆ ಬೇಕು, ಎಷ್ಟು ಭಯ, ಎಷ್ಟು ಮೈತು. ಎವ್ರಿಥಿಂಗ್ ರೆಗ್ಯುಲೇಟ್. ಕೃಷ್ಣ ತರ ಸೌಲಭ್ಯ ಕೊಡ್ತಾನೆ, ಸಮಯನೂ ಕೊಡ್ತಾನೆ ನಿಮಗೆ. ಎಲ್ಲಾರು ಹೇಳ್ತಾರೆ ನೋ ಟೈಮ್, ಸಮಯ ಇಲ್ಲ ಜಪ ಮಾಡ್ಲಿಕ್ಕೆ, ಸಮಯ ಇಲ್ಲ ಟೆಂಪಲ್ ಬರ್ಲಿಕ್ಕೆ, ಸಮಯ ಇಲ್ಲ ಶಾಸ್ತ್ರ ಓದ್ಲಿಕ್ಕೆ. ಪ್ರಭುಜಿ ನಿಮ್ ವಾಯ್ಸ್ ಸ್ಲೋ ಇದೆ, ಮತ್ತೆ ಬ್ರೇಕು ಆಗ್ತಾ ಇದೆ ಪ್ರಭುಜಿ. ಕ್ಲಾರಿಟಿ ಇಲ್ಲ ಪ್ರಭು, ವಾಯ್ಸ್ ಕ್ಲಾರಿಟಿ ಇಲ್ಲ. Hare Krishna. Narsimha Prabhuji, if you could mute please yourself. ಈಗ ಮಾತಾಡಿ Prabhuji. ಹರೇ ಕೃಷ್ಣ. Yes Prabhuji, it's better. To Airtel. ಈ ವೋಡಾಫೋನ್ ಇಸ್ ವಡಾಫೋನ್ ಅದು. ಓಕೆ, ಮತ್ತೆ ತಿರ್ಗಾ ರಿಪೀಟ್ ಮಾಡ್ತಾ ಇದ್ದೀನಿ. ಕೃಷ್ಣ ಪ್ರಜ್ಞೆ ಎಷ್ಟು ಸುಂದರವಾಗಿದೆ ಅಂತಂದ್ರೆ, ಭಗವಂತ ನಮಗೆ ಬಿಡುಗಡೆ ಮಾಡಿಕೊಡ್ತಾನೆ ನಮ್ ದಿನನಿತ್ಯ ಕಾರ್ಯದಲ್ಲಿ. ಹರೇ ಕೃಷ್ಣ ಪ್ರಭುಜಿ ಫ್ರೀಸ್ ಆಗ್ಬಿಟ್ರಿ ಪ್ರಭುಜಿ. ನೆಟ್ವರ್ಕ್ ಡೌನ್ ಇದೆ ಅನ್ಸುತ್ತೆ ಮಾತಾಜಿ. ಮಾತಾಜಿ ಮಳೆ ಬರ್ತಾ ಇದೆಯಾ ಮಾತಾಜಿ ಬೆಂಗಳೂರು ಏನಾರ? ಇಲ್ಲ ಮಾತಾಜಿ, ಮಳೆ ಏನಿಲ್ಲ. ನಮ್ ಕಡೆ ಇಲ್ಲ, ಅವ್ರ ಕಡೆ ಇದೆಯೋನೋ ಗೊತ್ತಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲಾರು ಕೇಳಿಸ್ತಾ ಇದೀಯಾ? ಇಲ್ಲ ಪ್ರಭುಜಿ, ಬ್ರೇಕ್ ಆಯ್ತು ಅವಾಗ್ಲೇ. Network bandwidth is low, it is showing Prabhuji. Might be you can switch off your video Prabhuji. Switch off,
ಹರೇ ಕೃಷ್ಣ. ಹರಿ ಬೋಲ್. ಈಗ ಸರಿ ಇದೆಯಾ? ಎಸ್ ಪ್ರಭುಜಿ. ಎಸ್ ಪ್ರಭು, ಈಗ ಕೇಳಿಸ್ತದೆ. ಸೊ ಕೃಷ್ಣ ಪ್ರಜ್ಞೆ ಎಷ್ಟು ಸುಂದರವಾಗಿದೆ ಅಂತಂದ್ರೆ, ಯಾವಾಗ ಒಬ್ಬ ಕರ್ಮಿ ವ್ಯಕ್ತಿ ಕೃಷ್ಣನ್ಗೆ ಶರಣಾಗತಿಯಲ್ಲಿ ಬರ್ತಾನೆ, ಆಧ್ಯಾತ್ಮಿಕ ಜೀವನ ಪಾಲಿಸ್ತಾ ಇರ್ತಾನೆ, ಅವನು ಎಷ್ಟು ಮಟ್ಟಿಗೆ ಅವನು ಸರೆಂಡರ್ ಆಗಿರ್ತಾನೆ, ಶರಣಾಗತಿ ಆಗಿರ್ತಾನೆ, ಕೃಷ್ಣ ಅಷ್ಟು ಮಟ್ಟಿಗೆ ಅವನು ದಿನನಿತ್ಯ ಆಹಾರ ನಿದ್ರ ಭಯ ಮೈಥುನ ಕರ್ಮದಿಂದ ಅವನು ಬಿಡುಗಡೆ ಮಾಡಿಕೊಡ್ತಾನೆ. ದಿಸ್ ಇಸ್ ದ ಬ್ಯೂಟಿ. ನಾವು ಅಷ್ಟು ದುಡಿಬೇಕಾಗಿಲ್ಲ, ಹೇಗೆ ಬೇರೆಯವ್ರ ಕರ್ಮಿಗಳು ದುಡಿತಾ ಇದ್ದಾರೆ. ಯಾಕಂದ್ರೆ ನಮ್ದು ಜೀವನ ಒಂಥರ ನಿಯಂತ್ರಣ ಆಗ್ಬಿಡುತ್ತೆ, ರೆಗ್ಯುಲೇಷನ್ ಬರುತ್ತೆ. ಆಹಾರ ಎಷ್ಟು ಬೇಕು, ನಿದ್ರಾ ಎಷ್ಟು ಬೇಕು, ಭಯ ಎಷ್ಟು, ಮೈಥುನ ಎಷ್ಟು, ಎವ್ರಿಥಿಂಗ್ ಬಿಕಮ್ಸ್ ರೆಗ್ಯುಲೇಟೆಡ್. ದಿಸ್ ದ ಬ್ಯೂಟಿ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್. ಅದಕ್ಕೆ ಜನಗಳು ಎಷ್ಟು ನಮಗೆ ಒಂಥರ ಜಲಸ್, ಅಸೂಯೆ ಪಡಿತಾರೆ. ಇವು ಹರೇ ಕೃಷ್ಣ ಹರೇ ರಾಮ ಅವರು ದಂಡಿಪಿಂಡ್ರುಗಳು, ಯೂಸ್ಲೆಸ್ ಪೀಪಲ್, ಯಾವಾಗ ನೋಡದೆ ಕೈಯಲ್ಲಿ ಜಪಮಾಲೆ ಇರುತ್ತೆ. ಬಟ್ ದಿಸ್ ಈಸ್ ದ ಸೀಕ್ರೆಟ್ ಆಫ್ ಗೆಟ್ಟಿಂಗ್ ಔಟ್ ಆಫ್ ದಿ ಎಂಟ್ಯಾಂಗಲ್ಮೆಂಟ್, ಬದ್ಧತೆ. ಆಮೇಲೆ ಕೃಷ್ಣ ಪ್ರಜ್ಞೆಯಲ್ಲಿ ಕೂಡ ನಾವು ಹೇಗೆ ನಿಯಂತ್ರಣ ಮಾಡ್ಬೇಕು ನಮ್ದು ಜೀವನ 24 hours. ಒಂದ್ಸತಿ ಪ್ರಭುಪಾದರು ಮಾಯಾಪುರಲ್ಲಿ ಲೋಟಸ್ ಬಿಲ್ಡಿಂಗ್ ಅಲ್ಲಿ ಬೆಳಿಗ್ಗೆ 10 ಗಂಟೆ ಲೋಟಸ್ ಬಿಲ್ಡಿಂಗ್ ಟಾಪ್ ಅಲ್ಲಿ ಸುತ್ತಾ ಇದ್ರು ಕಮಲಕೃಷ್ಣ ಮಹಾರಾಜ್ ಜೊತೆಲಿ. ಆಮೇಲೆ ಏನ್ ನೋಡ್ದ, ಪಾರ್ಕ್ ಅಲ್ಲಿ ಒಬ್ಬ ಬ್ರಹ್ಮಚಾರಿ 10 ಗಂಟೆ ಬೆಳಗ್ಗೆ ಕುತ್ಕೊಂಡು ಜಪ ಮಾಡ್ತಾ ಇದ್ದ. ಪ್ರಭುಪಾದ ಏನ್ ಹೇಳ್ದು, ವೈ ಈಸ್ ಈ ಚಾಂಟಿಂಗ್ at 10 AM? He does not have any service. 10 ಗಂಟೆ ಯಾಕೆ ಅವ್ನು ಜಪ ಮಾಡ್ತಾ ಇದ್ದ, ಅವನಿಗೆ ಬೇರೆ ಸೇವಾ ಇಲ್ವಾ? ಸೊ ಕೃಷ್ಣ ಪ್ರಜ್ಞೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಈ 24 ಗಂಟೆ ಯಾವ ರೀತಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ನಮ್ ದಿನನಿತ್ಯ ಕರ್ಮ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ದರ್ ಇಸ್ ಪ್ಯೂರಿಫಿಕೇಶನ್ ಒಂದು. ಎರಡನೇದು, ಕೃಷ್ಣ ನಮಗೆ ಬಹಳ ಸುಲಭವಾಗಿ ಮಾಡ್ಕೊಡ್ತಾ ಇದ್ದಾನೆ ನಾವು ಹೇಗೆ ನಾವು ಜೀವನ ನಡೆಸಬೇಕು. ದಿಸ್ ಇಸ್ ದ ಸೀಕ್ರೆಟ್. ದಿಸ್ ಹರೇ ಹರ ಎನರ್ಜಿ ಏನಿದೆ ಎಲ್ಲ ಬಿಡುಗಡೆ ಮಾಡಿಕೊಡುತ್ತೆ ನಮ್ಗೆ. ದೆನ್ ಯು ವಿಲ್ ಫೈಂಡ್ ಸೋ ಮಚ್ ಟೈಮ್. ಬಟ್ ಕೆಲವೊಂದ್ ಜನ ಡಿವೋಟಿ ಏನ್ ಮಾಡ್ತಾರೆ, ಮತ್ತಿರ್ಗಾ ಬೇರೆ ಯಾವ್ದು ಕಾರ್ಯಾಲಯಕ್ಕೆ ಬಿದ್ದ್ಬಿಡ್ತಾರೆ. ಕೃಷ್ಣಪ್ಪ ನಿಮಗ್ ಟೈಮ್ ಕೊಟ್ಟ so that you do more Krishna conscious activity, but you ಬದ್ಧಜಿ, you foolish devotee, ಮತ್ತಿರ್ಗಾ ಯಾವ್ದೋ ಒಂದು ಹೊಸ ಬಿಸ್ನೆಸ್ ಶುರು ಮಾಡೋದು ಯಾಕೆ? ಆ ಸಮಯ ನಿಮಗೆ ಬಿಡುಗಡೆ ಮಾಡಿಕೊಟ್ಟಿದ್ದಾನೆ ಕೃಷ್ಣ, ಅದು ಸಮಯಕ್ಕೆ ಪ್ರೀಚಿಂಗ್ ಹಾಕೊಳ್ಳಿ. ಇಲ್ಲ ಇಲ್ಲೆಲ್ಲ ಸುತ್ತುದು, ಬೇರೆ ಏನೇನೋ ಬಿಸ್ನೆಸ್ ಶುರು ಮಾಡುದು. ದೆನ್ ಕೃಷ್ಣ ಏನಂತಾನೆ, ಅಚ್ಚಾ ನಾನ್ ನಿನಗೆ ಸಮಯ ಕೊಟ್ಟಿದ್ದೆ, ನೀನ್ ಕೃಷ್ಣ ಪ್ರಜ್ಞೆ ಮಾಡ್ತೀಯ ಅಂತ ಇನ್ನೂ ಜಾಸ್ತಿ ನೋಡಿದ್ರೆ ನೀನ್ ತಿರ್ಗಾ ಮಾಯ ಕಡೆ ಹೋಗ್ತಾ ಇದೆ, ಆಯ್ತು ನಾನ್ ನಿನ್ ಕೈ ಕಾಲು ಎಳಿತೀನಿ ಸರಿಯಾಗಿ. ದೆನ್ ದ ಪರ್ಸನ್ ಬಿಕಮ್ ಮೋರ್ ಬದ್ಧ. ನೀನ್ ನೋಡಿರ್ಬೋದು ಕೆಲವೊಂದು ಎಕ್ಸಾಂಪಲ್, ಕೆಲವೊಂದು ಫುಲ್ ಟೈಮ್ ಡಿವೋಟೀಸ್ ಇರ್ತಾರೆ, ಆರಾಮಾಗಿರ್ತಾರೆ, ಬಟ್ ಏನೋ ಒಂದ್ ತಲೆಯಲ್ಲಿ ಮಾಯ ಬಂದ್ಬಿಡುತ್ತೆ. ಅಯ್ಯೋ ನಾನು ಇಷ್ಟೇ ನನ್ನ ಜೀವನ, ನಾನು ಹೋಗಿ ಅಂಗಡಿ ತೆಗಿಬೇಕು, ಬಿಸ್ನೆಸ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ವಿದೇಶ ಹೋಗ್ಬೇಕು, ಏನ್ ಅಲ್ಲಿ ಬಿದ್ಕೊಂಡಿದ್ದೀನಿ ಟೆಂಪಲ್ ಅಲ್ಲಿ. ಸೊ ದೆನ್ ಮಾಯಾ ಗಿವ್ಸ್ ಆಲ್ ದಿಸ್ ಥಾಟ್ಸ್. ಅವಾಗ ಆ ವ್ಯಕ್ತಿ ನಿಧಾನಾಗಿ ಹೊರಟೋಗ್ತಾನೆ ಹೊರಗಡೆ. ಎಲ್ಲಿ ಹೋಗಿ ಬೀಳ್ತಾನೆ, ಯಾವ್ದೋ ಒಂದು ಅಂಗಡಿಯಲ್ಲಿ ಹೋಗಿ ಬೀಳ್ತಾನೆ, ಎಲ್ಲೋ ಹೋಗಿ ಬೀಳ್ತಾನೆ, ಯಾವ್ದೋ ಒಂದು ಕರ್ಮಿ ಜೊತೆ ಕುತ್ಕೊಂಡು ಕತ್ತೆ ತರ ದುಡಿತಾ ಇರ್ತಾನೆ. ಸೊ ಇದು ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅರ್ಜುನಿಗೆ, ನೀನ್ ಕ್ಷತ್ರಿಯ ಧರ್ಮ ಮಾಡ್ತಾ ಇದ್ದ ಸರಿಯಾಗಿ ಮಾಡಪ್ಪ, ಇಲ್ಲಿ ನಿನಗೆ ಎಲ್ಲಾ ತರದ್ದು ಕಾಟ ಬರುತ್ತೆ. ಓಕೆ, ಇಫ್ ಯು ಡೂ ನಾಟ್ ಪರ್ಫಾರ್ಮ್ ಯುವರ್ ರಿಲಿಜಿಯಸ್ ಡ್ಯೂಟಿ ಆಫ್ ಫೈಟಿಂಗ್. ನೋಡಿ, ಕ್ಷತ್ರಿಯ ಧರ್ಮ ಏನು, ಯುದ್ಧ ಮಾಡುದು. ದೆನ್ ನಿನಗೇನ್ ಬರುತ್ತೆ, ಪಾಪ, ವಿಲ್ ಸಫರ್ ಸಿನ್. ಯಾಕ? ನೆಗ್ಲಿಜೆನ್ಸ್. ಸೊ ಬ್ರಾಹ್ಮಣ ತರ ಮಾಡ್ಲಿಲ್ಲ ಅಂದ್ರೆ ಅವ್ ನೆಕ್ಸ್ಟ್ ಲೆವೆಲ್ ಪತನ ಆಗ್ತಾನೆ. ಕ್ಷತ್ರಿಯ ತರ ಲೆವೆಲ್ ಮಾಡ್ಲಿಲ್ಲ ಅಂದ್ರೆ ಡ್ಯೂಟಿ ವೈಶ್ಯಾಗ ಹೋಗ್ತಾನೆ.
ವೈಶ್ಯ ತರ ಮಾಡ್ಲಿಲ್ಲ ಅಂದ್ರೆ ಶೂದ್ರಾಗ ಹೋಗ್ತಾನೆ. ಶೂದ್ರ ತರ ಮಾಡ್ಲಿಲ್ಲ ಅಂದ್ರೆ ಚಾಂಡಾಲ, ಈ ಪ್ಲೆಚ್ಚ ಏನೇನು ಯಾವ್ದಕ್ ಹೋಗ್ಬಿಡ್ತಾನೆ. ಸೊ ವಿ ಹ್ಯಾವ್ ಟು ಮೇಂಟೈನ್ ಅವರ್ ಸ್ವಧರ್ಮ. ಡೋಂಟ್ ಕಿಕ್ ಇಟ್ ಔಟ್ ಸಡನ್ಲಿ. ನಾನ್ ಡಿವೋಟಿ ಆಗ್ಬಿಟ್ಟಿದ್ದೀನಿ, ಇನ್ನೊಂದು ಸ್ವಧರ್ಮ ನಾನು ಮಾಡೋದ್ ಬೇಕಾ ಇಲ್ಲ. ಸೊ ಕ್ರಮೇಣಿಂದ ಸ್ಲೋಲಿ ಎಲಿವೇಟ್ ಯುವರ್ ಕಾನ್ಶಿಯಸ್ನೆಸ್. ಅವಾಗ ಕೃಷ್ಣ ಸ್ವಯಂ ನಿಮಗೆ ಒಳಗಡೆ ಪ್ರೇರಣೆ ಕೊಡ್ತಾನೆ. ಹೌ ಯು ಕ್ಯಾನ್ ಟೇಕ್ ಅಪ್ ಮೋರ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್. ಓಕೆ. ಓಕೆ, ಹಿಯರ್ 8:50 ಆಯ್ತಲ್ಲ, 1 hour ಆಯ್ತು. ವಿಲ್ ಟೇಕ್ ಅ 5 minutes ಬ್ರೇಕ್. ಇಸ್ ಓಕೆ? Yes, Prabhuji. You can do some things, stretch out, take a drink. ಶ್ಲೋಕ ನಂಬರ್ 33 ಆಯ್ತು. ಸೊ ಈ ಕರ್ಮಕಾಂಡದಲ್ಲಿ ಏನು ಮೇನ್ ಉದ್ದೇಶ ಇರುತ್ತೆ? ಹೌ ಟು ಗೆಟ್ ಮೆಟೀರಿಯಲ್ ಫೇಮ್, ನೇಮ್, ಫೇಮ್, ಪ್ರತಿಷ್ಠಾ, ಎಂಜಾಯ್ಮೆಂಟ್, ಭೌತಿಕ ಆನಂದ, ಭೌತಿಕ ಸುಖ. ಎಲ್ಲಾರು ಹೋರಾಟ ಮಾಡ್ತಾ ಇದ್ದಾರೆ ಭೌತಿಕ ಸುಖ ಪಡಿಲಿಕ್ಕೆ. ಪ್ರಭುಪಾದ್ ಒಂದ್ ಕಡೆ ಹೇಳ್ತಾರೆ, ಆ ಒಂದ್ ವ್ಯಕ್ತಿ ಕರ್ಮಕಾಂಡ ಫಾಲೋ ಮಾಡ್ತಾರ, ಒಂದ್ ವ್ಯಕ್ತಿ ಬೆಳಿಗ್ಗೆಯಿಂದ ರಾತ್ರಿ ದುಡಿತಾ ಇರ್ತಾನೆ. He'll be eating 2 pieces of bread, butter, jam, 1 cup of coffee. ದುಡಿತಾ ಇರ್ತಾನೆ ಕತ್ತೆ ತರ. ಆಮೇಲೆ ಈ ಬ್ಯಾಂಕ್ ಬ್ಯಾಲೆನ್ಸ್ ವಿಲ್ ಬಿ ಇನ್ಕ್ರೀಸಿಂಗ್. ಅವ್ನು ಬಹಳ ಸುಖ ಪಡಿತಾನೆ, ಆನಂದ ಪಡಿದ. ನನ್ ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟಿದೆ ಇಷ್ಟಿದೆ ಅಂತ. ಬಟ್ ಅಷ್ಟೆಲ್ಲ then he tries to enjoy ಧರ್ಮ, ಅರ್ಥ, ಕಾಮ. ಆಮೇಲೆ ಫ್ರಸ್ಟ್ರೇಷನ್ ಬರುತ್ತೆ. ಏನು? ಅದೇ ಸೇಮ್ ಥಿಂಗ್. ಸ್ಯಾಟರ್ಡೆ ಬಂತು, ಲೆಟ್ಸ್ ಫ್ರೀಕ್ ಔಟ್, ಎಲ್ಲರೂ ಹೋಗೋಣ, ಎಂಜಾಯ್ ಮಾಡೋದು. ಮತ್ ಸಂಡೇ ಸಾಯಂಕಾಲ ಹೆಂಗ್ ಬರುತ್ತೆ, ನಾಳೆ ಸೋಮವಾರ ಆಫೀಸು ಹೋಗ್ಬೇಕು, ಆ ಕೆಲ್ಸ ಈ ಕೆಲ್ಸ ಅಂತೆಲ್ಲ. ಸೊ ತ್ಯಾಗ ಆಯ್ತು, ವೀಕೆಂಡ್ ತ್ಯಾಗ ಆಯ್ತು. ಈಗ ಮಂಡೇ ಭೋಗ ಶುರು ಆಗುತ್ತೆ. ಮಂಡೇ ದಿನ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಎಲ್ಲ ಉತ್ಸಾಹ ಇರುತ್ತೆ ಕೆಲಸ ಮಾಡ್ಲಿಕ್ಕೆ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಮತ್ತೆ ಸ್ವಲ್ಪ ಡೌನ್ ಆಗುತ್ತೆ. ಥರ್ಸ್ಡೇ ಇನ್ ಸ್ವಲ್ಪ ಡೌನ್ ಆಗುತ್ತೆ. ಥರ್ಸ್ಡೇ ಪ್ಲಾನಿಂಗ್, ಫ್ರೈಡೇ ಹೇಗೆ ಬೇಗ ಐ ವಿಲ್ ಪ್ಲಾನ್ ಔಟ್ ಸೆನ್ಸ್ ಗ್ರಾಟಿಫಿಕೇಶನ್ ವೀಕೆಂಡ್. ಸೊ ಭೋಗ ತ್ಯಾಗ ಇಸ್ ದ ನೇಚರ್ ಆಫ್ ಕರ್ಮಕಾಂಡಿ. ಸೊ ಈ 34 ಶ್ಲೋಕದಲ್ಲಿ ಕೃಷ್ಣ ಮತ್ತೆ ಇನ್ನೂ ಹೇಳ್ತಾ ಇದ್ದಾನೆ, ನೀನೇನಾದ್ರೂ ಯುದ್ಧ ಮಾಡ್ಲಿಲ್ಲ, ನಿನಗೆ ಅವಮಾನ ಆಗತ್ತೆ. ಯು ವಿಲ್ ಹ್ಯಾವ್ ಇನ್ಫೇಮಿ. ಏನಿದೆ ಅದು ಇದು ಓದಿ ಅನುವಾದ 34. ಆ ಕೀರ್ತಿ. ಹರೇ ಕೃಷ್ಣ ಪ್ರಭು. ಜನರು ಎಂದೆಂದಿಗೂ ನಿನ್ನ ಅಪಕೀರ್ತಿಯನ್ನು ಕುರಿತು ಮಾತನಾಡುತ್ತಾರೆ. ಗೌರವಾರ್ಹನಾದವನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು. ಹರೇ ಕೃಷ್ಣ. ಕೆಲವೊಂದ್ ಜನ ನೋಡಿ ತಮ್ಮ ನಿಜ ಮರ್ಯಾದೆ ಕಾಪಾಡ್ಲಿಕ್ಕೆ ಏನೇನೋ ಮಾಡ್ತಾರೆ. ನನ್ ಮರ್ಯಾದೆ ಹೊಟ್ಟೋತು. ಸೊ ಈ ತರ ಒಂದ್ ವ್ಯಕ್ತಿ ಡಿವೋಟಿ, ಕ್ಷತ್ರಿಯ, ಪಾಂಡವ ಕುಲದಲ್ಲಿ ವ್ಯಕ್ತಿ ಕೀರ್ತಿ ಹೊಟ್ಟೋದ್ರೆ ಏನ್ ಹೊಳಿತು? ಇದು ಆಸ್ ಗುಡ್ ಅಸ್ ಡೆಡ್ ಪರ್ಸನ್. ಆಸ್ ಗುಡ್ ಅಂತ ಹೇಳ್ತಾ ಇಲ್ಲ, ವರ್ಸ್ ದೆನ್ ಡೆತ್, ಮೃತ್ಯುಕ್ಕಿಂತ ಇನ್ನೂ ಕೆಟ್ಟದಾಗಿದೆ. ಎಲ್ಲಿ ಆ ವ್ಯಕ್ತಿ ಕೀರ್ತಿ ಹೊಟ್ಟೋಗುತ್ತೆ. ಕೀರ್ತಿ ಹೆಂಗ್ ಹೊಟ್ಟೋಗುತ್ತೆ? ಕ್ಯಾರೆಕ್ಟರ್ ಇಂದ, ಬಿಹೇವಿಯರ್ ಇಂದ. ಸೊ ಆ ವ್ಯಕ್ತಿಯಲ್ಲಿ ಕ್ಯಾರೆಕ್ಟರ್ ಅಂಡ್ ಬಿಹೇವಿಯರ್, ಅಟಿಟ್ಯೂಡ್ ಇಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ ದುಡ್ಡಿಂದ ಕೊಂಡ್ಕೊಳಿಕ್ ಆಗೋದಿಲ್ಲ. ಇಟ್ ಹ್ಯಾಸ್ ಟು ಕಮ್ ಫ್ರಮ್ ವಿದಿನ್.
ಒಳಗಡೆಯಿಂದ ಬರ್ಬೇಕದು, ಅಥವಾ ಬೆಳೆಸ್ಕೋಬೇಕು. ನಾವು ನೋಡ್ತೀವಿ ಎಷ್ಟೊಂದೆಲ್ಲ ಜನಗಳು ಬರ್ತಾರೆ, ಬೇರೆ ಬೇರೆ ತರ ಜನ ಬರ್ತಾರೆ. ಸೋ ಮೆನಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಮೈಂಡ್ ಸೆಟ್. ಆಮೇಲೆ ಮಾತಾಡೋದ ರೀತಿ, ವ್ಯವಹಾರದ ರೀತಿ. ಬಟ್ ಎಲ್ಲಾರ್ಗೂ ಒಂದೇ ರೀತಿ ಲೆವೆಲ್ ಕರ್ಕೊಂಡ್ ಬರ್ಲಿಕ್ಕೆ ಬಹಳ ಕಷ್ಟ ಇದೆ. ಬಟ್ ಈ ಡಿಸಾನರ್ ಏನಿದೆಯಲ್ಲ, ಇದು ಎಲ್ಲಿಂದ ಬರುತ್ತೆ ಅಂತಂದ್ರೆ ಅಹಂಕಾರದಿಂದ, ಮಿಥ್ಯಾ ಅಹಂಕಾರದಿಂದ. ಆ ಮಿಥ್ಯಾ ಅಹಂಕಾರ ಯಾವಾಗ್ಲೂ ವ್ಯಕ್ತಿಗೆ ಕಾಡ್ತಾ ಇರುತ್ತೆ. ನಿನ್ ಮರ್ಯಾದೆ ನೀನ್ ಇಟ್ಕೋಬೇಕು. ದುಡ್ಡು ಹೋಗ್ಲಿ, ಮರ್ಯಾದೆ ಹೋಗ್ಬಾರ್ದು. ಮಾತು ಇಟ್ಕೊಳ್ಳಿಕ್ಕೆ ಮರ್ಯಾದೆ. ಸೊ ಕೃಷ್ಣ ಇಲ್ಲಿ ಅರ್ಜುನ್ಗೆ ಹೇಳ್ತಾ ಇದ್ದಾನೆ, ಅಪ್ಪ ನೋಡು, ನೀನು ಏನ್ ಹೇಳ್ತಾ ಇದೆಯಾ, ನಿನ್ನಿಂದ ಕೀರ್ತಿ ಬಳಸೋದು ಆಗುದಿಲ್ಲ. ನಿನ್ ಕೀರ್ತಿ ಹೊರಟೋಗುತ್ತೆ. ನೀನೇನಾದ್ರೂ ಯುದ್ಧ ಮಾಡ್ಲಿಲ್ಲ, ವಾಪಸ್ ಹೋದಿಯಾ, ಈಗ ಯುದ್ಧ ಭೂಮಿದಲ್ಲಿ ಸೇರಿದೀಯಾ, ಇಲ್ಲಿಂದ ವಾಪಸ್ ನೀನ್ ಹಾಗೆ ಹೋಗ್ಬಿಟ್ರೆ ನಿನಗೇನಂತ, ನಿನಗೆ ನೀನು ಡರ್ಪೋಕ್, ಇವರ ಕವರ್ಡ್ ಅಂತ. ಸೊ ಇಲ್ಲೇ ಶ್ಲೋಕದು ಪರ್ಪಟದಲ್ಲಿ ಇಲ್ಲೇ ಹೇಳ್ತಾ ಇದ್ದಾರೆ, ಅರ್ಜುನ, ಇಫ್ ಯು ಲೀವ್ ದ ಬ್ಯಾಟಲ್ ಫೀಲ್ಡ್ ಬಿಫೋರ್ ದ ಬ್ಯಾಟಲ್ ಈವನ್ ಬಿಗಿನ್ಸ್, ಪೀಪಲ್ ವಿಲ್ ಕಾಲ್ ಯುವರ್ ಕವರ್ಡ್. ಅದು ಓದಿ ಕನ್ನಡದಲ್ಲಿ ಪರ್ಪಟ್ 4 ಲೈನು. ಅರ್ಜುನ, ಯುದ್ಧ ಪ್ರಾರಂಭವಾಗುವ ಮೊದಲೇ ನೀನು ಯುದ್ಧ ಭೂಮಿಯಿಂದ ಹೊರಟು ಹೋದರೆ ಜನರು ನಿನ್ನನ್ನು ಹೇಡಿ ಎಂದು ಕರೆಯುವರು. ಜನರು ನಿನ್ನ ವಿಷಯವಾಗಿ ಕೆಟ್ಟ ಮಾತನ್ನಾಡಬಹುದು. ಯುದ್ಧ ಭೂಮಿಯಿಂದ ಓಡಿ ಹೋಗಿ ನಿನ್ನ ಜೀವನವನ್ನು ಉಳಿಸಿಕೊಳ್ಳುತ್ತೀ ಎಂದು ನೀನು ಭಾವಿಸಿದರೆ ಅದಕ್ಕಿಂತ ಯುದ್ಧದಲ್ಲಿ ನೀನು ಸಾಯುವುದೇ ಉತ್ತಮ ಎಂದು ನನ್ನ ಬುದ್ಧಿವಾದ. ನಿನ್ನಂತೆ ಗೌರವಾನ್ವಿತನಾದ ಮನುಷ್ಯನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು. ಆದುದರಿಂದ ನೀನು ಸಾವಿನ ಭಯದಿಂದ ಓಡಿ ಹೋಗಬಾರದು. ಯುದ್ಧದಲ್ಲಿ ಸಾಯುವುದೇ ಉತ್ತಮ. ಹೀಗೆ ನನ್ನ ಸ್ನೇಹವನ್ನು ದುರುಪಯೋಗ ಮಾಡಿಕೊಂಡ ಅಪಕೀರ್ತಿಯೂ ಬರುವುದಿಲ್ಲ. ಸಮಾಜದಲ್ಲಿ ನಿನ್ನ ಪ್ರತಿಷ್ಠೆಯನ್ನು ಕಳೆದುಕೊಳ್ಳುವುದಿಲ್ಲ. ಆದ್ದರಿಂದ ಭಗವಂತನು ಅರ್ಜುನನಿಗೆ ಕೊಡುವ ಕಡೆಯ ತೀರ್ಮಾನವೆಂದರೆ ಅವನು ಹಿಮ್ಮೆಟ್ಟಬಾರದು, ಆದರೆ ಯುದ್ಧದಲ್ಲಿ ಮಡಿಯಬೇಕು. ಡೆತ್ ಈಸ್ ಬೆಟರ್ ದೆನ್ ಡಿಸಾನರ್. ಅವಮಾನ ಆಗೋದಕ್ಕಿಂತ ಹೆಚ್ಚು, ಮೃತ್ಯು ಆಗೋದಕ್ಕಿಂತ ಹೆಚ್ಚು ಏನು ಅವಮಾನ. ಈ ಅವಮಾನ ಯಾರು ಸಹಿಸ್ಕೊಳಿಕ್ ಆಗುದಿಲ್ಲ. ಯಾಕೆ ಸಹಿಸ್ಕೊಳಿಕ್ ಆಗುದಿಲ್ಲ? ಬಿಕಾಸ್ ಆಫ್ ಫಾಲ್ಸ್ ಈಗೋ. ಅದಕ್ಕೆ ಚೇತನ್ ಮಹಾಪ್ರಭು ಏನ್ ಹೇಳ್ತಾರೆ, ತ್ರಿನಾದಪಿ ಸುನೀಚೇನ ತರೋರಪಿ ಸಹಿಷ್ಣುನಾನ ಅಮಾನಿನ ಮಾನದೇನ. ಬೇರೆಯವ್ರು ಮರ್ಯಾದೆ ಕೊಟ್ಬಿಡಿ, ನೀವೇನ್ ತಗೊಳ್ಬೇಡಿ. ಸೊ ಇಲ್ಲಿ ಫೈನಲ್ ಜಡ್ಜ್ಮೆಂಟ್ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅರ್ಜುನ ಸಲಾಗೆ, ನೀನ್ ಯುದ್ಧದ ಭೂಮಿದಲ್ಲಿ ಸಾವು ಆದ್ರೆ ಒಳ್ಳೇದು, ಓಕೆ, ಬಟ್ ಯುದ್ಧದಿಂದ ಹೊರಗಡೆ ಬರಬೇಡ. ಯಾಕಂದ್ರೆ ನಿಂದು ಕೀರ್ತಿ ಅಷ್ಟೊಂದಿದೆ, ನಿನ್ ಕೀರ್ತಿ ಎಲ್ಲ ಹಾಳಾಗಿ ಹೋಗುತ್ತೆ. ಓಕೆ, ಶ್ಲೋಕ ನಂಬರ್ 35. ಹರೇ ಕೃಷ್ಣ ಪ್ರಭು. ಪ್ರಭು, ಈ ಶ್ಲೋಕದ ಒಂದು ಕ್ಲಾರಿಫಿಕೇಶನ್. ಕೃಷ್ಣ ಕೀರ್ತಿ ಬಗ್ಗೆ, ಮಾನ ಬಗ್ಗೆ, ಗೌರವದ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಬಟ್ ಮಹಾಪ್ರಭು ಅಮಾನಿನ ಮಾನದೇನ ಕೀರ್ತನೀಯ ಸದಾರಿ ಅಂತಾರೆ. ನಾವ್ ಯಾಕೆ ಫಾಲೋ ಮಾಡ್ಬೇಕು ಪ್ರಭು? ಈಗ ನಾ ಏನ್ ಹೇಳಿದೆ, ಈ ಶ್ಲೋಕಗಳು ಎಲ್ಲಿಂದ 31ದಿಂದ ಏನ್ ಶುರು ಆಗಿದೆ? ಕರ್ಮಕಾಂಡ. ಎಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ ಮಾತಾಡ್ತಾ ಇದೀವಿ. ಇಟ್ ಇಸ್ ನಾಟ್ ಆತ್ಮ ಸಂಬಂಧ. ದೇಹ ಪಟ್ಟಿದ ಸಂಬಂಧದಲ್ಲಿ ಡಿಸಾನರ್, ಅಕೀರ್ತಿ, ಅವಮಾನ ಆಗೋದು ದೇಹ ಪಟ್ಟದಲ್ವಾ?
ಆತ್ಮಗೆ ಯಾವ ಆನರ್ ಇಲ್ಲ, ಡಿಸಾನರ್ ಇಲ್ಲ, ಅವಮಾನ ಇಲ್ಲ, ಕೀರ್ತಿ ಇಲ್ಲ, ಏನೂ ಇಲ್ಲ. ಬಟ್ ಎಲ್ಲಿ ದೇಹ ಬರುತ್ತೆ ಅವಾಗ ಏನ್ ಮಾಡುತ್ತೆ, ಈ ಅಹಂಕಾರ ಆತ್ಮಗೆ ದೇಹಕ್ಕೆ ಒಂದು ಕನೆಕ್ಷನ್ ಕೊಟ್ಬಿಡುತ್ತೆ, ಹೋಗ್ ಪ್ರಾಬ್ಲಮ್ ಆಗುತ್ತೆ. ಅರ್ಥ ಆಯ್ತಾ? ಆತ್ಮ ದೃಷ್ಟಿಯಿಂದ ನಾವು ಇದೇ ಫಾಲೋ ಮಾಡ್ಬೇಕು. ತೈನಾದಪಿ ತರೋರಪಿ ಅಮಾನಿನ ಮಾನ, ದಿ ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್. ಬಟ್ ಕರ್ಮಕಾಂಡ ಪ್ಲಾಟ್ಫಾರ್ಮ್ ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಕಾಪಾಡ್ಕೋಬೇಕು. ಬಟ್ ಕೃಷ್ಣ ಇಷ್ಟೋ ತನಕ ಆತ್ಮದ ಬಗ್ಗೆ ಹೇಳಿ ಇಮಿಡಿಯೇಟ್ ಆಗಿ ದೇಹದ ಬಗ್ಗೆ ಅರ್ಜುನನಿಗೆ ಹೇಳ್ತಾ ಇದಾರಲ್ಲ ಪ್ರಭು. ಫಸ್ಟ್ ಈಸ್ ಆತ್ಮ ಸಂಬಂಧಿಗೆ ಯಾಕೆ ಹೇಳ್ದ ಅಂದ್ರೆ ವ್ಯಕ್ತಿ, ಸೊ ದ್ಯಾಟ್ ಅವನ್ಗೂ ಅರ್ಥ ಆಗ್ಬೇಕು, ನೀನು ದೇಹ ಕೊಲೆ ಮಾಡ್ತಾ ಇಲ್ಲ, ನೀನು ಆತ್ಮ ಕೊಲೆ ಮಾಡ್ತಾ ಇಲ್ಲ. ಓಕೆ, ಈಗ ನಾನು ಒಂದು ವ್ಯಕ್ತಿ ಕೊಲೆ ಮಾಡಿದೆ, ಏನ್ ಕೊಲೆ ಮಾಡಿದ್ಯಾ? ದೇಹ ಕೊಲೆ ಮಾಡಿದೀಯಾ, ಆತ್ಮ ಕೊಲೆ ಮಾಡಿದೀಯಾ? ದೇಹ. ಆತ್ಮ ಶಾಶ್ವತ. ಸೊ ನಿನ್ನ ಹತ್ರ ಜ್ಞಾನ ಇಲ್ಲ. ಕೃಷ್ಣ ಹೇಳ್ತಾನೆ ಅರ್ಜುನ, ನೀನ್ ಜ್ಞಾನಹೀನ ಆಗಿದೀಯಾ. ಅದಕ್ಕೋಸ್ಕರ ಮೊದಲು ನಿನಗೆ ಆತ್ಮ ವಿಷಯದಲ್ಲಿ ತಿಳಿಸ್ಕೋಬೇಕು. ಕೆಲವೊಂದ್ ಜನ ರಿವರ್ಸ್ ಬರ್ತಾರೆ, ಮೊದಲು ದೇಹ ಬಗ್ಗೆ ಹೇಳ್ಕೊಡ್ತಾರೆ, ಜಡ ದೇಹ, ಆಮೇಲೆ ಸೂಕ್ಷ್ಮ ದೇಹ ಬಗ್ಗೆ ಹೇಳ್ಕೊಡ್ತಾರೆ, ಆಮೇಲೆ ಆತ್ಮ ಬಗ್ಗೆ ಹೇಳ್ಕೊಡ್ತಾರೆ. ಕೃಷ್ಣ ಇದೀನ್ ರಿವರ್ಸ್ ಆರ್ಡರ್, ನಾನ್ ರಿವರ್ಸ್, ಕರೆಕ್ಟ್ ಆರ್ಡರ್. ಮೊದಲು ಸೂಕ್ಷ್ಮ, ಆಮೇಲೆ ಜಡ ರೂಪದಲ್ಲಿ ಸೂಕ್ಷ್ಮ, ಆಮೇಲೆ ಜಡ. ಗೊತ್ತಾಯ್ತಾ? ಈಗ ನಾವು ಕೃಷ್ಣ ಪ್ರಜ್ಞೆ ಹೇಗೆ ಹೇಳ್ಕೊಡ್ತಾ ಇದ್ದೀವಿ? ಯಾವುದು ಆನಿದೆ ವಿಡಿಯೋ? ಈ ಕೃಷ್ಣ ಪ್ರಜ್ಞೆ ನಾವು ಏನ್ ನೋಡ್ಕೊಳ್ತೀವಿ? ಚಾಂಡ್ ಹರೇ ಕೃಷ್ಣ. ಅದು ಯಾವ್ದಕ್ ತಟ್ಟತ್ತೆ? ಆತ್ಮಕ್ಕೆ. ಕರೆಕ್ಟ್? ಸೊ ಆಲ್ವೇಸ್ ಗೋ ಟು ದ ಏನಂತಾರೆ, ಸೋರ್ಸ್ ಆಫ್ ದಿ ಕಾಸ್, ರಿಮೋಟ್ ಕಾಸ್ ಅಂತ ಹೇಳ್ತಾರೆ. ಆತ್ಮ ಎಲ್ಲ ಶುದ್ಧಿ ಆದ್ರೆ, ಜ್ಞಾನ ಬಂದ್ರೆ ಮಿಕ್ಕಿದೆಲ್ಲ ನಮಗೆ ಅರ್ಥ ಆಗುತ್ತೆ. ಅಂಡರ್ಸ್ಟುಡ್? ಎಸ್ ಪ್ರಭು. ಬಟ್ ಕೃಷ್ಣನ್ ಇಂಟೆನ್ಷನ್ ನೀ ಆತ್ಮಕ್ ಸಾಯಿಸ್ತಾ ಇಲ್ಲ, ದೇಹಕ್ಕೆ ಸಾಯಿಸ್ತಿರೋದು ಅಂತಾನು ಅರ್ಜುನನಿಗೆ ಯುದ್ಧಕ್ಕೆ ಉತ್ತೇಜನ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಆಂಗಲ್ ಅಲ್ಲಿ ನೀನ್ ಕ್ಷತ್ರಿಯಾಗಿ ಮರ್ಯಾದೆ ಕಾಪಾಡ್ಕೋಬೇಕು ಅಂತ ಅಲ್ಲೂ ಯುದ್ಧ ಮಾಡುವಂತ ಉತ್ತೇಜನ ಕೊಡ್ತಾ ಇದ್ದಾರೆ. ಎಲ್ಲಾ ದೃಷ್ಟಿಯಿಂದ ಕೊಡ್ತಾ ಇದ್ದಾನೆ. ಆಮೇಲೆ ಮನಸ್ಸದಿಂದಾನು ಸೂಕ್ಷ್ಮ ಶರೀರ ಹೇಗೆ ಕೆಲಸ ಮಾಡುತ್ತೆ ದೇಹದಲ್ಲಿ, ಅದನ್ನೂ ಜ್ಞಾನ ಕೊಡ್ತಾನೆ ಅವನು ಮುಂದೆ. ಸೊ ಫ್ರಮ್ ಆಲ್ ಸೈಡ್ಸ್ ಈಸ್ ಗಿವಿಂಗ್ ನಾಲೆಜ್. ಈಗ ಅರ್ಥ ಆಯ್ತಾ? ಓಕೆ ಪ್ರಭು, ಓಕೆ, ಹರೇ ಕೃಷ್ಣ. ಸೊ 35 ಶ್ಲೋಕದಲ್ಲಿ ಕೃಷ್ಣ ಜಸ್ಟ್ ಹೇಳ್ತಾ ಇದ್ದಾನೆ, ಎಷ್ಟೆಲ್ಲ ಮಹಾಯುದ್ಧ ಆ ಕಡೆ ಸೇರ್ಕೊಂಡಿದ್ದಾರೆ. ದ್ರೋಣ, ಕರ್ಣ, ದುರ್ಯೋಧನ ಯಾರಲ್ಲಿ ಸೇರ್ಕೊಂಡಿದ್ದಾರೆ, ಅವ್ರು ಏನ್ ಅನ್ಕೋತಾರೆ, ನೀನು ಭಯದಿಂದ ಓಡೋಗಿದೀಯಾ ನಿನ್ ಜೀವನ ಕಾಪಾಡ್ಲಿಕ್ಕೆ. ಆಮೇಲೆ ನಿಂದ ಎಲ್ಲ ಕೀರ್ತಿ ಏನಾಗತ್ತೆ, ಎಲ್ಲ ನರಕಕ್ಕೆ ಹೋಗುತ್ತೆ. ಸೊ ಈ ದೇಹಕ್ಕೆ ಸಂಬಂಧಪಟ್ಟದ್ದು ದಿಸ್ ಕೀರ್ತಿ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಧನ ಬರುತ್ತೆ ಹೋಗುತ್ತೆ. ಅದೇನ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ವೆನ್ ಮನಿ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್, ವೆನ್ ಅದು ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್. If money is lost, something is lost. If character is lost, everything is lost. When character is lost, everything is lost. So character.
ಆಮೇಲೆ ಇನ್ನೂ ಚಾಸ್ಟೈಸ್ ಮಾಡ್ತಾ ಇದ್ದಾನೆ ಕೃಷ್ಣ 36 ಶ್ಲೋಕದಲ್ಲಿ. ನಿನಗೆ ಎಲ್ಲಾ ತರದ ತಿರಸ್ಕಾರ ಮಾಡ್ತಾರೆ, ಏನೇನೋ ಎಲ್ಲ ಅಡ್ಡದಿಡ್ಡ ಎಲ್ಲ ಮಾತಾಡ್ತಾರೆ. They'll describe you in many unkind words and scorn your ability. ಅದು ನಿನಗೆ ಬಹಳ ನೋವಾಗತ್ತೆ. ಈ ಶಬ್ದ ಬಾಣ ಅಂತ ಹೇಳ್ತಾರಲ್ಲ, ಶಬ್ದ ಬಾಣದಲ್ಲಿ ಯಾರಿಗ ನೋವು ಮಾಡಿದ್ರೆ ಅದು ಎಷ್ಟು ಗುಣ ಜಾಸ್ತಿ ನೋವಾಗತ್ತೆ ವಿತ್ ಫಿಸಿಕಲ್ ಬಾಣ. ಫಿಸಿಕಲ್ ಬಾಣ ಕೆಲವೊಂದು ಸಮಯ ಇರುತ್ತೆ, ಆಮೇಲೆ ಹೊರಟೋಗುತ್ತೆ. ಬಟ್ ಶಬ್ದ ಬಾಣ ಏನೆಲ್ಲ ತಿರಸ್ಕಾರ ಆಗಿ ಮಾತಾಡಿರ್ತಾರೆ ಅದು ಯಾವಾಗ್ಲೂ ತಲೆಲೆ ತಿರುಗ್ತಾ ಇರುತ್ತೆ. ನಾನು ಹಂಗಂದ್ರು, ನಾನು ಹಂಗಂದ್ರು, ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಹಿಂಗ್ ಹೇಳಿದ್ರು. ಸೊ ಇದು ಎಲ್ಲ 36, 37. ಸೊ 36 ಅಲ್ಲಿ ಒಂದು ಪರ್ಪಟ್ ಓದಿ. ಲಾಸ್ಟ್ ಲೈನ್ ಕೃಷ್ಣ ಅರ್ಜುನ ಏನ್ ತರ್ಕ ಕೊಟ್ಟಿದ, ಕಂಪ್ಯಾಷನ್, ಕರುಣೆದಿಂದ ಅವನು ಯುದ್ಧ ಮಾಡಲ್ಲ ಅಂತ ಹೇಳ್ದ. ಸೊ ಕೃಷ್ಣ ಅದರದೊಂದು ತರ್ಕ ಕೊಡ್ತಾ ಇದ್ದಾನೆ ಆ 36 ಶ್ಲೋಕ ಪರ್ಪಟದಲ್ಲಿ. ಓದಿ 36. ಹರೇ ಕೃಷ್ಣ ಪ್ರಭು. ಆಗ ಶ್ರೀಕೃಷ್ಣನು ಅರ್ಜುನನ ಹುಸಿ ಅನುಕಂಪದ ವಿರುದ್ಧ ತನ್ನ ಮಾತುಗಳನ್ನು ಸರಿ ಎಂದು ಎಷ್ಟೊಂದು ಮಾತುಗಳಲ್ಲಿ ತೋರಿಸಿಕೊಡುತ್ತಾನೆ. ಪರ್ಪಟ್ ಭಾವಾರ್ಥ 36 ಶ್ಲೋಕ. ಸರಿ ಪ್ರಭು. ಪ್ರಾರಂಭದಲ್ಲಿ ಅರ್ಜುನನು ಅನಗತ್ಯವಾಗಿ ಅನುಕಂಪದ ಮಾತುಗಳನ್ನು ಆಡಿದ್ದರಿಂದ ಶ್ರೀಕೃಷ್ಣನಿಗೆ ತುಂಬಾ ಅಚ್ಚರಿಯಾಯಿತು ಮತ್ತು ಅವನು ಇಂತಹ ಕರುಣೆಯು ಅನ್ಯಾಯರಿಗೆ ತಕ್ಕದೆಂದು ಹೇಳಿದನು. ಈಗ ಕೃಷ್ಣನು ಅರ್ಜುನನ ಹುಸಿ ಅನುಕಂಪದ ವಿರುದ್ಧ ತನ್ನ ಮಾತುಗಳು ಸರಿ ಎಂದು ಎಷ್ಟೊಂದು ಮಾತುಗಳಲ್ಲಿ ತೋರಿಸಿಕೊಡುತ್ತಾನೆ. ಹರೇ ಕೃಷ್ಣ. ಇದು ಅರ್ಥ ಆಯ್ತಾ? ಸೊ 37 ಶ್ಲೋಕ ಅದನ್ನೇ ಮಾತು ಹೇಳ್ತಾ ಇದ್ದಾನೆ. ನೀನು ವಿಜಯ ಆದ್ರೆ ಇಡೀ ರಾಜ್ಯ ಪಡಿತೀಯ, ಸೋಲ್ದ್ರೆ ಅಥವಾ ಹತ ಆಗ್ತೀಯ. ಸೋಲುದಿಲ್ಲ, ದರ್ ಇಸ್ ನೋ ಡಿಫೀಟು, ಓನ್ಲಿ ಮೃತ್ಯು. ಐದರ್ ಜೈ ಇಲ್ಲರ ಹರಿಬೋಲ್. ಕ್ಷತ್ರಿಯ ಇದೆ, 2 ಧರ್ಮ ಇದೆ. ಇಲ್ಲ ನನ್ನ ಕ್ಷಮಿಸ್ಬಿಡಿ, ನನ್ನೆಲ್ಲ ಸೈನಿಕರೆಲ್ಲ ಸತ್ತೋದ್ರು, ನಾನು ಒಂಟಿಯಾಗಿದ್ದೀನಿ, ನನಗೆ ವಂಶಕಲ್ಪ ಮಾಡಿ ಬಿಟ್ಬಿಡಿ ಅಂತಿಲ್ಲ. ಕ್ಷತ್ರಿಯ ಒಂದ್ಸತ್ತೆ ಯುದ್ಧ ಭೂಮಿಲಿ ಇಳಿದ್ರೆ ಡೈ ಫೈಟಿಂಗ್ ಆರ್ ವಿನ್ ಫೈಟಿಂಗ್. ಡೈ ಆರ್ ವಿನ್. ಅರ್ಥ ಆಯ್ತಾ? ನೋ ಕಾಂಪ್ರಮೈಸ್. ಸೊ ಇಲ್ಲಿ ಅದಕ್ಕೆ ಕೃಷ್ಣ ಹೇಳ್ತಾನೆ, ಗೆಟ್ ಅಪ್, ಎದಳು, ದೃಢ ಸಂಕಲ್ಪದಿಂದ ನಿಶ್ಚಯದಿಂದ ಯುದ್ಧ ಮಾಡು. 38 ಶ್ಲೋಕ ಅನುವಾದ ಓದಿ. ಹರೇ ಕೃಷ್ಣ. ವೆಂಕಟಪತಿ ಏನ್ ಮಾಡ್ತಾ ಇದೀಯಾ? ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಓದಪ್ಪ. ಬೇರೆ ಏನು ಮಾಡ್ತಾ ಇದೀಯಾ? ಪ್ರಭುಜಿ ಸ್ವಲ್ಪ ಹೊರಗಡೆ ಇವಾಗ ಬಂದೆ ಪ್ರಭುಜಿ, ಜಸ್ಟ್. ಹೌದಾ, ಸರಿ, ಓಕೆ. ಶೇಖರ್ ಪ್ರಭು ಇಲ್ಲಿ ಮಾತಾಜಿ, ಸುಹಾಸಿನಿ ಮಾತಾಜಿ ಓದಿ 38 ಅನುವಾದ. ಹರೇ ಕೃಷ್ಣ. ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಜಯಾಪಜಯಗಳನ್ನು ಪರಿಗಣಿಸದೆ ಯುದ್ಧ ಮಾಡಲೆಂದೇ ಯುದ್ಧ ಮಾಡು. ಹೀಗೆ ಮಾಡಿದರೆ ನಿನಗೆ ಪಾಪದ ಲೇಪವಿಲ್ಲ. ಅರ್ಜುನ ಇದು ಒಂದು ತರ್ಕ ಕೊಡ್ತಾನೆ, ನನಗ್ ಪಾಪ ಹತ್ತುತ್ತೆ, ನಾನು ಇವರೆಲ್ಲಾರ್ಗು ಸಾಯಿಸಿದ್ರೆ ನನಗ್ ಪಾಪ ಹತ್ತುತ್ತೆ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನೀನ್ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನೀನ್ ಇವ್ರಿಗೆಲ್ಲಾರು ಯುದ್ಧ ಮಾಡಿದ್ರೆ ಯಾವುದು ಸುಖ ದುಃಖ, ಸೋಲುದು ಗೆಲ್ಲಿಯುವುದು, ಲಾಸ್ ಆರ್ ಗೇನ್, ಇದೆಲ್ಲ ಯೋಚನೆ ಮಾಡ್ಲಾರ್ದು ನೀನ್ ಯುದ್ಧ ಮಾಡು, ನಿನ್ ಪಾಪ ತಟ್ಟೋದಿಲ್ಲ. ಸೊ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ,
ನಾವು ಈ ಪ್ರಪಂಚದಲ್ಲಿ ಬಂದಿದೀವಲ್ಲ, ಎಲ್ಲಾ ಕಾರ್ಯದಲ್ಲಿ ಒಂದು ಪಾಪ ಇದೆ. ಏನಾರು ಕಾರ್ಯ ಮಾಡಿದ್ರೆ ಆ ಕಾರ್ಯ ಆ ಪಾಪದಿಂದ ಹೇಗೆ ಮುಕ್ತ ಆಗ್ಬೋದು, ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಯಾರು ಓದ್ತೀರಾ ಅದು ಭಾವಾರ್ಥದಲ್ಲಿ ಶ್ಲೋಕ? ದೇವರ್ಷಿ ಭೂತಾಪ್ತ ನಿರ್ನಾಮ್ ಪಿತೃನಾಮ್. ಸುರೇಶ್ವರಿ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥದಲ್ಲಿ ಶ್ಲೋಕ ಓದಿ 38. ದೇವರ್ಷಿ ಭೂತಾಪ್ತ್ಯ ನೃಣಾಂ ಪಿತೃಣಾಂ ನ ಕಿಂಕರೋ ನಾಯಂ ಋಣಿ ಚ ರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತಂ. ಇದು ಅನುವಾದ ಓದಿ. ಉಳಿದೆಲ್ಲ ಕರ್ತವ್ಯಗಳನ್ನು ಬಿಟ್ಟು ಕೃಷ್ಣನಿಗೆ ಮುಕುಂದನಿಗೆ ಶರಣಾದವನಿಗೆ ಯಾರ ಋಣವೂ ಇಲ್ಲ, ಯಾರ ಹಂಗೂ ಇಲ್ಲ. ದೇವತೆಗಳು, ಋಷಿಗಳು, ಒಟ್ಟಿನಲ್ಲಿ ಜನತೆ, ಬಂಧುಗಳು, ಮಾನವ ಕುಲ, ಪಿತೃಗಳು ಯಾರ ಹಂಗೂ ಇಲ್ಲ, ಋಣವೂ ಇಲ್ಲ. ಭಾಗವತ 11.5.41. ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಇದರ ಸೂಚನೆಯನ್ನು ಕೊಡುತ್ತಿದ್ದಾನೆ. ಮುಂದಿನ ಶ್ಲೋಕಗಳಲ್ಲಿ ಇದನ್ನು ಇನ್ನೂ ಸ್ಪಷ್ಟವಾಗಿ ನಿರೂಪಿಸಲಾಗಿದೆ. ಹರೇ ಮುಕುಂದ, ಯಾರು ಮುಕುಂದಗೆ ಶರಣಾಗತಿ ಆಗಿರ್ತಾರೆ ಅವರು ಯಾವ ತರನು ಋಣನೂ ಇಲ್ಲ, ಆಮೇಲೆ ಆಬ್ಲಿಗೇಷನ್ ಕರ್ತವ್ಯನೂ ಇಲ್ಲ. ಯಾರಿಗೆ? ದೇವತಾ, ಋಷಿ ಮುನಿ, ಸಾಮಾನ್ಯ ಜನರು, ಆಮೇಲೆ ಸಮಾಜಿಗೆ, ಪಿತೃಗೆ ನೋ ಆಬ್ಲಿಗೇಷನ್. ಒಬ್ರು ನಮ್ಮ ಇದರಲ್ಲ ಆಚಾರ್ಯ, ಯಾರು? ಯಮುನಾಚಾರ್ಯ. ಯಮುನಾಚಾರ್ಯ ಪ್ರತಿದಿನ ಕೈ ಜೋಡಿಸ್ತಾರೆ. ಇವ್ರು ಎಲ್ಲಾರ್ಗು ಕೈ ಜೋಡಿಸ್ಬಿಡ್ತಾರೆ. ನಾನು ನಿಮ್ಗೋಸ್ಕರ ನಾನು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಾರ್ಯಗಳು ನಮಗೆ ಕ್ಷಮಿಸ್ಬಿಡಿ, ಯಾಕಂದ್ರೆ ನಾನು ಗೋವಿಂದ ಕೃಷ್ಣನ್ ಸೇವೆದಲ್ಲಿ ಇದ್ದೀನಿ. ಸೊ ದಿಸ್ ಈಸ್ ಸಮಟೈಮ್ಸ್ ಸೀನ್ ಆಸ್ ಅ ವೈರಾಗ್ಯ ವಿದ್ಯಾ. ಓ ಬಿಡಿ, ಅವರೆಲ್ಲ ಹರೇ ಕೃಷ್ಣ ಅವ್ರೆಲ್ಲ ಯಾರಿಗೂ ಹಚ್ಕೊಳ್ಳೋದಿಲ್ಲ. ಅವರು ಅವ್ರವ್ರಿಗೆ ಇರ್ತಾರೆ. ಅವ್ರ ಜೀವನದಲ್ಲಿ ಅವ್ರವ್ರ ಸಂಸಾರದಲ್ಲಿ ಅವರೇ ಇರ್ತಾರೆ. ಸಮಟೈಮ್ಸ್ ಪೀಪಲ್ ಸೇ ಲೈಕ್ ದಟ್. ಬಟ್ ನಮಗ್ ಗೊತ್ತು ಯಾರ ಜೊತೆಗೆ ಸಂಬಂಧ ಬೆಳೆಸ್ಕೋಬೇಕು, ಯಾವ ರೀತಿ ಬೆಳೆಸ್ಕೋಬೇಕು, ಎಷ್ಟು ಮಟ್ಟಿಗೆ ಬೆಳೆಸ್ಕೋಬೇಕು. ವಿ ನೋ ದಟ್. ಅನ್ನೆಸೆಸರಿ ನಾವು ಬೆಳೆಸ್ಕೊಳ್ಳಲ್ಲ. ಯಾರ ಜೊತೆಗೆ ಎಷ್ಟು ಬೆಳೆಸ್ಕೋಬೇಕು ಅಷ್ಟೇ ಇಟ್ಕೊಳ್ತೀವಿ ಸಂಬಂಧ. ಆಮೇಲೆ ಅದು ಅವ್ರ ಪ್ರತಿ ಎಷ್ಟು ಅವ್ರದ್ದು ಅಪ್ಲಿಕೇಶನ್ ಇರುತ್ತೆ ಆ ತರ. ಹೇಗೆ ಚೈತನ್ಯ ಮಹಾಪ್ರಭು ಅವ್ರು ಸನ್ಯಾಸ ತಗೊಂಡು ಹೊಟ್ಟೋದ್ರು. 6 ಗೋಸ್ವಾಮೀಸ್ ಎಷ್ಟು ಸಂಪಾದನೆ ಮಾಡ್ತಾ ಇದ್ರು, ಅದೆಲ್ಲ ತ್ಯಾಗ ಮಾಡ್ಬಿಟ್ರು. ಯಾರು ಮಾಡ್ತಾರ? ಚೈತನ್ಯ ಮಹಾಪ್ರಭು 24 ವಯಸ್ಸ. ಅವರು ಶ್ರೀಮತಿ ವಿಷ್ಣುಪ್ರಿಯ ಅಲ್ವಾ, 16 ವರ್ಷ, 16-18 ವರ್ಷ. ಅಂತ ವಯಸ್ಸಲ್ಲಿ ಯಾರು ತ್ಯಾಗ ಮಾಡ್ತಾರ ಸಂಸಾರ? ವೆರಿ ಡಿಫಿಕಲ್ಟ್. ಪ್ರಭುಪಾದರು ಇಟ್ ಇಟ್ ಅಟ್ ಅಡ್ವಾನ್ಸ್ ಸ್ಟೇಜ್. ಬಟ್ ಆವಾಗ ಸಹ ಅವ್ರಿಗೆ ಒಂದು ಸಂದರ್ಭ ಬಂದಿತ್ತು, ಸೊ ಅವರು ತ್ಯಾಗ ಮಾಡಿದ್ರು. ಇನ್ ನಮ್ಮ ಟೆಂಪಲ್, ನಮ್ಮ ಸಂಸ್ಥೆಯಲ್ಲಿ ಯಾರೆಲ್ಲರೂ ಡಿವೋಟೀಸ್ ಇದ್ದಾರೆ, ಹೌ ದೇ ಹ್ಯಾವ್ ಆಲ್ ಡನ್ ದಿಸ್. ಬಟ್ ಅದು ಅರ್ಥ ಇಲ್ಲ, ಫಾಲ್ಗು ವೈರಾಗ್ಯ ಇಲ್ಲ. ಅದು ಇಟ್ ಇಸ್ ನಾಟ್ ಫಾಲ್ಗು ವೈರಾಗ್ಯ, ಬಟ್ ಆಕ್ಚುಯಲ್ ವೈರಾಗ್ಯ. ಕೆಲವೊಂದ್ಸಲಿ ನೋಡ್ತೀವಿ ನಾವು, ಡಿವೋಟೀಸ್ ಟೆಂಪಲ್ ಸೇರ್ಕೊಂಡ್ಬಿಡ್ತಾರೆ, ಆಮೇಲೆ ತಂದೆ ತಾಯಿಯವರು ಬಹಳ ಬೇಜಾರು ಮಾಡ್ಕೋತಾರೆ, ಕೆಲವೊಂದ್ ಜನ ಹಿಂಸೆಗೆ ಬಂದ್ಬಿಡ್ತಾರೆ. ಬಟ್ ಆ ಡಿವೋಟಿ ಯಾರು ಜಾಯಿನ್ ಆಗಿರ್ತಾನೆ ಟೆಂಪಲ್ ಅಲ್ಲಿ ಸೇವೆದಲ್ಲಿ, ಅವನು ಕರೆಕ್ಟ್ ಆಗಿ ಟೆಂಪಲ್ ಸೇವೆ ಮಾಡ್ಕೊಂಡು ಹೋದ್ರೆ
ಕೃಷ್ಣ ಅವ್ರ ಪರಿವಾರಗೆ ಎಲ್ಲ ಚೆನ್ನಾಗಿ ನೋಡ್ಕೋತಾನೆ. ನಾನು ಕೆಲವೊಂದ್ಸಲ ಎಲ್ಲ ನೋಡಿದ್ದೀನಿ. ಇನಿಷಿಯಲಿ ಪ್ರಾರಂಭದಲ್ಲಿ ಅವ್ರು ಬಾರ್ ಕಸ ಮಾಡ್ತಾರೆ. ಮಗ ಸೇರ್ಕೊಂಡ್ಬಿಟ್ಟ, ಬ್ರೈನ್ ವಾಶ್ ಮಾಡ್ಬಿಟ್ರು, ಹಂಗ್ ಮಾಡ್ಬಿಟ್ರು. ಬಟ್ ಕ್ರಮೇಣಿಂದ ಅವರು ಅರ್ಥ ಮಾಡ್ಕೋತಾರೆ. ಮಾನಸಿಕ ಬದಲಾವಣೆ ಆಗತ್ತೆ ಅವ್ರಿಗೆ. ಆಯ್ತು, ನಮ್ ಮಗ ಡಿವೋಟಿ ಆದ, ಬೇರೆ ಎಲ್ಲೆಲ್ಲೂ ಹೋಗ್ತಿದ್ದ, ಏನ್ ಮಾಡ್ತಿದ್ದ, ಸೊ ಡಿವೋಟಿ ಆಗಿದ್ದಾನೆ, ಓಕೆ, ಅವನು ಸೇವೆದಲ್ಲಿ ಇರ್ಲಿ ಅಂತ ಅವರಾಗೆ ಸ್ವತಃ ಬರ್ತಾರೆ ಟೆಂಪಲ್ ಸೇವೆ ಮಾಡ್ಲಿಕ್ಕೆ. ಇಟ್ಸ್ ನಾಟ್ ಎ ಕಾಂಪ್ರಮೈಸ್. ಅವ್ರ ತಂದೆ ತಾಯಿ ಅವತ್ತು ಯಾರು ಕಾಂಪ್ರಮೈಸ್ ಮಾಡ್ಕೊಂಡು ಬಂದ್ರು, ಆಯ್ತು ಏನ್ ಮಾಡ್ಲಿಕ್ಕೆ ಆಗತ್ತೆ ಅಂತ. ಆತರ ಇಲ್ಲ. ಕೃಷ್ಣ ಅವ್ರ ಮಾನಸಿಕ ಬದಲಾವಣೆ ಮಾಡ್ತಾರೆ, ಮನಸ್ಸ, ಅವ್ರ ಪ್ರಜ್ಞೆಗೆ. ಸೊ ಈ ರೀತಿ ಇಲ್ಲೂ ಸಹ ಕೃಷ್ಣ ಯಾರ ಮುಕುಂದಗೆ ಶರಣಾಗತಿ ಆಗಿರ್ತಾರೆ ಅವ್ರಿಗೆ ನೋ ಅಬ್ಲಿಗೇಷನ್, ಡ್ಯೂಟಿ ಇಲ್ಲ. ಬಟ್ ಇನ್ನೊಂದು ಡ್ಯೂಟಿ ಇದೆ. ಏನದು? ಅವ್ರಿಗೆ ನೆಂಟರು ಯಾರೆಲ್ಲ ಇರ್ತಾರೆ, ಬಂಧು ಬಾಂಧವರು, ಕ್ಯಾನ್ ವಿ ಮೇಕ್ ದೆಮ್ ಕೃಷ್ಣ ಕಾನ್ಶಿಯಸ್? ಈ ಡ್ಯೂಟಿ ಇರುತ್ತೆ. ಬಟ್ ಕರ್ಮಕಾಂಡ ಸ್ತರದಿಂದ ಡ್ಯೂಟಿ ಇಸ್ ನಾಟ್ ಸೋ ಇಂಪಾರ್ಟೆಂಟ್. ಬಟ್ ಅದು ಅರ್ಥ ಇಲ್ಲ ನಾವು ಇಮ್ಮೆಚ್ಯೂರ್ ಆಗಿ ಮಾಡಬಾರ್ದು. ಅಟ್ಲೀಸ್ಟ್ ಈ 4 ನಿಯಮದಿಂದ ನಾವು ತ್ಯಾಗ ಮಾಡಬೇಕು. ಮೀಟ್ ಈಟಿಂಗ್, ಇಂಟಾಕ್ಸಿಕೇಶನ್, ಗ್ಯಾಮ್ಲಿಂಗ್, ಇದೆಲ್ಲ ಅವ್ರು ಯಾರಾದ್ರೂ ಬದಲಾವಣೆ ಮಾಡ್ಲಿ ಅಂದ್ರೆ ವಿ ಶುಡ್ ನಾಟ್ ಕಾಂಪ್ರಮೈಸ್. ಪಾಪ ಅವ್ರು ಬೇಜಾರು ಮಾಡ್ಕೋತಾರೆ, ಅವ್ರು ಅಲ್ಲಿ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ತಾರೆ, ನಾನು ತಿಂದೇ ಬರ್ಲೇಬೇಕು. ಅವ್ರ ಮನೇಲಿ ಕುತ್ಕೊಂಡು ಟಿವಿ ನೋಡ್ತಿರ್ತಾರೆ, ನಾನು ಅಲ್ಲಿ ಮುಂದೆ ಕುತ್ಕೊಂಡು ಜಪ ಮಾಡ್ಬೇಕು, ಇಲ್ಲ ಅವ್ರು ಬೇಜಾರು ಮಾಡ್ಕೋತಾರೆ. ಸೊ ಇಲ್ಲಿ ಫಿಲಾಸಫಿ ಏನಂತಂದ್ರೆ, ಮಹಾಪ್ರಭು ಫಿಲಾಸಫಿ ಯು ಶುಡ್ ಅಪ್ಲೈ. ಪ್ರೀತಿ ಪೂರ್ಣ ವ್ಯವಹಾರ, ಯುಕ್ತಿ ಪೂರ್ಣ ಕಥಾ. ಎಲ್ಲರ ಜೊತೆಗೆ ವ್ಯವಹಾರ ಶುಡ್ ಬಿ ವೆರಿ ವೆರಿ ನೈಸ್, ಪ್ರೀತಿಪೂರ್ಣ. ಬಟ್ ಎಲ್ಲಿ ಫಿಲಾಸಫಿ ಬರುತ್ತೆ, ದೆನ್ ಯು ಶುಡ್ ಬಿ ಯುಕ್ತಿಪೂರ್ಣ, ಡಿಬೇಟಿಂಗ್. ಇಲ್ಲ, ನಮಗೆ ಇದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಬಿಟ್ಟಾಕಿದೀವಿ, ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ದೆನ್ ಯು ಹ್ಯಾವ್ ಟು ಬಿ ತರ್ಕ, ಡಿಬೇಟ್, ಯುಕ್ತಿಪೂರ್ಣ ಕಥಾ. ಮಾತಿನಲ್ಲಿ ಅವ್ರಿಗೆ ಸ್ವಲ್ಪ ನೈಸ್ ಆಗಿ ಸೈಲೆಂಟ್ ಮಾಡಿಸ್ಬೇಕು. ಸೊ ದಿಸ್ ಪ್ರಿನ್ಸಿಪಲ್ ಶುಡ್ ಅಪ್ಲೈ ಫಾರ್ ಆಲ್ ISKCON devotees. ಪ್ರೀತಿ ಪೂರ್ಣ ವ್ಯವಹಾರ, ಯುಕ್ತಿ ಪೂರ್ಣ ಕಥಾ. ಸುಮ್ನೆ ಕರ್ಮಿ ಅಂತ ನಾವು ಸೋಲ್ಬಾರ್ದು. ಪ್ರಭುಪಾದ್ ಹೇಳ್ತಾರೆ ಇದು ಒಂದ್ ಮಾತು, ಡೋಂಟ್ ಗೆಟ್ ಚೀಟೆಡ್ ಬೈ ಕರ್ಮೀಸ್. ನಮ್ ಗುರು ಮಹಾರಾಜ್ ಒಂದ್ಸತಿ ಹೇಳ್ತಾ ಇದ್ದ, ಚೆನ್ನೈಯಲ್ಲಿ ಒಬ್ಬ ಡಿವೋಟಿ ಇದ್ದ, ಇನಿಷಿಯೇಟಿವ್ ಡಿವೋಟಿ, ಬಿಸ್ನೆಸ್ ಮಾಡ್ತಿದ್ದ. ತಲೆ ಬೋಳ್ಸ್ಕೊಂಡ್ಬಿಟ್ಟ, ಶಿಖ ಹಾಕೊಂಡ, ಕಂಟಿಮಾಲ, ಧೋತಿ ಕುರ್ತಾ ಹಾಕೊಂಡ್ ಬಿಸ್ನೆಸ್ ಮಾಡ್ತಾ ಇದ್ದ. ಎಲ್ಲರೂ ಅವ್ರಿಗೆ ನಾಮಾಸ್ತಾ ಇದ್ರು, ಎಷ್ಟು ಚೀಟಿಂಗ್. ಅವ್ನ್ ಗೊತ್ತಿತ್ತು, ಅದು ಸಹ ಯು ಆರ್ ಶೋಯಿಂಗ್ ಕಂಪ್ಯಾಷನ್. ಗುರುವಾರ ಹೇಳಿದ್ರು, ವೈ ಯು ಗೆಟಿಂಗ್ ಚೀಟೆಡ್? ಡೋಂಟ್ ಗೆಟ್ ಚೀಟೆಡ್ ಬೈ ಕರ್ಮೀಸ್. ನೀನು ಬಿಸ್ನೆಸ್ ಯಾವ ರೀತಿ ಮಾಡ್ಬೇಕು ಆ ತರ ಮಾಡ್ಬೇಕು. ಇವನ್ ಇಟ್ ಡಸಂಟ್ ಮ್ಯಾಟರ್ ದ ಡ್ರೆಸ್ ಆಲ್ಸೋ. ನಿನಗೆ ಸೋಕಾಲ್ಡ್ ಕರ್ಮಿ ಡ್ರೆಸ್ ಹಾಕೊಂಡು ಯು ಹ್ಯಾವ್ ಟು ಡೂ ಬಿಸ್ನೆಸ್. ಬಟ್ ಯುವರ್ ಇಂಟರ್ನಲ್ ಪ್ರಜ್ಞೆ ನೀಡ್ಸ್ ಟು ಬಿ ಕೃಷ್ಣ ಕಾನ್ಶಿಯಸ್. ನಮ್ಮ ಒಳಗಡೆ ಪ್ರಜ್ಞೆ ಯಾವಾಗ್ಲೂ ಕೃಷ್ಣನಿಗೋಸ್ಕರ ಮಾಡ್ತಾ ಇದೀವಿ ಅಂತ ಅದೊಂದು ಪ್ರಜ್ಞೆ ಇರಬೇಕು. ಅಂಡರ್ಸ್ಟುಡ್? ಸೊ ಸಮ್ಟೈಮ್ಸ್ ಈ ಓವರ್ಲ್ಯಾಪ್ ಅಂತ ಹೇಳ್ತಾರೆ. ನಾವು ಕರ್ಮಕಾಂಡ ಇಂದ ಸ್ಪಿರಿಚುವಲ್ಗೆ ಬರ್ಲಿಕ್ಕೆ ಒಂದೊಂದ್ಸಲಿ ದುಡುಕ್ ಬಿಡ್ತೀವಿ. ಸಮ್ಟೈಮ್ ವಿ ಡೂ ಇಟ್ ಆರ್ಟಿಫಿಷಿಯಲಿ. ಅವಾಗ ಏನಾಗತ್ತೆ, ನಾವಾಗೆ ಗೊಂದಲ ಬಿಡ್ಬಿಡ್ತೀವಿ. ಸೊ ಗ್ರಾಜುವಲ್ ಎಲಿವೇಶನ್, ಪ್ರಭುಪಾದ ಹೇಳ್ತಾರೆ, ಗ್ರಾಜುವಲ್ ಎಲಿವೇಶನ್ ಟು ಕೃಷ್ಣ ಕಾನ್ಶಿಯಸ್ನೆಸ್.
Understood? Any questions? Okay. 39 ಶ್ಲೋಕ ಇಂದ ಪ್ರಾರಂಭ ಆಗತ್ತೆ. ಬುದ್ಧಿ ಯೋಗ. Now you come to intelligence. ರಸರಾಜ್ ಈಗ ಅರ್ಥ ಆಗ್ತಾ ಇದೆಯಾ? ಎಸ್ ಪ್ರಭು. First ಜ್ಞಾನ of the soul, then body, then now ಹೀಗೆ ಬುದ್ಧಿ ಸೂಕ್ಷ್ಮ. ಬುದ್ಧಿಯಿಂದ ನಾವು ಹೇಗೆ ಅರ್ಥ ಮಾಡ್ಕೋಬಹುದು, ನಾವು ಏನೇನ್ ನಾವು ಕರ್ತವ್ಯ ಮಾಡಬೇಕು, ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ. 39 ಶ್ಲೋಕ. ಯಾರು ಓದ್ತೀರಾ ಶ್ಲೋಕ ಮತ್ತೆ ಅನುವಾದ? ಹರೇ ಕೃಷ್ಣ ಪ್ರಭುಜಿ. ಓದಪ್ಪ. ಏಷಾ ತೇ ಅಭಿಹಿತಾ ಸಾಂಖ್ಯೇ ಬುದ್ಧಿಃ ಯೋಗೇ ಇಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಅನುವಾದ: ಈವರೆಗೆ ನಾನು ಈ ಜ್ಞಾನವನ್ನು ನಿನಗೆ ವಿಶ್ಲೇಷಣಾತ್ಮಕವಾಗಿ ತಿಳಿಸಿಕೊಟ್ಟಿದ್ದೇನೆ. ಈಗ ನಾನು ಇದನ್ನು ಕರ್ಮಫಲವಿಲ್ಲದೆ ಕೆಲಸ ಮಾಡುವ ರೀತಿಯಲ್ಲಿ ವಿವರಿಸುತ್ತೇನೆ. ಹೇಳು ಪಾರ್ಥನೆ, ನೀನು ಇಂತಹ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದರೆ ಕರ್ಮಬಂಧನದಿಂದ ಮುಕ್ತನಾಗಬಹುದು. ಸೊ ಇಲ್ಲಿ ಪ್ರಾರಂಭ ಆಗ್ತಾ ಇದೆ ಸಂಖ್ಯ ಯೋಗ, ಬುದ್ಧಿ ಯೋಗ ಅಂತಂದ್ರೆ ಬುದ್ಧಿಯಿಂದ ಹೇಗೆ ಅರ್ಥ ಮಾಡ್ಕೊಳ್ಳೋದು. ಇಲ್ಲಿವರೆಗೂ ಕರ್ಮಕಾಂಡ ತರ ಎಲ್ಲ ಹೇಳ್ಕೊಟ್ರು. ಫ್ರೂಟಿವ್ ಮೆಂಟಾಲಿಟಿ, ಫ್ರೂಟಿವ್ ರಿಸಲ್ಟ್ಸ್. ಈಗ ಪ್ರಾರಂಭ ಆಗ್ತಾ ಇದೆ ಸಾಂಖ್ಯ ಫಿಲಾಸಫಿ. ಸಾಂಖ್ಯ ಫಿಲಾಸಫಿ ಅಂದ್ರೆ ಏನು? ಈ ಎಷ್ಟೊಂದೆಲ್ಲ 24 ಎಲಿಮೆಂಟ್ ಇದೆ ಈ ಪ್ರಪಂಚದಲ್ಲಿ. ಇವರೆಲ್ಲ ಸೇರಿಸಿ ನಾವು ಯಾವ ರೀತಿ ಒಂದು ಕಾರ್ಯ ಮಾಡ್ಬೋದು ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ. ಇದು ಸಾಂಖ್ಯ ಫಿಲಾಸಫಿ. ಇದ್ರಲ್ಲಿ ಒಂದ್ ಮಾತು ಹೇಳ್ತಾ ಇದ್ದಾರೆ. 2 ತರ ಕಪಿಲ ಮುನಿ ಇದ್ದಾರೆ. ಒಂದು ಕಪಿಲ ನಾಸ್ತಿಕ್ ಕಪಿಲ, ಇನ್ನೊಂದು ಕಪಿಲ ಈಸ್ ನಮ್ಮ ಕಪಿಲ ದೇವ್ ಭಾಗವತದಲ್ಲಿ. ಸಾಂಖ್ಯ ಫಿಲಾಸಫಿದಲ್ಲಿ ಈ 24 ಎಲಿಮೆಂಟ್ ಏನಿದೆ, ಇದರಿಂದ ನಾವು ಹೇಗೆ ಜ್ಞಾನ ಪಡಿಬಹುದು, ಹೀಗೆ ಯಾವ ಕೆಲಸ ತ್ಯಾಗ ಮಾಡಬೇಕು, ಯಾವ ರೀತಿ ತ್ಯಾಗ ಮಾಡ್ಬೋದು, ಆಮೇಲೆ ಈ ಒಂದು ವ್ಯತ್ಯಾಸ ಡಿಸ್ಕ್ರಿಮಿನೇಷನ್ ಮಾಡೋದು, ಯಾವುದು ಚಿತ್ತ ವಸ್ತು ಯಾವುದು ಅಸತ್ ವಸ್ತು, ಇದೆಲ್ಲ ಹೇಗೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದು ಓನ್ಲಿ ಥ್ರೂ ಸಂಖ್ಯಾ. ನೋಡಿ, ಕರ್ಮನೂ ಇದೆ, ಜ್ಞಾನನೂ ಇದೆ. ಓಕೆ, ಅದೆರಡು ಸೇರ್ಕೊಂಡ್ರೆ ನಾವು ಆಧ್ಯಾತ್ಮಿಕ ಕಾರ್ಯ ಮಾಡ್ಬೋದು. ಕರೆಕ್ಟ್. ಸೊ ಭಗವದ್ಗೀತಾದಲ್ಲಿ ಯಾವ ತರದ ಕೆಲಸ ನಾವು ತ್ಯಜಿಸ್ಬೇಕು, ಅದ್ ಹೆಂಗ್ ಅರ್ಥ ಮಾಡ್ಕೋತೀವಿ? ಓನ್ಲಿ ಥ್ರೂ ಬುದ್ಧಿ ಯೋಗ. ಸೊ ಇದೆಲ್ಲ ಸಂಖ್ಯೆ ಫಿಲಾಸಫಿ ಪ್ರಶ್ನೆ ಮಾಡ್ತಾನೆ ಅರ್ಜುನ 3ನೇದು 5ನೇದು 18ನೇ ಅಧ್ಯಾಯದಲ್ಲಿ. ಸೊ ಬುದ್ಧಿ ಯೋಗ ಅಂತಂದ್ರೆ ನಾವು ಫಲಕ್ಕೆ ಆಸಕ್ತಿ ಬೆಳೆಸ್ಕೊಳ್ಳಾರ್ದು ಯಾವ ರೀತಿ ಕಾರ್ಯ ಮಾಡಬೇಕು. ದಿಸ್ ಇಸ್ ಬುದ್ಧಿ ಯೋಗ. ಓಕೆ, ಇಲ್ಲೇ ನೋಡಿ, ಇದು ಕೊಟ್ಟಿದ್ದಾರೆ ನೋಡಿ. Krishna gives a brief explanation of Buddhi Yoga, working without attachment to the fruits.
He also shows attachment to sense enjoyment and material opulence as given in the Karma Kanda section of Vedas. So ಇಲ್ಲಿ ಬುದ್ಧಿ ಯೋಗ ಉಪಯೋಗಿಸ್ಬೇಕಾದ್ರೆ ಮೊದಲು ಯು ಟು ಅಂಡರ್ಸ್ಟ್ಯಾಂಡ್ ವಾಟ್ ಆಲ್ ವರ್ಕ್ಸ್ ವಿದಿನ್ ಅಸ್. ನಮ್ಮರಲ್ಲಿ ಏನೇನೆಲ್ಲ ಕೆಲಸ ಮಾಡ್ತಾ ಇದೆ. ಇಂದ್ರಿಯಗಳು ಎಷ್ಟು ತರ ಇಂದ್ರಿಯ ಇದೆ? 2 ತರ ಇಂದ್ರಿಯ ಇದೆ. ಕರ್ಮ ಇಂದ್ರಿಯ, ಜ್ಞಾನೇಂದ್ರಿಯ, ಆಮೇಲೆ ಈ ಪಂಚಭೂತ ಶರೀರ, ಆಮೇಲೆ ಈ ಮನಸ್ಬುದ್ಧಿ ಅಹಂಕಾರ, ಆಮೇಲೆ ಈ ಇಂದ್ರಿಯ ವಸ್ತುಗಳು. ಸೊ ಲೈಕ್ ದಟ್ ಯು ಹ್ಯಾವ್ ಟು ಗೋ ಆನ್ ಅನಲೈಸಿಂಗ್ ಬುದ್ಧಿ ದ್ವಾರ, ಬುದ್ಧಿ ಇಂದ ಯಾವ್ದ್ಯಾವ್ದು ಎಲಿಮೆಂಟು ನಾವು ಹೇಗೆ ಉಪಯೋಗಿಸ್ಬೋದು ಕಾರ್ಯ ಮಾಡಲಿಕ್ಕೆ. ದಿಸ್ ಇಸ್ ಬುದ್ಧಿ ಯೋಗ. ಸೊ ಇಲ್ಲಿ ಸ್ವಲ್ಪ ಓದ್ಬೇಕು. ವೇರ್ ಯು ಶುಡ್ ರೀಡ್. ಆಮೇಲೆ ಅಲ್ಟಿಮೇಟ್ಲಿ ನಾವು ಯು ಟು ಅಂಡರ್ಸ್ಟ್ಯಾಂಡ್ ಸೋಲ್ ಇಸ್ ದ ಅಲ್ಟಿಮೇಟ್ ಕಾಸ್. ಸೊ ಇದು ಎಷ್ಟನೇದು? 2ನೇದು ಪ್ಯಾರಾಗ್ರಾಫ್ ಓದಿ. ಅರ್ಜುನ ಕೃಷ್ಣನ್ಗೆ ಗುರು ಅಂತ ಸ್ವೀಕರಿಸಿದಾನೆ. ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಂ ಪ್ರಪನ್ನಂ. ಯಾರು ಓದ್ತೀರಾ? ಓದ್ಲಾ ಪ್ರಭು? ಆಗಲೇ ಅರ್ಜುನನು ತನ್ನನ್ನು ಕೃಷ್ಣನಿಗೆ ಸಮರ್ಪಿಸಿಕೊಂಡು ಅವನನ್ನು ತನ್ನ ಗುರುವನ್ನಾಗಿ ಸ್ವೀಕರಿಸಿದ್ದಾನೆ. ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ಇದರ ಪರಿಣಾಮವಾಗಿ ಕೃಷ್ಣನು ಈಗ ಅವನಿಗೆ ಬುದ್ಧಿಯೋಗ ಅಥವಾ ಕರ್ಮಯೋಗದ ಕಾರ್ಯವಿಧಾನದ ವಿಷಯ ಹೇಳುತ್ತಾನೆ. ಬುದ್ಧಿಯೋಗ ಅಥವಾ ಕರ್ಮಯೋಗ ಎಂದರೆ ಭಗವಂತನ ಇಂದ್ರಿಯ ತೃಪ್ತಿಗಾಗಿಯೇ ಭಕ್ತಿಯಿಂದ ಸೇವೆ ಮಾಡುವುದು. ಈ ಬುದ್ಧಿಯೋಗವನ್ನು 10ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಿದೆ. ಬುದ್ಧಿಯೋಗವೆಂದರೆ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ಪೀಠಸ್ಥನಾಗಿರುವ ಭಗವಂತನೊಡನೆ ನೇರವಾದ ಸಂಪರ್ಕ. ಆದರೆ ಭಕ್ತಿ ಸೇವೆಯಲ್ಲಿ ಅಥವಾ ಆಧ್ಯಾತ್ಮಿಕ ಸೇವೆಯಲ್ಲಿ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠನಾಗಿರುವವನು ಭಗವಂತನ ವಿಶೇಷ ಕೃಪೆಯಿಂದ ಬುದ್ಧಿಯೋಗದ ಈ ಸ್ಥಿತಿಯನ್ನು ತಲುಪುತ್ತಾನೆ. ದಿವ್ಯ ಪ್ರೇಮದಿಂದ ಭಕ್ತಿ ಸೇವೆಯಲ್ಲಿ ಸದಾ ನಿರತರಾಗಿರುವವರಿಗೆ ಮಾತ್ರ ಪ್ರೇಮ ಭಕ್ತಿಯ ಪರಿಶುದ್ಧ ಜ್ಞಾನವನ್ನು ತಾನು ಅನುಗ್ರಹಿಸುವುದಾಗಿ ಭಗವಂತನು ಹೇಳುತ್ತಾನೆ. ಈ ರೀತಿಯಲ್ಲಿ ಭಕ್ತನು ಭಗವಂತನ ನಿತ್ಯ ಸುಖದ ಸಾಮ್ರಾಜ್ಯದಲ್ಲಿ ಅವನನ್ನು ಸುಲಭವಾಗಿ ಸೇರಬಹುದು. ನೆಕ್ಸ್ಟ್ ಓದಿ. ಐಡಿ ಪ್ಯಾರಾಗ್ರಾಫ್ ಓದಿ. ಇನ್ಯಾರಿಗೆ ಓದ್ತೀರಾ ನೋಡಿ. ಅಲ್ಲಿ ನೇರವಾಗಿ ಬನ್ನಿ ಅಂತಿದ್ದಾರೆ. ನೇರವಾಗಿ ಬನ್ನಿ ಅಂತ ಹರಿಬೋಲ್ ಮಾಡಿ. ಹರೇ ಕೃಷ್ಣ. ನಾನು ಓದ್ತೀನಿ ಪ್ರಭುಜಿ. ಓದು. ಹೀಗೆ ಈ ಶ್ಲೋಕದಲ್ಲಿ ಪ್ರಸ್ತಾಪಿಸಿರುವ ಬುದ್ಧಿಯೋಗವು ಭಗವಂತನ ಭಕ್ತಿಪೂರ್ವಕ ಸೇವೆ. ಇಲ್ಲಿ ಬಳಸಿರುವ ಸಾಂಖ್ಯ ಪದಕ್ಕೂ ಮೋಸಗಾರ. ಹರಿಬೋಲ್ ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ ಪ್ರಭುಜಿ. ಮತ್ತೆ ಓದಿ. ಓಕೆ ಪ್ರಭುಜಿ. ಹೀಗೆ ಈ ಶ್ಲೋಕದಲ್ಲಿ ಪ್ರಸ್ತಾಪಿಸಿರುವ ಬುದ್ಧಿಯೋಗವು ಭಗವಂತನ ಭಕ್ತಿಪೂರ್ವಕ ಸೇವೆ. ಇಲ್ಲಿ ಬಳಸಿರುವ ಸಾಂಖ್ಯ ಪದಕ್ಕೂ ಮೋಸಗಾರ ಕಪಿಲನು ವಿವರಿಸಿದ ನಾಸ್ತಿಕವಾದದ ಸಾಂಖ್ಯ ಯೋಗಕ್ಕೂ ಸಂಬಂಧವಿಲ್ಲ. ಆದ್ದರಿಂದ ಇಲ್ಲಿ ಹೇಳಿರುವ ಸಾಂಖ್ಯ ಯೋಗಕ್ಕೂ ನಾಸ್ತಿಕವಾದದ ಸಾಂಖ್ಯಕ್ಕೂ ಸಂಬಂಧವಿದೆ ಎಂದು ತಪ್ಪು ತಿಳಿದುಕೊಳ್ಳಬಾರದು. ನಾಸ್ತಿಕ ಸಾಂಖ್ಯವಾದಕ್ಕೆ ಆ ಕಾಲದಲ್ಲಿ ಯಾವುದೇ ಪ್ರಭಾವವಿರಲಿಲ್ಲ. ಅಂತಹ ನಾಸ್ತಿಕ ಊಹೆಯ ತತ್ವಚಿಂತನೆಯನ್ನು ಶ್ರೀಕೃಷ್ಣನು ಪ್ರಸ್ತಾಪಿಸಲು ಹೋಗುತ್ತಿರಲಿಲ್ಲ. ನಿಜವಾದ ಸಾಂಖ್ಯವನ್ನು ಕಪಿಲ ದೇವನು ಶ್ರೀಮದ್ ಭಾಗವತದಲ್ಲಿ ವಿವರಿಸಿದ್ದಾನೆ. ಆದರೆ ಆ ಸಾಂಖ್ಯಕ್ಕೂ ಇಲ್ಲಿ ಹೇಳುತ್ತಿರುವ ವಿಷಯಗಳಿಗೂ ಸಂಬಂಧವಿಲ್ಲ. ಇಲ್ಲಿ ಸಾಂಖ್ಯವೆಂದರೆ ದೇಹ ಮತ್ತು ಆತ್ಮಗಳ ವಿಶ್ಲೇಷಾತ್ಮಕ ವರ್ಣನೆ. ಅರ್ಜುನನನ್ನು ಬುದ್ಧಿಯೋಗ ಅಥವಾ ಭಕ್ತಿಯೋಗಕ್ಕೆ ಕರೆತರುವುದಕ್ಕೋಸ್ಕರ ಶ್ರೀಕೃಷ್ಣನು ಆತ್ಮದ ವಿಶ್ಲೇಷಾತ್ಮಕ ವಿವರಣೆಯನ್ನು ನೀಡಿದನು. ಆದ್ದರಿಂದ ಶ್ರೀಕೃಷ್ಣನ ಸಾಂಖ್ಯವು ಭಾಗವತದಲ್ಲಿ ನಿರೂಪಿಸುವ ಕಪಿಲನ ಸಾಂಖ್ಯವು ಒಂದೇ. ಇದೆಲ್ಲ ಭಕ್ತಿಯೋಗವೇ. ಆದುದರಿಂದ ಶ್ರೀಕೃಷ್ಣನು
ಕಡಿಮೆ ಬುದ್ಧಿ ಇರುವ ಮನುಷ್ಯರು ಮಾತ್ರ ಸಾಂಖ್ಯಯೋಗ ಮತ್ತು ಭಕ್ತಿಯೋಗದ ನಡುವೆ ವ್ಯತ್ಯಾಸ ಕಾಣುತ್ತಾರೆ ಎಂದು ಹೇಳಿದ. ಸಾಂಖ್ಯಯೋಗೌ ಪೃಥಕ್ ಬಾಲ ಪ್ರವದಂತಿ ನ ಪಂಡಿತ. ನಾಸ್ತಿಕವಾದದ ಸಾಂಖ್ಯಕ್ಕೂ ಭಕ್ತಿಯೋಗಕ್ಕೂ ಸಂಬಂಧವಿಲ್ಲ. ಆದರೂ ಬುದ್ಧಿ ಇಲ್ಲದವರು ಭಗವದ್ಗೀತೆಯಲ್ಲಿ ನಾಸ್ತಿಕವಾದದ ಸಾಂಖ್ಯಯೋಗವನ್ನು ಪ್ರಸ್ತಾಪಿಸಿದೆ ಎಂದು ಹೇಳುತ್ತಾರೆ. ಬುದ್ಧಿಯೋಗ ಎಂದರೆ ಭಕ್ತಿ ಸೇವೆಯ ಪರಿಪೂರ್ಣ ಆನಂದ ಮತ್ತು ತಿಳುವಳಿಕೆಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯನಿರತರಾಗುವುದು ಎಂದರ್ಥ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ತನ್ನ ಕೆಲಸವು ಎಷ್ಟೇ ಕಠಿಣವಾಗಿರಲಿ ಭಗವಂತನ ತೃಪ್ತಿಗಾಗಿ ಮಾತ್ರವೇ ಕೆಲಸ ಮಾಡುವವನು ಬುದ್ಧಿಯೋಗ ಸೂತ್ರಗಳಿಗೆ ಅನುಗುಣವಾಗಿ ಕೆಲಸ ಮಾಡುತ್ತಾನೆ. ಆದುದರಿಂದ ಸದಾ ಅಲೌಕಿಕ ಆನಂದದಲ್ಲಿರುತ್ತಾನೆ. ಇಂತಹ ಅಲೌಕಿಕ ಕಾರ್ಯಮಗ್ನತೆಯಿಂದ ಭಗವಂತನ ಕೃಪೆಯಿಂದ ಮನುಷ್ಯನಿಗೆ ತಾನಾಗಿಯೇ ಅಲೌಕಿಕ ಅರಿವಿನ ಲಭ್ಯವಾಗುತ್ತದೆ. ಆದುದರಿಂದ ಅವನು ಜ್ಞಾನಕ್ಕಾಗಿ ಬೇರೆ ರೀತಿಯಲ್ಲಿ ಶ್ರಮ ಪಡದಿದ್ದರೂ ಅವನಿಗೆ ಸಂಪೂರ್ಣ ಮುಕ್ತಿ ದೊರಕುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯನಿರತರಾಗುವುದಕ್ಕೂ ಕರ್ಮಫಲಕ್ಕಾಗಿ ಕಾರ್ಯ ಮಾಡುವುದಕ್ಕೂ ಅದರಲ್ಲಿಯೂ ಸಾಂಸಾರಿಕ ಅಥವಾ ಪ್ರಾಪಂಚಿಕ ಸುಖವನ್ನು ಪಡೆಯುವುದಕ್ಕಾಗಿ ಇಂದ್ರಿಯ ತೃಪ್ತಿಗಾಗಿ ಮಾಡುವ ಕೆಲಸಕ್ಕೂ ಬಹಳ ವ್ಯತ್ಯಾಸವಿದೆ. ಆದುದರಿಂದ ನಾವು ಮಾಡುವ ಕರ್ಮದ ಅಲೌಕಿಕ ಗುಣವೇ ಬುದ್ಧಿಯೋಗ. ಹರೇ ಕೃಷ್ಣ ಪ್ರಭು. ಇಲ್ಲಿ ನೀವು ನೋಡ್ಬೋದು, ಕೃಷ್ಣ ಇಸ್ ನಾವ್ ಟಾಕಿಂಗ್ ಆಫ್ ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್. ಆಧ್ಯಾತ್ಮಿಕ ಸ್ತರದಲ್ಲಿ ಹೀಗೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಸೊ ಬುದ್ಧಿಯೋಗ ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಏನು ವ್ಯತ್ಯಾಸ ಇಲ್ಲ. ಹೀಗೆ ಫೆಸ್ಟಿವಲ್ ಇದೆ, ರಥಯಾತ್ರೆ ಬರ್ತಾ ಇದೆ, ಬೇರೆ ಫೆಸ್ಟಿವಲ್ ಎಲ್ಲ ಬರುತ್ತೆ. ನೋಡಿ ಇದೆಲ್ಲ ಹೇಗ್ ಮಾಡ್ಲಿಕ್ಕೆ ಸಂಭಾವನೆ ಇದೆ, ಅಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಹೌ ಟು ಡೂ ಇಟ್? ಸೊ ಪ್ರಭುಪಾದಿಗೆ ಈ ತರನು ಪ್ರಶ್ನೆ ಮಾಡಿದ್ರು ಮುಂಚೆ. ಸೊ ಪ್ರಭುಪಾದ್ ಏನ್ ಹೇಳ್ತಾ ಇದ್ರು? ಡೋಂಟ್ ವರಿ, ಕೃಷ್ಣ ವಿಲ್ ಗಿವ್ ಯು ದ ಇಂಟೆಲಿಜೆನ್ಸ್. ಕೃಷ್ಣ ನಿನಗೆ ಬುದ್ಧಿಶಕ್ತಿ ಕೊಡ್ತಾನೆ. ಸೊ ಇಲ್ಲಿ ಒಂದ್ ಮಾತಿದೆ ಇದರಲ್ಲಿ. ವಾಟ್ ಈಸ್ ಬುದ್ಧಿ, ವಾಟ್ ಈಸ್ ಬುದ್ಧಿ ಯೋಗ? ಯಾರು ಹೇಳ್ತೀರಾ? ಬುದ್ಧಿ ಏನು, ಬುದ್ಧಿ ಯೋಗ ಏನು? ಬೇಗ. ಕೃಷ್ಣ ಬುದ್ಧಿ ಅಂದ್ರೆ ನಮ್ಮ ಮೆಟೀರಿಯಲ್ ಇಂಟೆಲಿಜೆನ್ಸ್, ಬುದ್ಧಿಯೋಗ ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಏನು ಭಕ್ತಿ ಸೇವೆ ಮಾಡ್ತೀವಲ್ಲ ಅದು. ಬುದ್ಧಿಯಲ್ಲಿ ಬರೀ ಬುದ್ಧಿ ಅಂತಂದ್ರೆ ಅದು ಭೌತಿಕ ಸ್ತರದಲ್ಲಿ ಜಡ. ಅದರಲ್ಲಿ ಮಿಶ್ರಣ ಇರುತ್ತೆ, ಮನಸ್ಸ ಮತ್ತೆ ಅಹಂಕಾರಿಗೆ. ಸೊ ಅದು ಕೆಟ್ಟ ಕೆಲ್ಸಗೂ ಉಪಯೋಗಿಸ್ತೀವಿ ಬುದ್ಧಿ. ಕಪಟ ಬುದ್ಧಿ ಅಂತಂದ್ರೆ ಹೇಗೆ ನಾ ಈ ವ್ಯಕ್ತಿಗೆ ಇಳಿಸ್ಬಿಟ್ಟು ನಾನ್ ಮೇಲಿಗೆ ಹೋಗ್ಬೇಕು. ಒಂದ್ ಎಕ್ಸಾಂಪಲ್ ಇದೆಯಲ್ಲ, ಇದು ಏನಂತಾರೆ, ಇದು ಕ್ರಾಬ್ ಮೆಂಟಾಲಿಟಿ. ಕ್ರಾಬಿಗೆ ಏನ್ ಹೇಳ್ತೀರಾ ಇಂಗ್ಲಿಷ್ ಅಲ್ಲಿ? ಹೇಳಿ ಪ್ರಭುಜಿ. ಏಡಿ. ಒಂದ್ ವ್ಯಕ್ತಿ ಇಡೀ ಬಾಸ್ಕೆಟ್ ತುಂಬಿಕೊಂಡು, ಏಡಿಗಳು ಎಲ್ಲ ಜೀವಂತ ಇದೆ, ಬಾಸ್ಕೆಟ್ ಅಲ್ಲಿ ಫುಲ್ ತುಂಬಿಸ್ಕೊಂಡು ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ದಾನೆ. ಅಷ್ಟು ಬಾಸ್ಕೆಟ್ ತುಂಬಿದ ಏಡಿಗಳು ಜೀವಂತ ಇದೆ. ಒಂದು ಏಡಿ ಬಾಸ್ಕೆಟ್ ಇಂದ ಹೊರಗಡೆ ಹೋಗ್ಬೇಕು, ಒಂದು ಹೋಗಲ್ಲ ಹೊರಗಡೆ. ಏನದು ಮೆಂಟಾಲಿಟಿ? ಅದು ನೀನ್ಯಾಕೆ ಹೋಗ್ತೀಯಪ್ಪ, ನಾನ್ ಹೋಗ್ಬೇಕು ಮೊದಲು ಅಂತ ಅದು ಕೆಳಗಿನ ಏಡಿ ಈ ಏಡಿಗೆ ಕಾಲ್ ಎಳೆಯತ್ತೆ. ವೇಟ್, ಐ ವಿಲ್ ಗೋ ಫಸ್ಟ್. ಆಮೇಲೆ ಎರಡನೇದು ಯಾವಾಗ ಏರ್ತಾ ಇರುತ್ತೆ, ಮೂರನೇದು ಅದು ಕಾಲು ಎಳೆಯುತ್ತೆ, ನೀನ್ ಇರಪ್ಪ, ನಾನ್ ಮೊದಲ್ ಮೇಲೆ ಹೋಗ್ತೀನಿ ಅಂತ. ಸೊ ಫಲಸ್ವರೂಪ ಏನು? ಯಾವುದು ಹೊರಗಡೆ ಹೋಗುದಿಲ್ಲ. ಸೊ ದಿಸ್ ಇಸ್ ಬುದ್ಧಿ. ಇಟ್ ಈಸ್ ಮಿಶ್ರಣ ಇರುತ್ತೆ, ಕಂಟಾಮಿನೇಷನ್. ಬಟ್ ಬುದ್ಧಿ ಯೋಗ ಇಲ್ಲಿ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಈಸ್ ಆನ್ ದಿ ಟ್ರಾನ್ಸಿಡೆಂಟಲ್ ಪ್ಲಾಟ್ಫಾರ್ಮ್. ಭಕ್ತಿ ಯೋಗ, ಒಂದ್ ಭಕ್ತಿ ಸೇವೆ ಯಾವ ರೀತಿ ನಾವು ಮಾಡಬೇಕು, ಅದಕ್ಕೆ ಬುದ್ಧಿ ಯೋಗ ಬೇಕು.
ಬಟ್ ಬುದ್ಧಿಯೋಗ ಸುಮ್ಮನೆ ಬರಲ್ಲ. ವಾಟ್ ಇಸ್ ದ ಫಸ್ಟ್ ಕಂಡೀಷನ್? ವಾಟ್ ಇಸ್ ದ ಫಸ್ಟ್ ಕಂಡೀಷನ್? ಬುದ್ಧಿಯೋಗ ನಾವು ಉಪಯೋಗಿಸ್ಬೇಕಾದ್ರೆ ನಾವು 3 ಗುಣದಿಂದ ಮೇಲೆ ಬರಬೇಕು. ವಿ ಹ್ಯಾವ್ ಟು ಟ್ರಾನ್ಸೆಂಡ್ ಸತ್ವ ರಜಸ್ ತಮಸ್. Then Krishna's intelligence will work. Isn't it? ಆಮೇಲೆ ಯಾವುದು ಫಲದ ಅಪೇಕ್ಷೆ ಇಟ್ಕೊಳ್ಳಾರ್ದು ಮಾಡಬೇಕು. ಆಮೇಲೆ ಅದರಲ್ಲಿ ಏನ್ ನಾವು ಕಾರ್ಯ ಮಾಡ್ತೀವಿ, ಕರ್ಮಕಾಂಡಿ ಕಾರ್ಯಗಳು ಮಾಡಬಾರ್ದು. ಲೈಕ್ ದೇವತಾ ವರ್ಷಿಪ್, ಭೂತ ಪ್ರೇತ ಪಿತ್ರ, ಈ ಒಂದು ರಿಚುವಲ್ಸ್ ಅಲ್ಲಿ ನಾವು ಬೀಳಬಾರ್ದು. ವೆನ್ ಯು ಆಕ್ಟ್ ಆನ್ ಕೃಷ್ಣ ಕಾನ್ಶಿಯಸ್ ಸ್ತರದಲ್ಲಿ. ಸೊ ಇಲ್ಲಿ ಕೃಷ್ಣ ಅರ್ಜುನ ತಿಳಿಸ್ತಾ ಇದ್ದಾನಪ್ಪ, ಈಗ ನೀನು ಆತ್ಮಸ್ತರಗೆ ತಿಳ್ಕೊಂಡಿಲ್ಲ ಆತ್ಮ ಏನಂತ, ಕರ್ಮಕಾಂಡ ಸ್ತರ ತಿಳ್ಕೊಂಡಿದ್ದಿಲ್ಲ, ಈಗ ಬುದ್ಧಿ ಯೋಗ ಸ್ತರದಿಂದ ಅರ್ಥ ಮಾಡ್ಕೋ ನಿಂದ ಏನ್ ಕರ್ತವ್ಯ ಇದೆ ಈ ಪ್ರಪಂಚದಲ್ಲಿ. ಬೈ ಕಂಬೈನಿಂಗ್ ಕರ್ಮ ಅಂಡ್ ಜ್ಞಾನ, ಅದರಿಂದ ಬೈ ಅನಾಲಿಟಿಕಲ್ ಸ್ಟಡಿ ಯು ಕಮ್ ಟು ದ ಪ್ಲಾಟ್ಫಾರ್ಮ್ ಆಫ್ ಬುದ್ಧಿ ಯೋಗ. ಅರ್ಥ ಆಯ್ತಾ ಇದು ಶ್ಲೋಕ? ಸೊ ಸ್ಲೋಲಿ ಕೃಷ್ಣ ಈಸ್ ಟ್ರಾನ್ಸೆಂಡಿಂಗ್. ಸೊ ಈ ಬುದ್ಧಿ ಯೋಗದಿಂದ ನಮ್ದೆಲ್ಲ ಕರ್ಮದ ಪ್ರತಿಕ್ರಿಯೆ ಹೊಟ್ಟೋಗತ್ತೆ, ಬಿಡುಗಡೆ ಆಗ್ತೀವಿ ನಾವು. ಆಮೇಲೆ ಮುಕ್ತಿ ಪಥಕ್ಕೆ ದಾರಿ ಹಿಡಿತಾನೆ. ಮುಕ್ತಿ ಪಥಕ್ಕೆ ದಾರಿ ಹಿಡಿದ್ರೆ ಈ ಸಂಸಾರದ ಚಕ್ರ ಜನ್ಮ ಮೃತ್ಯುವಿಂದ ಹೊರಗಡೆ ಬರ್ತಾನೆ. ಸೊ ಅರ್ಜುನ ಏನ್ ತರ್ಕ ಕೊಟ್ಟಿದ, ನನಗೆ ಪಾಪ ತಟ್ಟುತ್ತೆ, ಸಿನ್ಫುಲ್ ರಿಯಾಕ್ಷನ್ಸ್, ಪಾಪಕ್ರಿಯೆ ಪ್ರತಿಕ್ರಿಯೆ ಬರುತ್ತೆ, ಆರ್ಗ್ಯುಮೆಂಟ್ ಅಲ್ಲಿ ಕೊಟ್ಟಿದ. ಇದು ಆನ್ಸರ್. ಬುದ್ಧಿ ಯೋಗ ಇಸ್ ದ ಆನ್ಸರ್. ಅರ್ಥ ಆಯ್ತಾ? ಸೊ ಇದು ನೆನಪ ಇಟ್ಕೋಬೇಕು. ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, 4 ತರ್ಕ ಅರ್ಜುನ ಏನ್ ಕೊಟ್ಟಿದ್ದು ಅದರದ್ದು ಎಲ್ಲ ಅಗೇನ್ಸ್ಟ್ ಅದು ಅದರದೆಲ್ಲ ಡಿಫೀಟ್ ಮಾಡಿದ್ದಾನೆ, ಸೋಲ್ಸಿದ್ದಾನೆ ಕೃಷ್ಣ ಈ ಶ್ಲೋಕದಲ್ಲೆಲ್ಲ. ಇದು ನೀವು ನೆನಪ ಇಟ್ಕೋಬೇಕು. ಈ ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ನಿನಗೆ ಬಹಳ ಭಯ ಇತ್ತಲ್ವಾ ಅರ್ಜುನ, ನೀನು ಪಾಪದ ಪ್ರತಿಕ್ರಿಯೆ ಬರುತ್ತೆ ನಿನಗೆ, ಇವರೆಲ್ಲ ಸಾಯಿಸಿದ್ರೆ ನಾವು ಅಪ್ಲೈ ಬುದ್ಧಿಯೋಗ. ಬುದ್ಧಿಯೋಗ ಇಸ್ ಆನ್ಸರ್. ಅಂದ್ರೆ ನೀನು ಆಧ್ಯಾತ್ಮಿಕ ಸ್ತರಗೆ ನೀನು ಈ ಒಂದು ಯುದ್ಧ ಮಾಡು. ಪ್ರಜ್ಞೆ ಏನಿದೆ ಆಧ್ಯಾತ್ಮಿಕ ಸ್ತರಗೆ ತಗೊಂಡ್ ಬಾ. ಓಕೆ, ಒಂದು ಶ್ಲೋಕ ಮಾಡೋಣ ಬೇಡ, ಇಟ್ ಇಸ್ ಇಂಪಾರ್ಟೆಂಟ್ ಶ್ಲೋಕ 40, ಬಟ್ ಯು ಕ್ಯಾನ್ ಡೂ ಆಲ್ಸೋ. ನೇಹ ವಿಕ್ರಮ ನಾಶೋ ಅಸ್ತಿ. ಓಕೆ, ವಿ ಕ್ಯಾನ್ ಸ್ಟಾಪ್ ಹಿಯರ್. ಬೇಕಂದ್ರೆ ಇದು 39 ಶ್ಲೋಕ ವಾಸ್ ಕ್ವೈಟ್ ಅ ಲಾಂಗ್ ಎಕ್ಸ್ಪ್ಲನೇಷನ್. 40 ಶ್ಲೋಕ ನಾಳೆ ಮಾಡ್ತೀವಿ. ಸೊ ಎನಿ ಕ್ವೆಶ್ಚನ್ಸ್, ಕಮೆಂಟ್ಸ್ ಆರ್ ರಿಫ್ಲೆಕ್ಷನ್ಸ್, ಇವತ್ತು ನಾವು ಏನ್ ಕಲ್ತ್ಕೊಂಡಿದೀವಿ ಅಂತ. Ribal, Balram Prabhu is there. ಏನ್ ನಿಮ್ದೆಲ್ಲ ಹೇಳಿ, ಇವತ್ತು ಏನು ನಾವು ಕಲ್ತಿದ್ದೀವಿ? ಹ್ಮ್ ಹ್ಮ್
ಹ್ಮ್ ಹ್ಮ್ ಓಕೆ. ಅವ್ರು ಹೇಳುದು ಆತ್ಮಗೆ ದೇಹಕ್ಕೆ ಏನ್ ಸಂಬಂಧ ಇದೆ, ಸೊ ಅದೇ ಬುದ್ಧಿ ಯೋಗ ಅಂತ. ಸೊ ನಾವು ಯಾವ್ದೆಲ್ಲ ಕರ್ತವ್ಯ ಮಾಡಬೇಕು ದೇಹ ಸಂಬಂಧಕ್ಕೆ, ಯಾವ ಕರ್ತವ್ಯ ಇದೆ ಆತ್ಮ ಸಂಬಂಧಕ್ಕೆ, ಇದು ಇವತ್ತಿಂದು ಸೆಷನ್ ಇತ್ತು. ಇನ್ ಯಾರು ಏನ್ ಹೇಳ್ತೀರಾ? ಆಲ್ ಆರ್ ಸೆಲ್ಫ್ ರಿಯಲೈಸ್ಡ್. ನಾವು ಹೆಚ್ಚಾಗಿ ಇದು ದೇಹದ ಇದರಲ್ಲಿ ತುಂಬಾ ಜಾಸ್ತಿ ಸಮಯವನ್ನ ಇದು ಮಾಡ್ತೀವಲ್ಲ, ಆತ್ಮಕ್ಕೆ ಹೇಗೆ ಯಾವ ತರ ಅದನ್ನ ಕೊಡ್ಬೇಕು? ಯಾರು ಕೇಳ್ತಾ ಇದ್ದಾರೆ? ವೆಂಕಟಪತಿ sir. ಏನ್ ಕೆಲ್ಸ ಮಾಡ್ತೀಯಾ ಅದು ಯಾರಿಗೋಸ್ಕರ ಮಾಡ್ತಾ ಇದೀಯಾ ಅದು ಮೊದಲು. ನೀನ್ ಇಂದ್ರಿಯ ಭೋಗ ಸಲುವಾಗ ನೀನ್ ಸ್ವತಃ ನಿನ್ನ ಪರಿವಾರಗೋಸ್ಕರ, ನಿನ್ ನೆಂಟರಿಗೋಸ್ಕರ, ಸಮಾಜಗೋಸ್ಕರ, ದೇಶಕ್ಕೋಸ್ಕರ ಮಾಡ್ತಾ ಇದೆಯಾ ಅಂತ ಅದು ಮೊದಲು ತಿಳ್ಕೋಬೇಕು. ಯಾವ್ದಾರು ಕಾರ್ಯ ಮಾಡ್ತಾ ಇದೆಯಾ ನೀನು? ಮಾಡ್ತಾ ಇದ್ರೆ ಇಲ್ಲ ನಿನ್ನ ಇಂದ್ರಿಯ ತೃಪ್ತಿಗೆ ಒಂದು, ಇಲ್ಲ ನನ್ನ ಮನಸ್ಸಿಗೆ ಬಹಳ ಆನಂದ ಪಡಿತೀನಿ ನಾನು ಇದು ಕಾರ್ಯ ಮಾಡಿದ್ರೆ, ಐ ಗೆಟ್ ಸೋ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಮೈಂಡ್. ಸೂಕ್ಷ್ಮ ಶರೀರಗೋಸ್ಕರ ಮಾಡ್ತಾ ಇದೀಯಾ ಅಥವಾ ಆತ್ಮಗೋಸ್ಕರ ಮಾಡ್ತಾ ಇದೀಯಾ? ಇದು ಮೊದಲು ಅರ್ಥ ಮಾಡ್ಕೋಬೇಕು. ಅಲ್ಲೇ ಬರುತ್ತೆ ಈ ಕಾನ್ಸೆಪ್ಟ್ ಆಫ್ ಬುದ್ಧಿ ಯೋಗ. ಡಿವೋಟಿ ಯಾರಿದ್ದಾರೆ ಅವ್ರು ಯಾವ್ದಾರ ಕಾರ್ಯ ಮಾಡೋ ಮುಂಚೆ ತಿಳ್ಕೊಳ್ತಾರೆ, ಇದು ಎಲ್ಲದಕ್ಕೋಸ್ಕರ ಮಾಡ್ತಾ ಇದೀವಿ, ಇದು ಪರಿಣಾಮಾಂಶ ಏನಿದೆ, ಇದು ಫಲ ಇಂದ ನಾನು ಯಾರಿಗೆ ಅರ್ಪಿಸ್ಬೇಕಾ ಅಥವಾ ನಾನೇ ಭೋಗಿಸ್ಬೋದು. ದಿಸ್ ಈಸ್ ವೆರಿ ಇಂಟೆಲಿಜೆಂಟ್. ದಿಸ್ ಈಸ್ ಇಂಟೆಲಿಜೆನ್ಸ್. ಅರ್ಥ ಆಯ್ತು. ಇದೆಲ್ಲ ಅನಲೈಸ್ ಮಾಡ್ಬೇಕು ನಾವು. ಅದಕ್ಕೆ ಹೇಳ್ತಾರೆ ಸಂಖ್ಯೆ ಅಂತ ಏನು, ಅನಲೈಸ್ ಮಾಡೋದು. ಇದೊಂದು ಕಾರ್ಯ ಕೊಟ್ಟಿದ್ದಾರೆ, ಯಾಕೆ ಮಾಡ್ಲಿಪ್ಪ ನನಗೆ, ಇದರಿಂದ ನನಗೆ ಏನ್ ಸಿಗುತ್ತೆ, ಭೌತಿಕದಿಂದ, ಸೂಕ್ಷ್ಮದಿಂದ, ಆಧ್ಯಾತ್ಮಿಕದಿಂದ ನಾನು ಏನ್ ಪಡಿಬೋದು, ನಾನು ಇದು ಫಲ ನಾನು ಯಾರಿಗ ಅರ್ಪಿಸ್ಬೇಕು. ಇಸ್ ಆಲ್ ಅನಲೈಸ್ ಯು ಹ್ಯಾವ್ ಟು ಮೇಕ್. ಸಂಖ್ಯೆ ಫಿಲಾಸಫಿಯಿಂದ ಅನಲೈಸ್ ಮಾಡಿ ಇಂಟೆಲಿಜೆನ್ಸ್ ಅಪ್ಲೈ ಮಾಡಿ ಕಾರ್ಯ ಮಾಡ್ಬೇಕು. ಅಂಡರ್ಸ್ಟುಡ್? ಮಲ್ಲಿಕಾರ್ಜುನ್, ಭಾನುಪತಿ, ಮಾತಾಜಿ, ರಂಗಮಯ್ಯ, ಬಸವರಾಜ್ ಪ್ರಭು, ಆಲ್ ಕ್ಲಿಯರ್? ಓಕೆ, ಸರಿ, ಇಲ್ಲಿ ಮುಕ್ತಾಯ ಮಾಡೋಣ ಇವತ್ತಿಂದು ಸೆಷನ್. ಸೀಮಾ ಪ್ರಭು, ಓಕೆ? ಎಸ್ ಪ್ರಭು, ವೆರಿ ವೆರಿ ಗುಡ್ ಪ್ರಭು, ವೆರಿ ನೈಸ್ ಕ್ಲಾಸ್ ಪ್ರಭು, ಥ್ಯಾಂಕ್ ಯು ವೆರಿ ಮಚ್ ಪ್ರಭು. ಕರ್ಮಕಾಂಡ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು ಪ್ರಭು. ಆ ದೇಹದ ಬಗ್ಗೆ ಮತ್ತೆ ಬುದ್ಧಿ ಯೋಗ, ಸೊ 31 ಇಂದ 38 ವರೆಗೂ ಕರ್ಮಕಾಂಡ ಬಗ್ಗೆ ರಿಯಲಿ ತುಂಬಾ ನಾವು ಕಲ್ತ್ಕೊಂಡ್ವಿ ಪ್ರಭು. ಮತ್ತೆ ಬುದ್ಧಿ ಯೋಗ ಜಸ್ಟ್ ಸ್ಟಾರ್ಟ್ ಮಾಡಿದೀವಿ, ಅದ್ರ ಬಗ್ಗೆನೂ ನಾವು ತಿಳ್ಕೊಂಡ್ವಿ ಪ್ರಭು. ಮತ್ತೆ ಧರ್ಮ ಇಸ್ ವೆರಿ ಇಂಪಾರ್ಟೆಂಟ್, ಅದೆಲ್ಲ ತಿಳ್ಕೊಂಡ್ವಿ ಪ್ರಭು. ಥ್ಯಾಂಕ್ ಯು ವೆರಿ ಮಚ್ ಪ್ರಭು. ಆಕ್ಚುಲಿ ಕರ್ಮಕಾಂಡ ಏನಿದೆಯಲ್ಲ, ಕರ್ಮಕಾಂಡಗೆ ಈ ಬುದ್ಧಿ ಯೋಗಕ್ಕೆ ಬಹಳ ಥಿನ್ ಲೈನ್ ಇದೆ, ವೆರಿ ಸೂಕ್ಷ್ಮ ಲೈನ್ ಇದೆ. ಸಮಟೈಮ್ ವಿ ಫಾಲ್ ಇಂಟು ಕರ್ಮಕಾಂಡ ಮೋಸ್ಟ್ಲಿ. ಇವೆಲ್ಲ ರಿಚುವಲ್ಸ್ ಮಾಡ್ತೀವಿ ನೋಡಿ, ಕಾರ್ಯಗಳು, ಕೆಲವೊಂದು ಗೆಟ್ ಡೌಟ್, ಮಾಡ್ಬೇಕೋ ಮಾಡಬಾರ್ದು, ನಮ್ದು ಏನ್ ಸ್ಥಳ ನಮ್ಗೆ ಗೊತ್ತಿಲ್ಲ. Sometimes we behave like Markata Vairagya, sometimes we are behaving like Falgu Vairagya.
ಸೊ ಆ ಸಮಯದಲ್ಲಿ ಇಂಟೆಲಿಜೆನ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಐ ಆಮ್ ವೆರಿ ಕನ್ಫ್ಯೂಸ್ಡ್. Then we go and approach a spiritual master. ಕರೆಕ್ಟ್ ಬ್ರೋ. Correct? ಕರೆಕ್ಟ್ ಬ್ರೋ. So ಆ this ಎರಡು is where we get confused. ಎಸ್ ಪ್ರಭು, ಆ ಎರಡು ಧರ್ಮ ಹೇಳಿದ್ರಲ್ಲ ಪ್ರಭು, ತುಂಬಾ ಚೆನ್ನಾಗಿತ್ತು. ಸ್ವಧರ್ಮ ಮತ್ತೆ ಇನ್ನೊಂದು ರಿಯಲಿ ಇಸ್ ವೆರಿ ನೈಸ್. ಪರ ಅಂಡ್ ಅಪರ. ಪರ ಅಂಡ್ ಅಪರ, ಕರೆಕ್ಟ್. ಸ್ವಧರ್ಮದಲ್ಲಿ ಎರಡ್ ತರ ಇದೆ, ಪರ ಅಂಡ್ ಅಪರ. ಪರ ಅಂದ ಸ್ಪಿರಿಚುವಲ್, ಅಪರ ಅಂತಂದ್ರೆ ದೇಹ ಸಂಬಂಧಪಟ್ಟಿದ್ದು. ಕರೆಕ್ಟ್. ಒಳ್ಳೊಳ್ಳೆ ಒಳ್ಳೊಳ್ಳೆ ಟಾಪಿಕ್ಸ್ ನಾವು ಫುಲ್ ಅನಾಲಿಸಿಸ್ ಮಾಡಿದ್ರೆ ಮಾತ್ರ. ನಾವ್ ಎಷ್ಟೋ ಸತಿ ಓದಿರ್ತೀವಿ ನೋಡಿ, ಇದೆಲ್ಲ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳೋದು ಕಷ್ಟ. ಒಬ್ರೆ ಹೇಳಿದ್ರೆ ಮಾತ್ರನೇ ನಾವು ಅರ್ಥ ಮಾಡ್ಕೊಳೋದಕ್ಕಾಗೋದು. That's what sometimes Shastra we should read in the Sangha of devotees. Yes, Prabhu. ಅವಾಗ ನಮಗೆ we get very nice realizations. ಕರೆಕ್ಟ್. ಓದ್ಕೊಂಡು ಹೋಗೋವಾಗೆಲ್ಲ ಅರ್ಥ ಆಗೋ ತರ ಕಾಣಿಸುತ್ತೆ, ಮತ್ತೆ ಆಮೇಲೆ ಮತ್ತೆ ಇನ್ನೊಂದ್ಸತಿ ಕೇಳೋವಾಗ ನಮಗೆ ಅದು ಬರೋದಿಲ್ಲ, ಹೊರಗಡೆ ಹೋಗಿ ಕುತ್ಕೊಳೋದಿಲ್ಲ. ಆಮೇಲೆ ಇನ್ನೊಂದು ಏನ್ಸ್ತಾರ ಅಂತಂದ್ರೆ, ಪ್ರೀಚಿಂಗ್ ಸಮಯದಲ್ಲಿ ಯಾವಾಗ ಪ್ರಚಾರ ಮಾಡ್ತೀರಾ ಅವಾಗ ಕರ್ಮೀಸ್ಗಳು ಎಂತ ಪ್ರಶ್ನೆ ಕೇಳ್ತಾರೆ. ಕರೆಕ್ಟ್. ಒಂದೊಂದ್ಸರಿ ನಾವು ಸೋಲ್ಬಿಡ್ತೀವಿ. ಒಂದು ಉದಾಹರಣೆ ಇದೆ, ಪ್ರಭುಪಾದರು ಒಂದು 14 hour ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ರು, ಲಂಡನ್ ಟು ಆಸ್ಟ್ರೇಲಿಯಾನ ಎಲ್ಲೂ 14 ಗಂಟೆ. ಸೊ ಏನ್ ಮಾಡಿದ್ರು ಫ್ಲೈಟ್ ಅಲ್ಲಿ ಕುತ್ಕೊಂಡು, ಸೊ ಪ್ರಭುಪಾದ ಹೇಳ್ದು ಆ ಸರ್ವೆಂಟ್ಗೆ, ನೀನು ಮಾಯವಾದ, ನಾನು ವೈಷ್ಣವಾದ, ಇಬ್ರು ತರ್ಕ ಮಾಡೋಣ. ಸೊ ತರ್ಕ ಮಾಡಿದ್ರು. ಪ್ರಭುಪಾದ ಮಾಯವಾದ ಸರ್ವೆಂಟ್ಗೆ ಸೋಲ್ಸ್ಬಿಟ್ರು ತಮ್ಮ ವೈಷ್ಣವಾದ ತರ್ಕದಿಂದ. ಆಮೇಲೆ ಈ ಪ್ರಭುಪಾದ, ನಾನ್ ಮಾಯವಾದ ಆಗ್ತೀನಿ, ನೀನು ವೈಷ್ಣವಾದ ಆಗು. ಮತ್ತೆ ಪ್ರಭುಪಾದ ಡಿವೋಟಿ ಸೋಲ್ಸ್ಬಿಟ್ರು. ಸೊ ಲೈಕ್ ದಟ್ ನಿಪುಣ, ಶಾಸ್ತ್ರ ನಿಪುಣ. ಭಕ್ತಿ ಸಿದ್ಧಾಂತ ಠಾಕೂರ್ ವಾಸ್ ವೆರಿ ಶಾಸ್ತ್ರ ನಿಪುಣ. ಆಕ್ಚುಲಿ ಈಗಲೂ ಸಹ ಬಹಳ ಕಟ್ಟರ್ವಾದಿ ಅಂತ ಹೇಳ್ತಾರೆ, ವೆರಿ ಹಾರ್ಡ್ ಕೋರ್ ಮಾಯವಾದೀಸ್ ಇದ್ದಾರೆ. ಈವನ್ ಕರ್ಮೀಸ್ ಆಲ್ಸೋ ದೇ ಕ್ಯಾನ್ ಈಸಿಲಿ ಡಿಫೀಟ್. ದೇ ವಿಲ್ ನಾಟ್ ಜಸ್ಟ್ ಥ್ರೋ ಔಟ್ ಭಗವದ್ಗೀತಾ, ಬೇಕಾಗಿಲ್ಲ ಇದು ಶಾಸ್ತ್ರ. ಬಟ್ ವಿ ಹ್ಯಾವ್ ಟು ಬಿ ವೆರಿ ಶಾರ್ಪ್ in our understanding. Okay, vancha kalpatarubhasya kipasindhya vacha patitaram pavanebhyo vaishnavebhyo namo namah. Srila Prabhupada ki jai.